ಓಕೆ. ಮೋಸ್ಟ್ ಅವೈಟೆಡ್ ಟಾಪಿಕ್ ಅವತ್ತು ಕೂಡ ಕವರ್ ಮಾಡಿದ್ದೆ, ಬಟ್ ಲೈಟ್ ಆಗಿ ಜನರಲ್ ಆಗಿ ಹೇಳ್ತಾ ಬಂದಿದ್ದೆ. ಇವತ್ತು ವಿತ್ ಪಿಕ್ಚರ್ಸ್ ಆ್ಯಂಡ್ ಬಿಕಾಸ್ ಆಫ್ ಅಂದರೆ ತುಂಬ ರಿಕ್ವೆಸ್ಟ್ ಬಂದಿತ್ತು ನನಗೆ ಇದರ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಸಿಸೇರಿಯನ್ ಆಪ್ಟ್ ಮಾಡ್ಕೊಂಡಿದ್ದೀರೋ ಅವ್ರಿಗೂ ಕೂಡ ಏನು ಹೇಳ್ತೀನಿ ಅಂತಂದರೆ, ದಿಸ್ ಇಸ್ ಫಾರ್ ಎವ್ರಿ ಒನ್. ಆಯಿತಾ? ವೆದರ್ ಯು ಆರ್ ಗೋಯಿಂಗ್ ಫಾರ್ ಸಿಸೇರಿಯನ್ ಆರ್ ನಾರ್ಮಲ್, ವಾಟ್ ಎವರ್ ಇಟ್ ಈಸ್, ನಿಮಗೆ ಈ ವಿಷಯ ಗೊತ್ತಿರಬೇಕು. ಆಯಿತಾ? ಸೊ ಅದು ಗೊತ್ತಿದ್ರೆ ಏನಾಗುತ್ತೆ, ನಮಗೆ ಅಟ್ಲೀಸ್ಟ್ ವ್ಯಾಲ್ಯೂ ಗೊತ್ತಾಗುತ್ತೆ, ನ್ಯಾಚುರಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಸೊ ಅದನ್ನ ನಾವೆಲ್ಲರೂ ನೋಡೋಣ. ಓಕೆ. ಸೊ ಬಿ ಓಪನ್ ಟು ಲರ್ನ್. ಯಾವಾಗಲೂ ನಿಮ್ಗಿಲ್ಲ ಅಂದ್ರೂ ಇನ್ನೊಬ್ರಿಗಾದ್ರೂ ಯೂಸ್ ಆಗುತ್ತೆ, ನಮ್ಮ ಮಕ್ಳಿಗಾದ್ರೂ ಯೂಸ್ ಆಗುತ್ತೆ ಅಲ್ವಾ? ಮಕ್ಕಳು ಅಥವಾ ಸೊಸೆ ಎಂದಿರೋ ಅಲ್ವಾ, ಯಾರಿಗಾದ್ರೂ ಯೂಸ್ ಆಗೇ ಆಗುತ್ತೆ. ಬಟ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಏನೇನು ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ? ಲೇಬರ್ ಪ್ರಿಪ್ರೇಷನ್, ಪ್ರಸವ ಪರಿಚರ್ಯ ಅಂತ ಹೇಳ್ಬಿಟ್ಟು ಇದನ್ನ ಆಯುರ್ವೇದದಲ್ಲಿ ಕರೀತಾರೆ. ಓಕೆ. ಸೊ ಏನೇನು ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ಅಂದ್ರೆ, ಫಸ್ಟ್ ಇದು ಒಂದು 5 ಫ್ಯಾಕ್ಟರ್ಸ್ನ ಹೇಳಿದ್ದಾರೆ ಅಕಾರ್ಡಿಂಗ್ ಟು ದಿಸ್ ಬುಕ್. ಆಯ್ತಾ? ಈ ಬುಕ್ ಗರ್ಭ ಸಂಸ್ಕಾರದ ಬಗ್ಗೆ ನಮ್ಮ ಗುರುಗಳಿವರು ಡಾಕ್ಟರ್ ನೂತನ್ ಪಾಕ್ರೆ, ಇವರಿಂದ ನಾನು ಕಲ್ತಿದ್ದು, ಸರ್ಟಿಫಿಕೇಶನ್ ಎಲ್ಲ ಆಗಿದ್ದು ಇವ್ರ ಕಡೆಯಿಂದಾನೆ. ನೂತನ್ ಪಾಕ್ರೆ ಅವರ ಅಕಾಡೆಮಿಯಿಂದ, EYG ಅಕಾಡೆಮಿ ಅಂತ ಹೇಳ್ಬಿಟ್ಟು, ಆಯುರ್ವೇದ, ಯೋಗ ಮತ್ತೆ ಗರ್ಭ ಸಂಸ್ಕಾರ. ಆಯ್ತಾ? ಇದು ಮೂರಲ್ಲೂ ಕೂಡ ಇವ್ರದ್ದು ಪ್ರೋಗ್ರಾಮ್ಸ್ ಇದೆ. ಅಲ್ಲಿಂದ ಅವರ ಕಡೆಯಿಂದ ನಾನು ಕಲ್ತಿದ್ದು. ಅಂಡ್ ಅವರು ಬರೆದಿರುವಂತಹ ಈ ಬುಕ್ಕಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ನಾಟ್ ಓನ್ಲಿ ದಿಸ್, ಇದು ಚರಕ ಆಗಿರ್ಬೋದು, ಸುಶ್ರುತ, ವಾಗ್ಭಟ ಆಗಿರ್ಬೋದು, ಈ ಎಲ್ಲ ಸಂತರು ಕೂಡ ಒಂದು ಉಪನಿಷತ್ತಿನಲ್ಲಿ ಪಿಪಲಿ, ಓಕೆ, ಇದರಲ್ಲಿ ಪೈಪಲ್ಯದ ಅಂತ ಬರುತ್ತೆ. ಆಯ್ತಾ? ಉಪನಿಷದ್ ಅಂತ ಹೇಳಿ ಆ ಉಪನಿಷತ್ತಿನಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಗರ್ಭೋಪನಿಷತ್, ಆಯ್ತಾ, ಗರ್ಭದ ಬಗ್ಗೆನೆ, ಗರ್ಭದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆನೆ ಒಂದು ಉಪನಿಷತ್ತಿನ ಭಾಗ ಇದೆ. ಆಯ್ತಾ? ವೇದಗಳು, ಉಪನಿಷತ್ತುಗಳು ನೀವು ಕೇಳಿರ್ಬಹುದು ಅಲ್ವಾ? ಉಪನಿಷತ್ತಿನಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಗರ್ಭೋಪನಿಷತ್ತಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಈ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ಯಾವಾಗ ನಮ್ಗೆ ಲೇಬರ್ ಅಂದ್ರೆ ಪ್ರಸವ ಅನ್ನೋದು ಸ್ಟಾರ್ಟ್ ಆಗುತ್ತೋ ಅವಾಗ. ಆಯ್ತಾ? ಯಾವುದರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಕಾಲಪ್ರಕಾಶ. ಆಯ್ತಾ? ಸೊ ಕಾಲಪ್ರಕಾಶ ಅಂತಂದ್ರೇನು? ಇನ್ಫ್ಲೂಯೆನ್ಸ್ ಆಫ್ ಟೈಮ್. ಆಯ್ತಾ? ಟೈಮ್ ಅಂದ್ರೆ ಯಾವ ಕಾಲದಲ್ಲಿ ಅಂದ್ರೆ ಪ್ರಸವ ಕಾಲ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೋ, ಅಂದ್ರೆ 9 months ಕಂಪ್ಲೀಟ್ ಆಗಿರ್ಬೇಕು. 9 months 9 days ಇಸ್ ಕಂಪ್ಲೀಟ್ ಟೆನ್ಯೂರ್ ಅಂತ ಕರಿತೀವಿ. ಆಯ್ತಾ? ಬಟ್ ಅಕಸ್ಮಾತ್ ಹಂಗಾಗಿಲ್ಲ, ಕೆಲವೊಬ್ಬರಿಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ, ಒಂದು 2 weeks ಹೆಚ್ಚು ಅಥವಾ ಕಡಿಮೆ ಆಗಬಹುದು. ಈಗ ವಾಗ್ಭಟ ಎಲ್ಲರ ಚರಕನ ಪ್ರಕಾರ ಬೇರೆ ತರ. ಆಯ್ತಾ? ಅವರೆಲ್ಲರೂ ಮೆನ್ಷನ್ ಮಾಡಿರೋದು, ಅವರವರ ಬುಕ್ ನಲ್ಲಿ ಮೆನ್ಷನ್ ಮಾಡಿರೋದು ಬೇರೆ ಬೇರೆ ಡೇಟ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾವು ಹಂಗ್ ನೋಡಿದ್ರೆ ಅದೆಲ್ಲದು ಬಿಟ್ಟು ನಾರ್ಮಲಿ ಜನರಲಿ ಹೇಗಾಗುತ್ತೆ ಅಂತಂದ್ರೆ 9 months 9 days, ದಿಸ್ ಇಸ್ ಆಪ್ಟಿಮಮ್. ಆಯ್ತಾ? ಅಕಸ್ಮಾತ್ ಎರಡ್ ವಾರ ಹಿಂದೆ ಆಗ್ಬೋದು ಅಥವಾ ಮುಂದೆ ಆಗ್ಬೋದು. ಆಯ್ತಾ? ಸೊ 40 weeks ಆರ್ 36 weeks, ಆಲ್ಮೋಸ್ಟ್ 40 weeks ಅಂತಾನೆ ಹೇಳ್ತೀವಿ. ಇಲ್ಲ 2 ವಾರ ಹಿಂದೆ ಅಥವಾ 2 ವಾರ ಮುಂದೆ ಆದ್ರೂ 36 week ಇಂದಾನು ಪೂರ್ತಿ ರೆಡಿ ಇರುತ್ತೆ ಮಗು. ಅಂಡ್ 42 weeks ತನಕನೂ ಕೆಲವೊಬ್ರು ನೋಡೋದು ಇದೆ. ಆಯ್ತಾ? ಅಲ್ಲಿನೂ ಡೆಲಿವರಿ ಆಗಿಲ್ಲ ಅಂತಂದ್ರೆ ಇಂಡ್ಯೂಸ್ ಮಾಡಿಬಿಟ್ಟು ಡೆಲಿವರಿ ಮಾಡ್ತಾರೆ. ಓಕೆ. ಬಟ್ ಇವಾಗೆಲ್ಲ ಅಲ್ಲಿ ತನಕ ಯಾರೂ ಕಾಯ್ತಾ ಇಲ್ಲ, ಮುಂಚೆನೆ ಮಾಡಿಸ್ತಾರೆ. ಆಲ್ಮೋಸ್ಟ್ 37 weeks ಇಂದಾನೆ ಸ್ಟಾರ್ಟ್ ಆಗುತ್ತೆ, ಡೆಲಿವರೀಸ್ನ ಮಾಡಿಸ್ತಾರೆ, ಇಲ್ಲ ಅದೇ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇದು ನಾವು ನಾರ್ಮಲಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದೀವಿ, ವಿತ್ ಇನ್ಫ್ಲೂಯೆನ್ಸ್ ಆಫ್ ಟೈಮ್. ಪೂರ್ತಿ ಟೈಮ್ ಆಗಿದೆ, 9 months 9 days ಕಂಪ್ಲೀಟ್ ಆಗಿದೆ ಅಂತಂದ್ರೆ ಅದು ದಿನ ಅಂತ ಕರೀತಾರೆ ನಮ್ ಕಡೆ ಎಲ್ಲ ಅಲ್ವಾ? ದಿನಕ್ಕೆ ಬಿದ್ದಿದೆ ಅಂದ್ರೆ ತಿಂಗಳುಗಳು ಆಯ್ತು, ಇನ್ನೇನ್ ದಿನ ಎಣಿಸ್ಬೇಕಷ್ಟೇನೆ. ಆಯ್ತಾ? 9 months ಆಗಿ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು ಅಂದ್ರೆ ಅಷ್ಟ್ರೊಳಗಡೆ 9 days ಒಳಗಡೆನೆ ಆದಷ್ಟು ಆಗುತ್ತೆ. 9 days ಆದ್ರೂ ಆಗಿಲ್ಲ, 10 days ಆದ್ರೂ ಆಗಿಲ್ಲ, 12 days ಆದ್ರೂ ಆಗಿ 9 months ಆಗಿ 12 days ಆದ್ರೂ ಆಗಿಲ್ಲ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? ಆಲ್ಮೋಸ್ಟ್ ಒಂದು 40 weeks ಗಿಂತ ಮೇಲೇನೆ ಆಯ್ತು, 42 weeks ಹತ್ತತ್ರ ಬರ್ತಾ ಇದೆ. ಆಯ್ತಾ? ಆವಾಗ ಏನ್ ಮಾಡ್ತಾರೆ? ಅವರೇ ಇಂಡ್ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಆಯ್ತಾ? ಸೊ ಕಾಲ ಕಂಪ್ಲೀಟ್ ಆದಾಗ ಅದು ಎಷ್ಟು ದಿನ ಇರಕ್ಕಾಗತ್ತೆ? ಆಗಲ್ಲ, ಹೊರಗಡೆ ಬರಲೇಬೇಕು. ಯಾಕಂದ್ರೆ ಮಗುಗೂ ಕೂಡ ಅಲ್ಲಿ ಗರ್ಭ ವೈರಾಗ್ಯ ಅಂತ ಕರಿತೀವಿ.
ಆಯ್ತಾ, ಇದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮಗುಗೂ ಅಲ್ಲಿ ಇರಕ್ ಆಗಲ್ಲ, ಸ್ಪೇಸ್ ಇಲ್ಲ, ಬೆಳೀತಾ ಇರೋ ಮಗು, ನನ್ಗಿಲ್ಲಿ ಜಾಗ ಸಾಕಾಗ್ತಿಲ್ಲ ಅಮ್ಮ, ನಾನು ಹೊರಗಡೆ ಬರ್ಬೇಕು. ಹಾಡಲ್ಲೂ ಕೂಡ ನಾವು ಹೇಳಿದೀವಿ ಅಲ್ವಾ, ಸೊ ದುಡು ಹೊರಗೆ ನನ್ನ, ನಾನು ಹೋಗ್ಬೇಕು, ನೋಡ್ಬೇಕು, ಕಲಿಬೇಕು ಅಲ್ವಾ. ಸೊ ಗರ್ಭ ವೈರಾಗ್ಯ ಅದು, ನಂಗೆ ಇಲ್ಲಿದ್ದು ಇದು ಸಾಕಾಯ್ತು, ನಾನು ಹೋಗ್ತೀನಿ ಹೊರಗೆ ಹೋಗ್ಬೇಕು. ಆಯ್ತಾ, ಮಗುನೇ ಆಗ್ಲಿ ಹೊರಗಡೆ ಒಳಗಡೆ ಆಡ್ತಾ ಇರುತ್ತೆ, ಆಮೇಲೆ ಹೊರಗಡೆ ಹೋಗ್ಬೇಕು ಅನ್ನೋದು. ಅದೇ ತರ ಗರ್ಭದಲ್ಲೇ ಇದ್ದು ಇದ್ದು ಮಗುಗೂ ಕೂಡ ವೈರಾಗ್ಯ ಬಂದಿದೆ, ಇಲ್ಲ ಸಾಕು ನಂಗಿಷ್ಟು, ಇನ್ನೂ ಕಲಿಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬರುತ್ತೆ. ಆಯ್ತಾ, ಅದು ಫಿಫ್ತ್ ಫ್ಯಾಕ್ಟರ್ ಹೇಳ್ಬಿಟ್ಟೆ ನಾನು, ಪರವಾಗಿಲ್ಲ. ಸೆಕೆಂಡ್ ಫ್ಯಾಕ್ಟರ್ ಏನಂದ್ರೆ ನಾಡಿ ವಿಬಂಧ ಮುಕ್ತಿ. ಆಯ್ತಾ, ನಾಡಿ ವಿಬಂಧ ಮುಕ್ತಿ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಆಫ್ ಅಂಬಿಲಿಕಲ್ ಕಾರ್ಡ್. ಆಯ್ತಾ, ಕಾರ್ಡ್ ಏನಾಗುತ್ತೆ, ಡಿಟ್ಯಾಚ್ ಆಗ್ತಾ ಬರುತ್ತೆ, ಆವಾಗ ಏನು ಒಂದು ಸಿಗ್ನಲ್ ಹೋಗುತ್ತೆ. ಆಯ್ತಾ, ಸೊ ಕಾರ್ಡ್ ಡಿಟ್ಯಾಚ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಸಿಗ್ನಲ್ ಹೋಗುತ್ತೆ, ಲೇಬರ್ ಶುಡ್ ಬಿಗಿನ್ ಅಂತ ಹೇಳ್ಬಿಟ್ಟು. ಸಿಗ್ನಲ್ ಎಲ್ಲಿಗೆ ಹೋಗುತ್ತೆ, ನಮ್ಮ ಬ್ರೈನಿಗೆ ಹೋಗುತ್ತೆ. ಆಯ್ತಾ, ಬ್ರೈನ್ ಇಂದ ಮತ್ತೆ ಒಂದು ಸಿಗ್ನಲ್ ಬರುತ್ತೆ, ಕಾಂಟ್ರಾಕ್ಷನ್ ಸ್ಟಾರ್ಟ್ ಮಾಡು ಅಂತ ಹೇಳಿ. ಆಯ್ತಾ, ಕಾಂಟ್ರಾಕ್ಷನ್ ಸ್ಟಾರ್ಟ್ ಮಾಡು ಅಂತ ಗರ್ಭಾಶಯಕ್ಕೆ ಸಿಗ್ನಲ್ ಬರುತ್ತೆ ಬ್ರೈನ್ ಇಂದ. ಓಕೆ ಆಯ್ತು, ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಷನ್ಸ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಈ ಕಾಂಟ್ರಾಕ್ಷನ್ಸ್ ನ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇದು ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಲೇಬರ್ ಅಲ್ಲಿ, ಫಸ್ಟ್ ಟೈಮ್ ಇದೇ ಫಸ್ಟ್ ನನಗೆ ಈ ತರ ಕಾಂಟ್ರಾಕ್ಷನ್ಸ್ ಆಗ್ತಾ ಇರೋದು ಅಂತೇನಲ್ಲ. ನಮ್ಮ ದೇಹ ಯಾವಾಗಿಂದ ಪ್ರಿಪೇರ್ ಆಗುತ್ತೆ ಅಂತ ನೀವೇ ಹೇಳಿ, ಯಾವಾಗಿಂದ ಕಾಂಟ್ರಾಕ್ಷನ್ಸ್ ನಮಗೆ ಫೀಲ್ ಆಗ್ತಾ ಇದೆ? ಆಯ್ತಾ, ಆನ್ಸರ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗೋದ್ರಿಂದ. ಎಸ್, ಹೌದು, ಪೀರಿಯಡ್ಸ್ ಮೆನ್ಸ್ಚುರಲ್ ಸೈಕಲ್ ಸ್ಟಾರ್ಟ್ ಆದಾಗಿಂದನೂ ನಮಗೆ ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ. ಆಯ್ತಾ, ನಮ್ಮ ದೇಹ ಅವಾಗಿಂದನೇ ಪ್ರಿಪೇರ್ ಆಗ್ತಾ ಇದೆ ಮಗುಗೆ ಜನ್ಮ ಕೊಡೋದಕ್ಕೆ. ಆಯ್ತಾ, ಅವಾಗ್ಲೂ ಕೂಡ ಕಾಂಟ್ರಾಕ್ಷನ್ಸ್ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಪ್ರತಿ ಸರಿ ನಾವು ಪೀರಿಯಡ್ಸ್ ಆದಾಗ್ಲೂ ಕೂಡ ಕಾಂಟ್ರಾಕ್ಷನ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಎಸ್, ಡ್ಯೂರಿಂಗ್ ಇಂಟರ್ಕೋರ್ಸ್ ಅಲ್ವಾ, ಮಿಲನದ ಟೈಮಲ್ಲೂ ಕೂಡ ಕಾಂಟ್ರಾಕ್ಷನ್ಸ್ ಆಗುತ್ತೆ. ಆಯ್ತಾ, ಯೂಟರಸ್ ಕಾಂಟ್ರಾಕ್ಷನ್ಸ್ ಅಲ್ಲ, ಅಲ್ಲಿ ವಜೈನಲ್ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಯೂಟರಸ್ ಕಾಂಟ್ರಾಕ್ಷನ್ಸ್ ಅಷ್ಟ ಆಗಲ್ಲ, ಸ್ವಲ್ಪ ಆಗಬಹುದು, ಬಟ್ ವಜೈನಲ್ ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ. ಆಯ್ತಾ, ಸೊ ಈ ತರ ಒಟ್ಟು ಕಾಂಟ್ರಾಕ್ಷನ್ ಅಂದ್ರೆ ನಾವು ಅವಾಗ ಮಾತ್ರ ಅಲ್ಲ, ಪೂರ್ತಿ ನಾವು ಮೆನ್ಚುರಲ್ ಸೈಕಲ್ ಫಸ್ಟ್ ಟೈಮ್ ಸ್ಟಾರ್ಟ್ ಆದಾಗಿಂದನೂ, ಋತುಮತಿ ಆದಾಗಿಂದನೂ ಕೂಡ ನಮಗೆ ಅದು ಆಗ್ತಾ ಇರುತ್ತೆ, ಬಟ್ ಅಷ್ಟೊಂದು ಫೀಲ್ ಆಗಿರಲ್ಲ ಅಷ್ಟೇ. ಆಯ್ತಾ, ಕೆಲವೊಬ್ಬರಿಗೆ ಪೇಯ್ನ್ ಜಾಸ್ತಿ ಬರ್ತಾ ಇರೋದು, ಕ್ರಾಂಪ್ಸ್ ಇದ್ದವ್ರಿಗೆ ಸ್ವಲ್ಪ ಫೀಲ್ ಆಗಿರಬಹುದು, ಇನ್ನ ಕೆಲವರಿಗೆ ಆಗಿರಲ್ಲ. ಆಯ್ತಾ, ಸೊ ಅಷ್ಟು ಫೀಲ್ ಆಗಿಲ್ದೆ ಇರ್ಬೋದು, ಬಟ್ ಇದೆ, ನಮ್ ದೇಹ ಪ್ರಾಕ್ಟೀಸ್ ಮಾಡ್ತಾ ಇದೆ ಅದನ್ನ. ಯಾಕೆ, ಈ ಟೈಮ್ಗೆ ಓಕೆ, ನ್ಯಾಚುರಲಿ ಮಗುನ ಎಕ್ಸ್ಪೆಲ್ ಮಾಡೋದಕ್ಕೆ ಈಸಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದಾನೇ ಪ್ರಿಪ್ರೇಷನ್ ವರ್ಷಾನುಗಟ್ಲೆಯಿಂದ ಪ್ರಿಪೇರ್ ಮಾಡ್ಕೊಂತ ಬಂದಿದೆ. ಓಕೆ, ಹೌ ಬ್ಯೂಟಿಫುಲ್ ದ ನೇಚರ್ ಇಸ್ ಅಲ್ವಾ. ಸೊ ಸ್ವಭಾವ, ನೇಚರ್, ಅದರ ಗುಣನೇ ಅದು, ಯುಟ್ರಸ್ಗೆ ಅಲ್ಲಿ ತನಕ ಎಕ್ಸ್ಪ್ಯಾಂಡ್ ಆಯ್ತು, ಅದಾದ್ಮೇಲೆ ಅದ್ರ ಗುಣನೇ ಅದು. ಆಯ್ತಾ, ಸೊ ಕಾಂಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಏನಾಗುತ್ತೆ, ಲೇಬರ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಆಯ್ತಾ, ಅದರ ನೇಚರ್. ಆಯ್ತಾ, ನೇಚರ್ ಅಂದ್ರೇನು, ಪ್ರಕೃತಿ ಅಲ್ವಾ, ಮತ್ತೆ ನಮ್ಮ ದೇಹ ಪ್ರಕೃತಿನೂ ಕೂಡ ಹೌದು. ಹಂಗ್ ನೋಡಿದ್ರೆ ನಮ್ಮ ಅಮ್ಮ ಅಥವಾ ಅಜ್ಜಿಯಿಂದ ನಾವು ಜಾಸ್ತಿ ಕ್ಯಾರಿ ಮಾಡಿರ್ತೀವಿ ಈ ಒಂದು ಪ್ರಕೃತಿಯನ್ನ. ಆಯ್ತಾ, ಸೊ ನೋಡಿರ್ಬೋದು ನೀವು, ಆಮ್, ಅಜ್ಜಿಗೆ ಯಾವಾಗ ಇದಾಗಿತ್ತು ಅಥವಾ ಅಮ್ಮಂಗೆ ಯಾವಾಗ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿತ್ತು, ಸೊ ಆ ಇನ್ಫ್ಲುಯೆನ್ಸ್ ಕೂಡ ಕೆಲವೊಂದ್ಸರಿ ಇರುತ್ತೆ. ಆಯ್ತಾ, ಇದೆಲ್ಲ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಅದೇ ಬಂದಿದೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಆಯ್ತಾ, ಟೆಲ್ ಅಸ್ ಅಬೌಟ್ ಲೈಟ್ನಿಂಗ್ ಕ್ರೋಚ್. ಓಕೆ, ಸೊ ಲಾಸ್ಟಲ್ಲಿ ಹೇಳೋಣ. ಓಕೆ, ಮೇ ಬಿ ಇವತ್ತು ತುಂಬಾ ಜಾಸ್ತಿ ಇದಾಗ್ಬೋದು, ಈ ಸೆಷನ್ ಇನ್ನ ಎಕ್ಸ್ಟೆಂಡ್ ಆಗುತ್ತೆ. ಓಕೆ, ಸೊ ಅಕಸ್ಮಾತ್ ಇವತ್ತಾಗ್ಲಿಲ್ಲ ಅಂತಂದ್ರೆ ನಾನು ನಾಳೆನಾದ್ರೂ, ನಾಳೆ ಎಲ್ಲ ಸೋಮವಾರದ ಕ್ಲಾಸಲ್ಲಾದ್ರೂ ಹೇಳ್ತೀನಿ. ಓಕೆ, ಎಸ್, ಗರ್ಭ ಸಂಪೂರ್ಣತ. ಗರ್ಭ ಸಂಪೂರ್ಣತ ಅಂತಂದ್ರೆ ಪೂರ್ತಿ ಕಂಪ್ಲೀಟ್ಲಿ ಗ್ರೋತ್ ಆಗಿದೆ ಮಗುದು, ನಾನು ಆಗ್ಲೇ ಹೇಳ್ದ ಹಾಗೆ. ಕಂಪ್ಲೀಟ್ಲಿ ಗ್ರೋತ್ ಆದ್ಮೇಲೆ ಇನ್ನೂ ಬೆಳೆಯೋಕ್ ಜಾಗನೂ ಇಲ್ಲ, ಮಗುಗೆ ಇರೋಕ್ ಮನ್ಸು ಇಲ್ಲ, ಹೊರಗಡೆ ಹೋಗ್ಬೇಕು, ಸೊ ಡಿಟ್ಯಾಚ್ಮೆಂಟ್ ಆಗುತ್ತೆ ಅವಾಗ. ಆಯ್ತಾ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಪೂರ್ತಿ ಆಗಿದ್ದಾಗ ಏನಾಗುತ್ತೆ, ಅಲ್ಲಿಂದ ಒಂದು ಸಿಗ್ನಲ್ ಹೋಗುತ್ತೆ. ಯಾರು ಕಳಿಸ್ತಾರೆ, ಅವತ್ತೇ ಹೇಳಿದ್ವಿ, ಮಗುವಿಂದ ಒಂದು ಸಿಗ್ನಲ್ ಹೋಗುತ್ತೆ,
ಪ್ಲೆಸೆಂಟಾದಿಂದ ಒಂದು ಸಿಗ್ನಲ್ ಹೋಗುತ್ತೆ ಇಲ್ಲಿಗೆ, ನಮ್ಮ ಮೈಂಡಿಗೆ, ನಮ್ಮ ಬ್ರೈನ್ ಅಲ್ಲಿಂದ ಓಕೆ ಮಗು ರೆಡಿ ಆಗಿದೆ, ಪೂರ್ತಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಿದೆ, ಇಟ್ ಈಸ್ ಏಬಲ್ ಟು ಸರ್ವೈವ್ ಇನ್ ದ ಔಟರ್ ವರ್ಲ್ಡ್ ಅನ್ನೋ ಒಂದು ಕ್ವಾಲಿಫಿಕೇಶನ್ ಪ್ರಾಸೆಸ್ನ ಮಗು ಪಾಸ್ ಮಾಡಿದೆ. ಅದು ಈ ಮೆಸೇಜು ನಮ್ಮ ಬ್ರೈನಿಗೆ ಹೋಗುತ್ತೆ, ಬ್ರೈನಿಂದ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ, ಅದಾದ್ಮೇಲೆ ನಮಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಹೇಳಿದ್ದೀನಿ ಕಾಂಟ್ರಾಕ್ಷನ್ಸು ಹೇಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ ಆಯ್ತಾ. ಅದರಲ್ಲೂ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಕೃತಿ ಪ್ರಸವ ಅಂತಂದ್ರೆ ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ ಯಾವಾಗ ಲೇಬರ್ ಸ್ಟಾರ್ಟ್ ಆಗುತ್ತೆ, ಅದು ಯಾಕೆ ಆಯ್ತಾ. ಸ್ವಭಾವ, ಸ್ಪಾಂಟೇನಿಯಸ್ ಆನ್ಸೆಟ್ ಆಯ್ತಾ. ಅಂದ್ರೆ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಪ್ರಕೃತಿ ಅನ್ನೋದು ಕೂಡ ಹೌದು ಆಯ್ತಾ. ಅದರ ಸ್ವಭಾವನೆ ಅದು ಪೂರ್ತಿ ಡೆವಲಪ್ಮೆಂಟ್ ಆದ ತಕ್ಷಣ ಆನ್ಸೆಟ್ ಅಂತಂದ್ರೆ ಲೇಬರ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಸ್ಪಾಂಟೇನಿಯಸ್ ಆಗಿ ಆಗ್ಬೋದು ಅದು. ದೆನ್ ಇನ್ನೊಂದೇನಾಗ್ಬೋದು, ಉಪಸ್ಥಿತ ಕಾಲ ಆಯ್ತಾ. ಉಪಸ್ಥಿತ ಕಾಲ ಅಂತಂದ್ರೆ ಆನ್ಸೆಟ್ ಆನ್ ದ ಕಂಪ್ಲೀಷನ್ ಆಫ್ ಟರ್ಮ್ ಅಂತಂದ್ರೆ ಪೂರ್ತಿ ಟರ್ಮ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಸ್ಟಾರ್ಟ್ ಆಯ್ತು ಆಯ್ತಾ. ಅದು ಕೂಡ ಹಿಂದಿನ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ದೆನ್ ಅವಾಕ್ಷಿರ ಆಯ್ತಾ. ಅವಾಕ್ಷಿರ ಅಂತಂತಂದ್ರೆ ಸೆಫಾಲಿಕ್ ಪ್ರೆಸೆಂಟೇಶನ್. ಇದನ್ನ ನಾನು ಒಂದು ಇದ್ರಲ್ಲಿ ಅಂದ್ರೆ ತಲೆ ಕೆಳಗಾಗಿರೋದು, ಹೆಡ್ ಡೌನ್ವರ್ಡ್ಸ್ ಅಂತ ಕರಿತೀವಿ ಆಯ್ತಾ. ಇದನ್ನ ವರ್ಟೆಕ್ಸ್ ಪ್ರೆಸೆಂಟೇಶನ್ ಅಂತಾನು ಕೂಡ ಕರೀತಾರೆ. ಓಕೆ, ಸೆಫಾಲಿಕ್ ಪ್ರೆಸೆಂಟೇಶನ್ ಅಥವಾ ವರ್ಟೆಕ್ಸ್ ಪ್ರೆಸೆಂಟೇಶನ್ ಅಂತಂದ್ರೆ ಮಗುವಿನ ತಲೆ ಕೆಳಗಡೆ ಇರುತ್ತೆ ಆಯ್ತಾ. ಇಲ್ಲಿ ತನಕ ಏನೋ ತಲೆ ಮೇಲ್ಗಡೆ ಇತ್ತು, ಅದು ಒದ್ದಾಡ್ತಾ ಇತ್ತು ಅಲ್ವಾ, ಅಮ್ಮನ ಎದೆ ಕಡೆಗೆ ಮಗುವಿನ ತಲೆ ಇತ್ತು. ಬಟ್ ಈಗ ಏನಾಗಿದೆ, ಮಗುವಿನ ತಲೆ ಕೆಳಗಡೆ ಬಂದಿದೆ, ಹಂಗೆ ಬರಬೇಕು ಆಯ್ತಾ. ಬಂದಿಲ್ಲ ಅಂತಂದ್ರೆ ಇಟ್ ಈಸ್ ಲೈಕ್ ಬ್ರೀಚ್ ಪೊಸಿಷನ್ ಅಂತ ಕರೀತಾರೆ ಆಯ್ತಾ. ಅಂದ್ರೆ ಮಗು ಹಿಂಗೆ ಅಡ್ಡ ಇರುತ್ತೆ ಅಥವಾ ಈ ತರ ಸ್ಲ್ಯಾಂಟ್ ಆಗಿರುತ್ತೆ, ಬಟ್ ಕಾಲು, ಮಗುವಿನ ಕಾಲಿನ ಭಾಗ ಅಥವಾ ಬೇರೆ ಭಾಗ ಆಯ್ತಾ, ಅಂದ್ರೆ ಬಮ್ ಆಗಿರ್ಬೋದು. ಸೊ ಅದು ಈ ಕಡೆ ಬಂದಿದೆ ಅಂದ್ರೆ ನಮ್ಮ ಸರ್ವಿಕ್ಸ್ ಹತ್ರ ತಲೆ ಇಲ್ಲ, ಬೇರೆ ಭಾಗಗಳಿದಾವೆ, ಅದನ್ನ ಬ್ರೀಚ್ ಪೊಸಿಷನ್ ಅಂತ ಕರೀತಾರೆ ಆಯ್ತಾ. ಸೊ ಹಂಗಿದ್ದಾಗ ಡೆಲಿವರಿ ಆಗೋಕೆ ಕಷ್ಟ ಆಗುತ್ತೆ. ಮಗುವಿನ ಹೆಡ್ ಫಸ್ಟ್ ಬಂದ್ರೆ ಈಸಿಯಾಗಿ ಇಡೀ ದೇಹ ಹೊರಗಡೆ ಬರುತ್ತೆ ಆಯ್ತಾ. ಅದಕ್ಕೆ ಏನಾಗುತ್ತೆ, ಇದು ಬೇರೆ ತರ ಇದ್ದಾಗ ಸಿಸೇರಿಯನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೂ ಕೆಲವೊಂದು ಪಿಕ್ಚರ್ಸ್ ತೋರಿಸಿ ಹೇಳ್ತೀನಿ ನಾನು. ಹಾ, ಮಗುವಿನ ಹೆಡ್ ಫಿಕ್ಸ್ ಆದಾಗ, ಓಕೆ, ಸಿಫಾಲಿಕ್ ಪ್ರೆಸೆಂಟೇಶನ್ ಅಂತಂದ್ರೆ ತಲೆ ಕೆಳಗಡೆ ಬಂದು ಫಿಕ್ಸ್ ಆದಾಗ ಆಲ್ಮೋಸ್ಟ್ ಒಂದು 37 ವೀಕ್ಸ್ ಅಲ್ಲಿ ಇದು ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂತಂದ್ರು ಲೇಬರ್ ಟೈಮ್ ಅಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ಮಗು ಕೆಳಗಡೆ ಬಂದಿರುತ್ತೆ, ಆಮೇಲೆ ಮತ್ತೆ ವಾಪಸ್ ಹೋಗಿರುತ್ತೆ, ಮತ್ತೆ ಅದನ್ನ ಮಗು ತಿರುಗಿಸೋದನ್ನು ಇದೆ. ಅಂದ್ರೆ ಮಗು ಜೊತೆ ಮಾತಾಡಿ ಮಾಡ್ಬೋದು, ಅಥವಾ ಕೆಲವೊಂದು ಕೈಯಲ್ಲೇ ಸ್ವಲ್ಪ ಹಿಂಗೆ ಇದ್ ಮಾಡಿ ತಿರುಗಿಸ್ತಾರೆ, ಅದೆಲ್ಲ ಸ್ವಲ್ಪ ಡಿಫಿಕಲ್ಟ್. ಬಟ್ ಮಗು ಜೊತೆ ಮಾತಾಡ್ತಾ ಮಗು ಟರ್ನ್ ಆಗಿರೋದು ಕೂಡ ತುಂಬಾನೇ ಉದಾಹರಣೆಗಳಿದೆ. ಓಕೆ, ಸೊ ಇದನ್ನ ಕೂಡ ಟ್ರೈ ಮಾಡ್ಬೋದು ಅಕಸ್ಮಾತ್ ಯಾರಿಗಾದ್ರು ಆ ಥರ ಇದ್ರೆ ಆಯ್ತಾ. ಸ್ವಾಭಾವಿಕ ಕಾಲ ಅಂತಂದ್ರೆ ಏನು, ವಿತೌಟ್ ಅನ್ಡ್ಯೂ ಪ್ರೊಲಾಂಗೇಶನ್, ಅಂದ್ರೆ ಅಲ್ಲಿ ತನಕ ಟರ್ಮ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಇಟ್ ಈಸ್ ಗುಡ್ ಟೈಮ್ ಅಂತ ಹೇಳಿ. ಓಕೆ, ಸೊ ಇದು ಒಂದು ಸ್ತೋತ್ರ ನಮ್ಮ ಗುರುಗಳು ಮೆನ್ಷನ್ ಮಾಡಿರೋದು ಇದರಲ್ಲಿ. ಸೊ ಅದರ ಅರ್ಥನ ನಾನು ಹೇಳ್ತೀನಿ. ಓಕೆ, ದಿಸ್ ಮೀನ್ಸ್ ದಟ್ ಥ್ರೂಔಟ್ ಪ್ರೆಗ್ನೆನ್ಸಿ ದ ಫೀಟಸ್ ರಿಮೈನ್ಸ್ ಫುಲ್ಲಿ ಫ್ಲೆಕ್ಸ್ಡ್ ಆಯ್ತಾ. ಮತ್ತೆ ಫೇಸಸ್ ಟುವರ್ಡ್ಸ್ ಬ್ಯಾಕ್ ಆಫ್ ಮದರ್ ವಿತ್ ದ ಹೆಡ್ ಅಪ್ವರ್ಡ್ಸ್ ಅಂತಂದ್ರೆ ಅದರ ತಲೆ ಮೇಲ್ಗಡೆ ಇರುತ್ತೆ, ಮತ್ತೆ ಅಮ್ಮನ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ ಅದ್ರ ಕಡೆ ತಿರುಗಿರುತ್ತೆ. ಅಂದ್ರೆ ನೀವು ಹಿಂಗೆ ಮುಟ್ಕೊಂಡಾಗ ಸಿಗೋದು ಬೆನ್ನು, ಆಲ್ಮೋಸ್ಟ್ ಅದೇ ತರ ಇರುತ್ತೆ. ಅಫ್ಕೋರ್ಸ್ ಮಗು ತಿರ್ಗಾಡ್ತಾ ಇರುತ್ತೆ, ಇದ್ ಮಾಡ್ತಾ ಇರುತ್ತೆ ಆಯ್ತಾ, ಅವಾಗೆಲ್ಲಾನು ನಮ್ಗೆ ಕೈ ಕಾಲು ಎಲ್ಲ ಟಚ್ ಆಗಬಹುದು, ಅದಕ್ಕೆ ನಮ್ಗೆ ಮೂವ್ಮೆಂಟ್ಸ್ ಫೀಲ್ ಆಗುತ್ತೆ. ಒಂದೊಂದ್ಸರಿ ಕಾಲ್ ಕಾಣಿಸೋದು ಇದೆ ಅಲ್ವಾ ಎಷ್ಟೋ ಜನಕ್ಕೆ. ಹೊರಗಡೆ ಮೇಲಿಂದ ನೋಡಿದಾಗ ಆಲ್ಮೋಸ್ಟ್ ಒಂದು 8th ಮಂತ್ 9th ಮಂತ್ ಅಲ್ಲಿ ಇದು ಕಾಣುತ್ತೆ, ನನಗೆ ಕಂಡಿರ್ಲಿಲ್ಲ. ಓಕೆ, ಯಾರಾದ್ರೂ ನೋಡಿದೀರಾ ಇದರಲ್ಲಿ ಗೂಗಲ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಎಲ್ಲಾದ್ರೂ ಮಗುವಿನ ಕಾಲು ಹಿಂಗೆ ಹೊಟ್ಟೆಲಿ ಹಿಂಗೆ ಹಚ್ಚೊತ್ತದ ಹಾಗೆ ಕಾಣಿಸ್ತಾ ಇರುತ್ತೆ ಅಲ್ಲ, ಅವರು ಇನ್ಸ್ಟಾದಲ್ಲಿ ನೋಡಿದ್ವಿ. ಸೊ ಹಂಗೆ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಆಯ್ತಾ, ಅದು ಹೆಂಗ್ ಬರುತ್ತೆ ನಾನು ನೋಡ್ಬೇಕಲ್ಲ, ನಾನು ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೆ, ನನಗೆ ಯಾವತ್ತೂ ಕಾಣಿಸ್ಲಿಲ್ಲ. ಓಕೆ, ಮೇ ಬಿ ದಿಸ್ ವಾಸ್ ಬಿಕಾಸ್ ಆಫ್ ದಿಸ್
ಆಯ್ತಾ. ಅಂದ್ರೆ ಮಗುವಿನ ಕಾಲು ಹೊಟ್ಟೆ ಕಡೆ ಇರ್ಲಿಲ್ಲ. ಆಯ್ತಾ, ಕಾಲು ಯಾವ ಕಡೆ ಇತ್ತು? ನನ್ನ ಬೆನ್ನಿನ ಕಡೆ ಇತ್ತು. ಗೊತ್ತಾಗ್ತಿದೆಯಲ್ಲ, ಬೆನ್ಮೂಳೆ ಹೆಂಗಿರುತ್ತೆ ನಮ್ಮ ಆ, ಏನು ಬ್ಯಾಕ್ ಬೋನ್ ಇದೆಯಲ್ವಾ, ಅಲ್ಲಿಗೆ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಆ ಕಡೆಗೆ ತಿರುಗಿದೆ. ಮಗುವಿನ ಮುಖ ಆಗಿರ್ಬೋದು ಅಥವಾ ಕೈ ಕಾಲ್ಗಳು ಆಲ್ಮೋಸ್ಟ್ ಆ ಕಡೆನೆ ತಿರ್ಗಿರುತ್ತೆ. ಮಗು ಆಲ್ಮೋಸ್ಟ್ ಆ ಕಡೆನೆ ತಿರ್ಗಿರುತ್ತೆ. ಕೆಲವೊಂದ್ಸರಿ ಹಿಂಗ್ ಮೂವ್ಮೆಂಟ್ ಆಗ್ತಾ ಅದು ಫ್ಲೂಯಿಡ್ ಅಲ್ಲಿರೋದ್ರಿಂದ ಆ ಕಡೆ ಈ ಕಡೆ ಬರ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಪ್ರೆಸೆಂಟೇಶನ್ ಅಂದ್ರೆ ನಮ್ಗೆ ಗುತ್ತಾ ಇರೋದು ಅದೆಲ್ಲ ಫೀಲ್ ಆಗುತ್ತೆ, ಕಿಕ್ ಮಾಡ್ತಾ ಇರೋದು ಅದೆಲ್ಲಾನು, ಅಲ್ವಾ? ಓಕೆ. ಸೊ ಹಿಂಗಿದ್ದು ಹೆಡ್ ಮೇಲಿತ್ತು, ಮತ್ತೆ ಮುಖ ಅಥವಾ ಇದೆಲ್ಲ ಏನಿತ್ತು, ಫೇಸ್ ಏನಿತ್ತು ಯಾವ ಕಡೆ? ನಮ್ಮ ಬ್ಯಾಕ್, ಟುವರ್ಡ್ಸ್ ದ ಬ್ಯಾಕ್ ಆಫ್ ಮದರ್. ಆಯ್ತಾ, ಅಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಕಡೆ ಇತ್ತು. ಅವಾಗ ಏನಾಯ್ತು, ಆಮೇಲೆ ಏನಾಯ್ತು, ಸ್ಲೋಲಿ ಬೈ ಕಾಂಟ್ರಾಕ್ಟಿಂಗ್ ಇಟ್ ಸೆಲ್ಫ್ ದ ಹೆಡ್ ಟರ್ನ್ ಟುವರ್ಡ್ಸ್ ದ ಸರ್ವಿಕ್ಸ್. ಆಯ್ತಾ. ಸೊ ಕಾಂಟ್ರಾಕ್ಟ್ ಮಾಡ್ಕೊಂತ ಮಾಡ್ಕೊಂತ ಏನಾಯ್ತು, ಸರ್ವಿಕ್ಸ್ ಕಡೆಗೆ ಅದು ತಿರುಗ್ತಾ ಬರುತ್ತೆ, ಮಗುನೇ ತಿರುಗುತ್ತೆ. ಆಯ್ತಾ. ಸೊ ಇಲ್ಲಿ ಹಿಂಗೆ ಇದ್ದು ಇದ್ದು ಅಟ್ ಒನ್ ಪಾಯಿಂಟ್ ಅದು ತಿರುಗ್ತಾ ಬರುತ್ತೆ ಸರ್ವಿಕ್ಸ್ ಕಡೆಗೆ ಮತ್ತೆ ವೆಜೈನ್ ಕಡೆಗೆ. ಆಯ್ತಾ. ಬೇಬಿ ಮೂಮೆಂಟ್ಸ್ ಯಾವ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ? ಆಲ್ಮೋಸ್ಟ್ ಫಿಫ್ತ್ ಮಂತ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಇನ್ನ ಮುಂಚೆನೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗಿ ಗೊತ್ತಾಗುತ್ತೆ. ಆಯ್ತಾ. ಬಿಕಾಸ್ ಆಫ್ ಅದು ಪ್ರೆಸೆಂಟೇಶನ್, ಅದು ಯಾವ ಕಡೆ ಇದೆ ಮಗು, ಅಲ್ವಾ, ಇದು ಪ್ಲೆಸೆಂಟ ಯಾವ ಕಡೆ ಇದೆ. ಸೊ ಅದೆಲ್ಲಾನು ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಗ್ಬೋದು, ದಟ್ ಈಸ್ ಆಲ್ಸೋ ನಾರ್ಮಲ್. ಆಯ್ತಾ. ಮಗು ಚೆನ್ನಾಗಿದೆಯಾ ಪ್ರತಿ ಸರಿ ಹೋದಾಗ ನೋಡ್ಕೋತಾ ಇದೆ, ಅಷ್ಟೇ ಸಾಕು. ಓಕೆ. 6 ಮಂತ್ಸಿಗಂತೂ ಕಂಪ್ಲೀಟ್ಲಿ ಗೊತ್ತಾಗುತ್ತೆ. ಆಯ್ತಾ. 32 ಆಲ್ರೆಡಿ ಬೇಬಿ ಸೆಫಾಲಿಕ್ ಪ್ರೆಸೆಂಟೇಶನ್ ಅಲ್ಲಿ ಇದೆ, ಪರವಾಗಿಲ್ಲ, ಇಟ್ಸ್ ಓಕೆ. ಆಯ್ತಾ. ಅದು ಆ ಕಡೆ ಇರುತ್ತೆ ಅಷ್ಟೇನೆ, ಬಟ್ ಮತ್ತೆ ಅದು ಮೇಲ್ಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ, ಮತ್ತೆ ವಾಪಸ್ ಅಲ್ಲಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಆಯ್ತಾ. ವಾಟ್ ಇಟ್ ಈಸ್ ಇಂಡಿಕೇಟಿಂಗ್ ಅಂತಂದ್ರೆ ಬ್ರೀಚ್ ಅಲ್ಲಿ ಇಲ್ಲ. ಆಯ್ತಾ. ಬ್ರೀಚ್ ಪೊಸಿಷನ್ ಅಲ್ಲಿ ಇದ್ರೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಕೆಲವೊಂದ್ಸರಿ ಆ ಬ್ರೀಚ್ ಅಲ್ಲಿ ಇದ್ದಿದ್ದು ಕೂಡ ಮತ್ತೆ ಸೆಫಾಲಿಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆಯ್ತಾ. ನಾಳೆ ಇಂಟಿ ಸ್ಕ್ಯಾನ್ ಡಬಲ್ ಮಕ್ಕಳ ಟೆಸ್ಟ್ ಇದೆ. ಓಕೆ ನೇತ್ರ ಅವರೇ, ಆಲ್ ದಿ ಬೆಸ್ಟ್. ಆಯ್ತಾ. ಓಕೆ, ಹೇಳ್ತೀನಿ ನಾನು ಅದ್ರ ಬಗ್ಗೆ ಆಮೇಲೆ. ಓಕೆ. ಸೊ ಸರ್ವಿಕ್ಸ್ ಮತ್ತೆ ವಜೈನ ಕಡೆಗೆ ಯಾವಾಗ ಹೆಡ್ ತಿರುಗುತ್ತೋ ಅದನ್ನ ಸೆಫಾಲಿಕ್ ಪ್ರೆಸೆಂಟೇಶನ್. ಆಯ್ತಾ. ಅವಾಗ ನ್ಯಾಚುರಲ್ ವಜೈನಲ್ ಡೆಲಿವರಿಗೆ ಅದು ಈಸಿ ಆಗುತ್ತೆ. ಓಕೆ. ಆಚಾರ್ಯ, ವೃದ್ಧ ಮತ್ತೆ ವಾಗ್ಭಟ ಮತ್ತೆ ಚರಕ, ಈ ಇಷ್ಟೂ ಜನ ಇದ್ ಮಾಡಿದ್ದಾರೆ. ವೆನ್ ಈಸ್ ಎಕ್ಸ್ಪೆಕ್ಟೆಡ್ ವೀಕ್ ಫಾರ್ ಬೇಬಿ ಹೆಡ್ ಟು ಗೆಟ್ ಫಿಕ್ಸ್ಡ್. ಓಕೆ. ಸೊ ಆಲ್ಮೋಸ್ಟ್ ಒಂದು 36 ವೀಕ್ಸ್ ಅಲ್ಲಿ ಹೆಡ್ ಬಂದಿರುತ್ತೆ. ಆಯ್ತಾ. ಹಂಗೂ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆಯ್ತಾ. ಏನಾಗಲ್ಲ ಅಂದ್ರೆ ಕೆಲವೊಂದ್ಸರಿ ಆ ಮಗುವಿನ ಇದದು. ಆಯ್ತಾ. ಮಗುನೇ ಡಿಸೈಡ್ ಮಾಡೋದು ಹೆಡ್ ಯಾವಾಗ ಫಿಕ್ಸ್ ಆಗ್ಬೇಕು. ಒಬ್ಬೊಬ್ರಿಗೆ ಒಂದೊಂದ್ ತರ, ಎಲ್ಲ ಇದೇ ಟೈಮಲ್ಲಿ ಹೇಳಕ್ಕಾಗುತ್ತೆ ಅಂತ ಅಲ್ಲ. ಆಯ್ತಾ. ಕೆಲವೊಬ್ಬರಿಗೆ ಕೆಲವೊಂದು ವೀಕಲ್ಲಿ ಹೆಡ್ ಫಿಕ್ಸ್ ಆಗುತ್ತೆ. ಆಯ್ತಾ. ಸೊ ನಾರ್ಮಲಿ 36 ಅಷ್ಟರಲ್ಲಿ ಆಗುತ್ತೆ. ಇಲ್ಲ ಅವ್ರು ಹೇಳ್ದಾಗೆ ಮುಂಚೆನೂ ಆಗಿದೆ ಅವ್ರಿಗೆ, 32ನಲ್ಲೇ ಆಗ್ಲೇ ಫಿಕ್ಸ್ ಆಗಿ, ಅಂದ್ರೆ ಫಿಕ್ಸ್ ಅಲ್ಲ, ಅದು ಸೆಫಾಲಿಕ್ ಪ್ರೆಸೆಂಟೇಶನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಈ ತರ. ಓಕೆ, ಕಲಾ ಅವ್ರೆ ಮಾತಾಡ್ಬೇಕಾ? ಮ್ಯಾಮ್, ಇಲ್ವಾ? ಒಂದು ಕ್ವಶನ್. ಸೆಫಾಲಿಕ್ ಪ್ರೆಸೆಂಟೇಶನ್ ಅಲ್ಲ, ಸೆಫಾಲಿಕ್ ಅಲ್ಲಿ ಇದೆ ನಂದು. ಹ್ಮ್ 27th ವೀಕ್ ಇಂದಾನೆ ಇದೆ. ಹ್ಮ್ ಬಟ್ ಹೇಳ್ತಾರಲ್ವಾ ಫ್ಲೋಟಿಂಗ್ ಅಲ್ಲಿ ಇರುತ್ತೆ, ಅದು ಫಿಕ್ಸ್ ಆಗ್ಬೇಕು ಅಂತ. ಹ್ಮ್ ಅದು ನನ್ ಕ್ವಶನ್. ಫ್ಲೋಟಿಂಗ್ ಅಲ್ಲಿ ಇರುತ್ತಾ ಅದೇ ಅಥವಾ ಫಿಕ್ಸ್ ಆಗಿದೆಯಾ ಆಲ್ರೆಡಿ ಅಂತ? ಫಿಕ್ಸ್ ಆಗಿರೋದು ನಿಮ್ಗೆ ಆಲ್ಮೋಸ್ಟ್ 36 ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ ಫಿಕ್ಸ್ ಆಗುತ್ತೆ. ಓಕೆ. ಓಕೆ. ಸೊ ಯಾವಾಗ ಹೆಡ್ ಫಿಕ್ಸ್ ಆಗಿರುತ್ತೋ ಅವಾಗ ಡೆಲಿವರಿ ಆಗೋ ಚಾನ್ಸಸ್ಸಿಗೆ ತುಂಬಾ ಹತ್ರ ಇರ್ತೀರಾ ಅಂತ ಹೇಳ್ಬಿಟ್ಟು. ಆಯ್ತಾ. ಯಾವಾಗ ಬೇಕಾದ್ರೂ ವಾಟರ್ ಬ್ರೇಕ್ ಆಗ್ಬೋದು ಅಥವಾ ಇನ್ನೇನೋ ಇದಾಗ್ಬೋದು, ಒಟ್ಟು ಆನ್ಸೆಟ್ ಅಂದ್ರೆ ಲೇಬರ್ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇವಾಗ ತೇಲ್ತಾನೆ ಇರ್ಬೇಕು, ತೇಲ್ತಾ ಇರುತ್ತೆ. ಓಕೆ. ಇನ್ನ ಫಿಕ್ಸ್ ಆಗಿರಲ್ಲ, ಆಗಲ್ಲ ಇವಾಗೇನೆ. ಆಯ್ತಾ. ಯಾವಾಗ ಅದು ಫಿಕ್ಸ್ ಆಗಿರುತ್ತೋ ಅವಾಗ ಏನಾಗುತ್ತೆ, ಲೇಬರ್ ಸ್ಟಾರ್ಟ್ ಆಗೋ ಇದು ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ ಅವಾಗಿಂದ. ಓಕೆ. ಎಸ್, ಆಲ್ಮೋಸ್ಟ್ 36 ಇಂದ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರಿಗೆ ಇನ್ನ ಬೇಗ ಆಗುತ್ತೆ. ದಟ್ ಈಸ್ ದ ಪ್ರೀಟರ್ಮ್ ಲೇಬರ್ ಅಂತ ಎಲ್ಲ ಕರಿತೀವಲ್ವಾ, ಅದರ ಸೈನ್ ಅದು. ಓಕೆ. ಸೊ ಅದಕ್ಕೆ ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತಾರೆ. ಅದು ಒಬ್ಬೊಬ್ಬರ
ಟೈಮಿಂಗ್ ಆಯ್ತಾ, ನಮ್ಮ ಟೈಮಿಂಗ್ ಅಲ್ಲ, ಆ ಮಗು ಡಿಸೈಡ್ ಮಾಡಿದ ಟೈಮಿಂಗ್. ಓಕೆ, ಸೊ ಬೋತ್ ಆಚಾರ್ಯ ವೃದ್ಧ, ಓಕೆ, ವೃದ್ಧ ಮತ್ತೆ ವಾಗ್ಭಟ ಆಚಾರ್ಯ ಚರಕ ಎಲ್ಲರೂ ಹೇಳಿರೋ ಪ್ರಕಾರ ಏನು, ಫೀಟಸ್ ಕೀಪ್ಸ್ ಬೋತ್ ಇಟ್ಸ್ ಪಾಮ್ಸ್ ಟುಗೆದರ್ ಓವರ್ ಇಟ್ಸ್ ಫೋರ್ ಹೆಡ್. ಆಯ್ತಾ, ಅದು ಹೆಡ್ ಫಿಕ್ಸ್ ಆಗೋದು ಕೇಳಿದ್ರಲ್ವಾ, ಅವಾಗ ಏನ್ ಮಾಡುತ್ತೆ ಮಗು, ಹಿಂಗೆ ಆಯ್ತಾ, ಒಂದ್ ನಮಸ್ತೆನೋ ಅಥವಾ ಹಿಂಗೋ ಏನ್ ಮಾಡುತ್ತೆ, ಹಣೆ ಹತ್ರ ಇಟ್ಕೊಂಡಿರುತ್ತೆ. ಆಯ್ತಾ, ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ ಮಕ್ಕಳು ಹಂಗೆ ಇಟ್ಕೊಂಡಿರ್ತಾರೆ. ಅಂದ್ರೆ ಯಾವಾಗ ಹೊರಗಡೆ ಹೋಗ್ಬೇಕಾದ್ರೆ ನಾವು ಅಷ್ಟೇ ಅಲ್ವಾ, ತುಂಬಾ ಗಲಾಟೆ ಅಥವಾ ತುಂಬಾ ಕ್ರೌಡ್ ಇರೋ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಹಿಂಗೆ ಇಟ್ಕೊಂಡಿರ್ತೀವಿ ಅಲ್ವಾ, ಅಟ್ಲೀಸ್ಟ್ ಹಿಂಗೆ ಇಟ್ಕೊಂಡಿರ್ತೀವಿ. ಸೊ ನಮ್ಗೆ ಯಾವುದು ಏನು ತಾಕಬಾರದು, ವಿ ಆರ್ ಪ್ರೊಟೆಕ್ಟಿಂಗ್ ಅವರ್ ಸೆಲ್ಸ್ ಆ ಥರ. ಸೊ ಮಗುನು ಕೂಡ ಹೊರಗಡೆ ಹೋಗುವಾಗ ಆಲ್ಮೋಸ್ಟ್ ಹಿಂಗೆ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಟುಗೆದರ್ ಟು ಅಂದ್ರೆ ಅವರ ಫೋರ್ ಹೆಡ್ ಹತ್ರ ಇಟ್ಕೊಂಡಿರ್ತಾರೆ ಮಗು ಅಂತ ಹೇಳಿ. ಅದ್ರದ್ದೊಂದು ಪಿಕ್ಚರ್ ಇತ್ತು, ಅದು ಹಾಕಿದ್ನೋ ಇಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ಹಾಕ್ತೀನಿ ಅಕಸ್ಮಾತ್ ಇಲ್ಲ. ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ನಾರ್ಮಲ್ ಚೈಲ್ಡ್ ಬರ್ತ್, ಹೆಡ್ ಆಫ್ ಫೀಟಸ್ ಟರ್ನ್ಸ್ ಡೌನ್ ಅಂಡ್ ದೆನ್ ಡಿಸೆಂಡ್ಸ್ ಡೌನ್ವರ್ಡ್ಸ್. ಆಯ್ತಾ, ನಾರ್ಮಲ್ ಚೈಲ್ಡ್ ಬರ್ತ್ ಅಲ್ಲಿ, ಲೇಬರ್ ಅಲ್ಲಿ ಏನಾಗುತ್ತೆ, ಹೆಡ್ ಕೆಳಗಡೆ ಇದರಲ್ಲಿ ಕೆಳಗಡೆ ಜಾರ್ತಾ ಬರುತ್ತೆ. ಆಯ್ತಾ, ಟರ್ನ್ಸ್ ಡೌನ್ ಅಂಡ್ ದೆನ್ ಡಿಸೆಂಡ್ಸ್ ಡೌನ್ವರ್ಡ್ಸ್. ಆಯ್ತಾ, ನಿಧಾನಕ್ಕೆ ಕೆಳಗಡೆ ಜಾರ್ತಾ ಬರ್ತಾ ಇರುತ್ತೆ. ಅಂಡ್ ಇದನ್ನ ಮ್, ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ, ಹಿರಿಯರು ನೋಡಿ ಬೇಕಾದ್ರೆ ನೀವು, ಅವ್ರು ಇನ್ನೇನು ಲೇಬರ್ ಹತ್ತತ್ರ ಇದೆ ಅಂದಾಗ ಹೊಟ್ಟೆ ಜಾರಿದೆ, ಹೊಟ್ಟೆ ಆಲ್ರೆಡಿ ಕೆಳಗೆ ಬಂದಿದೆ ಅಂದ್ರೆ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು ಪೇನ್ ಅನ್ನೋ ಥರ ಹೇಳ್ತಾರೆ. ಓಕೆ, ಅಂದ್ರೆ ಆಲ್ರೆಡಿ ಯುವರ್ ಬೇಬಿ ಈಸ್ ರೆಡಿ. ಆಯ್ತಾ, ಹೆಂಗೆ ನಿಧಾನಕ್ಕೆ ನಿಮ್ಗೂ ಉಸಿರಾಡ, ಇವಾಗ ಎಷ್ಟೋ ಜನಕ್ಕೆ ನಿಮ್ಗೆ ಬ್ರೆತ್ಲೆಸ್ನೆಸ್ ಫೀಲ್ ಆಗುತ್ತೆ ಒಂದೊಂದ್ಸರಿ ಅಲ್ವಾ, ಯಾಕಂದ್ರೆ ಮಗು ಹಿಂಗೆ ಮೇಲ್ಗಡೆ ಪುಷ್ ಮಾಡ್ತಾ ಇರೋದು ಅಥವಾ ಮೇಲ್ಗಡೆ ಬರ್ತಾ ಇರೋದು, ಬೆಳೀತಾ ಇರೋದು ಹೊಟ್ಟೆಯಿಂದ ನಮ್ಗೇನು ಡಯಾಫ್ರಾಮ್ ಅದ್ರ ಕಡೆಗೆ ಒತ್ತುತ್ತಾ ಇರುತ್ತೆ. ಅಂದ್ರೆ ನಮ್ಮ ಎದೆ ಕೆಳಗಡೆ ಇರುವಂತಹ ಡಯಾಫ್ರಾಮ್ ಲಂಗ್ಸ್ ಕೆಳಗಡೆ ಇರುತ್ತಲ್ಲ, ಅದಕ್ಕೆ ಯಾವಾಗ ಒತ್ತುತ್ತಾ ಇರುತ್ತೋ ನಮಗೆ ಬ್ರೀದಿಂಗ್ ಫುಲ್ಲಿ ಬ್ರೀತ್ ಮಾಡಕ್ ಆಗಲ್ಲ. ಅದಕ್ಕೆ ಆ ಥರ ಶಾರ್ಟ್ನೆಸ್ ಆಫ್ ಬ್ರೆತ್ ಇರುತ್ತೆ. ಇವಾಗ ಬರ್ತಾ ಬರ್ತಾ ಏನಾಗುತ್ತೆ, ಇನ್ನೇನ್ ಡೆಲಿವರಿ ಹತ್ತತ್ರ ಇದೆ ಆಯ್ತಾ, ಅವಾಗ ಏನಾಗುತ್ತೆ, ಮಗು ಕೆಳಗಡೆ ಜಾರ್ತಾ ಹೋಗುತ್ತೆ. ಆಯ್ತಾ, ಅವಾಗ ಮೇಲಿನ ಸ್ಪೇಸ್ ಈಸಿ ಆಗ್ತಾ ಹೋಗುತ್ತೆ, ಡಯಾಫ್ರಾಮ್ ಆರಾಮಾಗಿ ಉಸಿರಾಡ್ಬೋದು ನೀವು. ಅದು ಕೂಡ ಒಂದು ಸೈನ್. ಆಯ್ತಾ, ಸೊ ಅದು ಕೂಡ ಒಂದು ಸೈನ್, ಅಂದ್ರೆ ಹೊಟ್ಟೆ ಕೆಳಗ್ ಜಾರಿದೆ. ಅವಾಗ ನಿಮ್ಗೆ ಬೆಲ್ಲಿಲಿ ಗೊತ್ತಾಗುತ್ತೆ, ರೌಂಡ್ ಇದ್ದಿದ್ದು ಜಾರಿರೋದು ಗೊತ್ತಾಗುತ್ತೆ. ಇಲ್ಲಿ ಮೇಲ್ಗಡೆ ರೌಂಡ್ ಇರಲ್ಲ, ಫ್ಲಾಟ್ ಆಗ್ತಾ ಬಂದಿರುತ್ತೆ. ಆಯ್ತಾ, ಕೆಳಗಡೆ ಮಾತ್ರ ಹೊಟ್ಟೆ ಕಾಣಿಸ್ತಾ ಇರುತ್ತೆ. ಹಿಂಗಿದ್ದಾಗ ಗೊತ್ತಾಗುತ್ತೆ, ಅಂದ್ರೆ ಇನ್ನೇನ್ ಬೇಬಿ ಕೆಳಗಡೆ ಜಾರಿದೆ ಅಂದ್ರೆ ಪ್ರಾಸೆಸ್ ಆಗುತ್ತೆ. ಆಯ್ತಾ, ಸೊ ನಮ್ಗೆ ಕಾಂಟ್ರಾಕ್ಷನ್ಸ್ ಹೆಂಗಾಗೋದು, ಎಲ್ಲ ಕಡೆ ಅಲ್ಲ, ಜಾಸ್ತಿ ಮೇಲ್ಗಡೆಯಿಂದ ಹಿಂಗೆ ಡೌನ್ವರ್ಡ್ಸ್. ಆಯ್ತಾ, ಕಾಂಟ್ರಾಕ್ಷನ್ ರಿಲೀಸ್. ಆಯ್ತಾ, ಅದು ಮೇಲ್ಗಡೆಯಿಂದ, ಹೊಟ್ಟೆ ಮೇಲ್ಗಡೆಯಿಂದ ಇಲ್ಲಿಂದ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್. ಓಕೆ, ದಿಸ್ ಇಸ್ ನಾನ್ ಆಸ್ ಲಾಂಗಿಟ್ಯೂಡಿನಲ್ ಲೈ ಅಂತ ಕರಿತೀವಿ, ಅಥವಾ ವಿತ್ ಅ ವರ್ಟೆಕ್ಸ್ ಪ್ರೆಸೆಂಟೇಶನ್, ಸೆಫಾಲಿಕ್ ಪ್ರೆಸೆಂಟೇಶನ್. ಸೊ ವಿಚ್ ಅಕರ್ಸ್ ಇನ್ 96.5% ಆಫ್ ಕೇಸಸ್. ಆಯ್ತಾ, ಇಲ್ಲಿ ಪರ್ಸೆಂಟೇಜ್ ಕೂಡ ಹೇಳಿದ್ದಾರೆ. ಇನ್ನು ಉಳಿದವರಲ್ಲಿ ಯಾವಾಗ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಓಕೆ, ಸೊ ನಾವು ಮುಂಚೆನೆ ಡಿಸೈಡ್ ಮಾಡಿದಾಗೆ ಅದೆಲ್ಲ ಡಿಸೈಡ್ ಆಗೋದು ಈ ಫ್ಯಾಕ್ಟರ್ಸ್. ಓಕೆ, ಸಾರಿ, ನಮ್ದೇನೇನು ಬೇರೆ ಸ್ಲೈಡ್ಸ್ ಎಲ್ಲ ಮಿಕ್ಸ್ ಆಗಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಿದೆ ಮ್ಯಾಮ್. ಓಕೆ, ಸೊ ಗರ್ಭದ್ವಾರವು ಹಿಗ್ಗುತ್ತಾ ಅಗಲವಾಗುತ್ತಿರುವುದು. ಆಯ್ತಾ, ಇಲ್ಲೇನಿದೆ, ಮಗುವಿನ ಹೆಡ್ ಈ ತರ ಫಿಕ್ಸ್ ಆಗಿದೆ. ಆಯ್ತಾ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಆ ಮಗುವಿನ ತಲೆ ಮತ್ತು ಇದೇನಿದೆ ಸರ್ವಿಕ್ಸ್ ಇದು. ಆಯ್ತಾ, ಸೊ ಸರ್ವೈಕಲ್ ಸ್ಟಿಚಸ್ ಅಂತ ಹೇಳ್ತಾ ಇದ್ದೀರಲ್ವಾ, ಇಲ್ಲೇ ಸ್ಟಿಚಸ್ ಹಾಕಿರ್ತಾರೆ. ಅಕಸ್ಮಾತ್ ಯಾರಿಗಾದ್ರೂ ನಾರ್ಮಲ್ಲೇ ಮಾಡಿಸೋದಾದ್ರೆ ಅವರು ತೆಗಿತಾರೆ. ಆಯ್ತಾ, ಇನ್ನೇನು ನನಗೆ ಹಾಕಿದ್ದಾರೆ ಫುಲ್ ಮ್ಯಾಮ್ ಟರ್ಮ್ ಇವಾಗ. ಆಗಿದೆ ಅಂದಾಗ ತೆಗಿತಾರೆ, ಇಲ್ಲ ಸಿಸೇರಿಯನ್ ಮಾಡ್ತೀವಿ ಅಂದ್ರೆ ಹಂಗೆ ಬಿಡ್ತಾರೆ ಹತ್ರ ಬಂದಾಗ. ಇವಾಗ ನನ್ ಸರ್ವೈಕಲ್ ಸ್ಟಿಚಸ್ ಹಾಕಿದ್ದಾರೆ ಮ್ಯಾಮ್. ಹಾ, ಕೆಲವೊಬ್ರಿಗೆ ನಾರ್ಮಲ್ ಆಗುತ್ತೆ, ಈಸಿ ಇದೆ ಅಂತಂದ್ರೆ ಅದನ್ನ ತೆಗೆದು ನಾರ್ಮಲ್ ಡೆಲಿವರಿ ಆಗೋಕೆನೆ ಬಿಡ್ತಾರೆ. ಇಲ್ಲ ಅಂತಂದ್ರೆ
ಅಂದ್ರೆ ಇದು ಫುಲ್ ಟರ್ಮ್ ಡೆವಲಪ್ ಆದ್ಮೇಲೆ, ಆಯ್ತಾ. ಅಕಸ್ಮಾತ್ ಇಲ್ಲ ಸಿಸೇರಿಯನ್ನೇ ಮಾಡೋದು ಅಂತಂದ್ರೆ ಬೇರೆ ಕೇಸಸ್ ಎಲ್ಲಾನು ಸ್ಟಡಿ ಮಾಡ್ತಾರೆ. ಇಲ್ಲ ಸಿಸೇರಿಯನ್ನೇ ಹೋಗ್ಬೇಕು ಅಂತಂದ್ರೆ ಅದನ್ನ ತೆಗೆದ್ರು ತೆಗಿತಾರೆ, ಇಲ್ಲ ಅಂತಂದ್ರೆ ಸಿಸೇರಿಯನ್ ಆದ್ಮೇಲೆ ತೆಗಿಯೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ರು ಹಂಗೆ ಬಿಟ್ಟು ಆಮೇಲೆ ತೆಗಿತಾರೆ. ಸೊ ವಾಟ್ ಎವರ್ ಇಟ್ ಈಸ್, ಬಟ್ ಡೆಲಿವರಿ ಟೈಮಲ್ಲಿ ತೆಗಿತಾರೆ ಅದನ್ನ. ಓಕೆ, ಎಸ್. ಏನಾಗುತ್ತೆ, ಈ ಸರ್ವಿಕ್ಸ್ ಏನಿದೆ, ಈ ಲೆಂತ್ ಯಾವಾಗ ಚಿಕ್ಕದಾಗ್ತಾ ಬರುತ್ತೋ ಅವರಿಗೆ ಮಾತ್ರ ಇದನ್ನ ಟೈ ಮಾಡ್ತಾರೆ, ಆಯ್ತಾ. ಇಲ್ಲಿ ಕಟ್ಟಿದಾಗ ಏನಾಗುತ್ತೆ, ಅದು ಗಟ್ಟಿಯಾಗಿರುತ್ತೆ, ಮಗುನ ಕೆಳಗಡೆ ಆಚೆ ಹೋಗಕ್ ಬಿಡಲ್ಲ, ಆಯ್ತಾ. ಸೊ ಇದು ಇರೋದೇ ಅದಕ್ಕೆ, ಈ ಸರ್ವಿಕ್ಸ್ ಇರೋದೇ ತುಂಬಾ ಗಟ್ಟಿಯಾಗಿರುತ್ತೆ. ಅವತ್ತು ಹೇಳಿದ್ದೆ ಅನ್ಸುತ್ತೆ ನಾನು ಅಲ್ವಾ, ಗನ್ಬುಟ್ಸ್ ತರ ತುಂಬಾ ಗಟ್ಟಿಯಾಗಿರುತ್ತೆ ಅದು. ಮತ್ತೆ ಅಗ್ಲನೂ ಅಷ್ಟೆ, ಆಯ್ತಾ, ಉದ್ದನೂ ಇರುತ್ತೆ, ಮತ್ತೆ ಅದು ತುಂಬಾ ಗಟ್ಟಿಯಾಗೂ ಇರುತ್ತೆ, ಮತ್ತೆ ತುಂಬಾ ಥಿಕ್ಕಾಗಿ ಹಿಂಗ್ ಅಂಟ್ಕೊಂಡಿರುತ್ತೆ, ಆಯ್ತಾ. ಇದು ಎರಡು ಕೈ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಅದು ಹಂಗೆ ಇರೋದು, ಆಯ್ತಾ. ಎರಡು ಹಿಂಗೆ ಬರ್ತಾ ಬರ್ತಾ ಏನಾಗುತ್ತೆ, ಈ ಲೆಂತ್ ಶಾರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಲೆಂತ್ ಇಲ್ಲಿ ಕಾಣಿಸ್ತಿದೆಯಲ್ವಾ, ಒಂದ್ ಲೈನ್ ಪೂರ್ತಿ ಝೂಮ್ ಮಾಡ್ಬೇಕಾ, ಓಕೆ. ಈ ಲೈನ್ ಪೂರ್ತಿ ಕಾಣಿಸ್ತಿದೆಯಲ್ಲ, ಇದಿಷ್ಟುನು ಸರ್ವೈಕಲ್ ಲೆಂತ್ ಅದು, ಆಯ್ತಾ. ಸೊ ಇದೇ ನಿಮ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲೂ ಬಂದಿರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೋತಾ ಇರ್ಬೋದು, ಉದ್ದ ಇದೆಯಾ ಚಿಕ್ಕದಿದೆಯಾ ಎಲ್ಲಾನು. ಬಟ್ ಎಲ್ಲರೂ ಆಲ್ಮೋಸ್ಟ್ ಒಂದು 95% ಮೆಂಬರ್ಸ್ಗೆ ಅದು ಕರೆಕ್ಟ್ ಆಗೇ ಇರುತ್ತೆ. ಯಾರಿಗಾದ್ರೂ ಸ್ವಲ್ಪ ಇದಾದ್ರೆ ಅದನ್ನ ಸ್ಟಿಚಸ್ ಹಾಕಿಬಿಟ್ಟು ಪ್ರಿಕಾಷನರಿ ಆಗಿ ಮಾಡ್ತಾರೆ, ಆಯ್ತಾ. ಇಲ್ಲೆಲ್ಲ ಲೇಯರ್ಸ್ ಇರುತ್ತೆ. ಅದ್ರಲ್ಲೂ ಇಲ್ಲಿ ಮಗುವಿನ ತಲೆ ಮತ್ತೆ ಈ ಕಡೆ ಆ, ಏನು ಸರ್ವಿಕ್ಸ್ ಇದೆಯಲ್ವಾ, ಅದ್ರ ಮಧ್ಯೆ ಇರುವಂತಹ ಈ ಪೋರ್ಷನ್ ಏನಿದೆ, ಇಲ್ಲಿ ನೀರಿರುತ್ತೆ, ಆಯ್ತಾ. ಸೊ ವಾಟರ್ ಮೆಂಬ್ರೇನ್ ಅಂತ ಕರೀತಾರೆ. ಸೊ ಅದು ಆ ಪದರ ಇದಿಷ್ಟರಲ್ಲೂ ವಾಟರ್ ಇರುತ್ತೆ, ಅಮ್ನಾಟಿಕ್ ಫ್ಲೂಯಿಡ್ ಇರುತ್ತೆ. ಆ ಮೆಂಬ್ರೇನು ಸ್ವಲ್ಪ ಒಂಥರ ಜೆಲ್ಲಿ ಅಂತ ಅನ್ಕೊಂಬಿಡಿ, ಆ ಥರ ಸ್ವಲ್ಪ ತಿಕ್ಕಾಗಿರುತ್ತೆ, ಆಯ್ತಾ. ಬಟ್ ಅದು ಬ್ರೇಕ್ ಆಯ್ತು ಅಂತಂದ್ರೆ, ಅದೇ ವಾಟರ್ ಲೀಕ್ ಆಯ್ತು, ವಾಟರ್ ಬ್ರೇಕ್ ಆಯ್ತು ಎಲ್ಲ ಹೇಳ್ತಾರಲ್ವಾ, ನೀರ್ ಹೋಯ್ತು ಅಂತ ಹೇಳ್ತಾರೆ ಕನ್ನಡದಲ್ಲಿ ಆದಷ್ಟು ಅಲ್ವಾ, ಹಳ್ಳಿ ಕಡೆ ಎಲ್ಲ ನೀರ್ ಹೋಯ್ತು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಮ್ಯೂಕಸ್ ಪ್ಲಗ್ ಅಂತ ಇರುತ್ತೆ. ಅದು ಒಂಥರ ಜೆಲ್ಲಿ ಎಲ್ಲ ಚೀಸ್ ತರ ಇದೆ ಅಂತ ಅನ್ಕೊಳ್ಳಿ. ಚೀಸ್ ಎಲ್ಲಾರು ನೋಡಿರ್ತೀರ, ಚೀಸ್ ನೋಡಿಲ್ಲ ಅಂದ್ರೆ ಗಟ್ಟಿ ಗಿಣ್ಣ ನೋಡಿರ್ತೀರ ಅಲ್ವಾ, ಆಲ್ಮೋಸ್ಟ್ ಆ ತರ ಇರುತ್ತೆ. ಇಲ್ಲ ಮೆತ್ತಗಿರೋ ಗಿಣ್ಣ ಅಂತಾನೆ ಅನ್ಕೊಳ್ಳಿ. ಅಷ್ಟು ಥಿಕ್ ಆಗಿರುತ್ತೆ ಅದು, ಆಯ್ತಾ. ಸ್ವಲ್ಪ ಇರುತ್ತೆ ಬಟ್ ಥಿಕ್ ಆಗಿರುತ್ತೆ. ಈ ಇಲ್ಲಿ ಇರುತ್ತೆ ಈ ಜಾಗದಲ್ಲಿ ಆಲ್ಮೋಸ್ಟ್, ಆಯ್ತಾ. ಅದು ಯಾಕಿರುತ್ತೆ ಅಂದ್ರೆ ಈ ವಜೈನದಿಂದ ಯಾವುದೇ ಇನ್ಫೆಕ್ಷನ್ಸ್ ಒಳಗಡೆ ಹೋಗ್ಬಾರ್ದು ಮಗು ಕಡೆಗೆ, ಆಯ್ತಾ. ಅದು ಏನೇ ಇದ್ರು ದೇವರು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದಾನೆ, ಅಲ್ಲೇ ಸ್ಟಾಪ್ ಆಗ್ಬೇಕು. ಯಾವುದು ಮಗುಗ್ ಡೈರೆಕ್ಟ್ಲಿ ಬರಂಗಿಲ್ಲ. ಬರೋದಾದ್ರೆ ಎಲ್ಲಿಂದ ಬರಬೇಕು, ನ್ಯೂಟ್ರಿಷನ್ನು ಎಲ್ಲಾನು ಬರೋದು ಎಲ್ಲಿಂದ ಬರುತ್ತೆ, ಮಗುವಿನ ಏನು ಪ್ಲಾಸೆಂಟಾದಿಂದ ಬರುತ್ತೆ, ಪ್ಲಾಸೆಂಟಾದಿಂದಾನೇ ಬರಬೇಕು ಅಲ್ಲಿ. ಯಾಕಂದ್ರೆ ಅಲ್ಲೂ ಕೂಡ ಫಿಲ್ಟರ್ಸ್ ಇದೆ, ಫಿಲ್ಟರ್ ಫಾರ್ಮ್ ಆಗೇ ಬರಬೇಕು, ಒಳ್ಳೇದು ಮಾತ್ರ ಬರ್ಬೇಕು ಮಗು ಕಡೆಗೆ ಅಲ್ವಾ. ಸೊ ಇಲ್ಲಿಂದ ಅಕಸ್ಮಾತ್ ವಜೈನದಿಂದ ಎಷ್ಟೋ ಜನ ಕೇಳ್ತಾರೆ, ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇಂಟರ್ಕೋರ್ಸ್ ಇಸ್ ಅಲೌಡ್ ಆರ್ ನಾಟ್. ಬಟ್ ಎಷ್ಟೋ ಜನಕ್ಕೆ ಅಲೋ ಇರುತ್ತೆ. ಕೆಲವೊಬ್ರು ಅಂದ್ರೆ ಎಲ್ಲರೂ ಏನ್ ಮಾಡಿ, ನಿಮ್ಮ ಡಾಕ್ಟರ್ಸಿಗೆ ಕೇಳಿ ನೋಡಿ ಆ ಕಂಡೀಷನ್ ಹೇಗಿದೆ, ಹೇಗೆ ನಾವು ಮುಂದುವರಿಬೇಕು ಅಲ್ವಾ. ಸೊ ಇದನ್ನ ಕೇಳ್ಕೋಬೇಕು. ಅಂಡ್ ಇನ್ನೂ ಒಂದು ಇದು ಹೇಳಿದಾಗ ನೆನಪಾಯ್ತು, ಲೇಬರ್ ಬಿಗಿನ್ ಆಗೋದಕ್ಕೆ ಇದು ಒಂದು ಫ್ಯಾಕ್ಟರ್ ಆಗುತ್ತೆ. ಅಂದ್ರೆ ಕಾಂಟ್ರಾಕ್ಷನ್ಸ್ನ ಇದು ಮಾಡೋದಕ್ಕೆ, ಲೇಬರ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಾದ್ರೆ, ಇನ್ನ ನಂಗೆ ಲೇಬರ್ ಆಗ್ತಾ ಇಲ್ಲ ಅಂದ್ರೆ ಇಂಡ್ಯೂಸ್ ಮಾಡೋಕೆ ಇದು ಒಂದು ಮೆಥಡ್ನ ಎಷ್ಟೋ ಜನ ಯೂಸ್ ಮಾಡ್ತಾರೆ, ಅಂದ್ರೆ ಹ್ಯಾವಿಂಗ್ ಇಂಟರ್ಕೋರ್ಸ್, ಆಯ್ತಾ. ಯಾವಾಗ ಇಂಟರ್ಕೋರ್ಸ್ ಆಗುತ್ತೋ ಅವಾಗ ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಂತ ನಾ ಹೇಳಿದ್ದೆ. ಸೊ ಆ ಕಾಂಟ್ರಾಕ್ಷನ್ಸು ಡೆಲಿವರಿ ಕಾಂಟ್ರಾಕ್ಷನ್ಸ್ನ ಬಿಗಿನ್ ಮಾಡುವಂತಹ ಚಾನ್ಸಸ್ ಇರುತ್ತೆ, ಆಯ್ತಾ. ಸೊ ಅದನ್ನು ಕೂಡ ಯಾರಾದರೂ ಅಕಸ್ಮಾತ್ ಟ್ರೈ ಮಾಡೋದಿದೆ, ಖಂಡಿತ ನಿಮ್ಮ ಡಾಕ್ಟರ್ಸ್ನ ಕೇಳಿ ಮಾಡ್ಬೋದು. ಓಕೆ, ಸೊ ಲೈಕ್ ನ್ಯಾಚುರಲಿ ಯು ಆರ್ ಇಂಡ್ಯೂಸಿಂಗ್ ದ ಪೇನ್ ಅನ್ನೋ ಥರ ಆ್ಯಂಡ್ ವಿತ್ ಪ್ಲೇಷರ್. ಓಕೆ, ದಿಸ್ ಇಸ್ ಆಕ್ಚುಲಿ ಅ ಗ್ರೇಟ್ ಮೆಥಡ್. ಬೇರೆ ಕಂಟ್ರೀಸಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಆಲ್ಮೋಸ್ಟ್ ಇನ್ನೇನು ಡೆಲಿವರಿ ಹತ್ತತ್ರ ಇದೆ ಅಂತ ಅಂದಾಗ ಹ್ಯಾವಿಂಗ್ ವೆರಿ ಗುಡ್, ಲೈಕ್ ತುಂಬ ಒಳ್ಳೆ ಇಂಟೆನ್ಷನಿಂದ, ತುಂಬ ಪ್ಯೂರ್ ಮನಸ್ಸಿಂದ ಆ್ಯಂಡ್ ವಿತ್ ಪ್ರೆಸೆನ್ಸ್ ಆಫ್ ಮೈಂಡ್,
ಆಯ್ತಾ. ತುಂಬಾ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಅವಾಗ, ಯಾಕಂದ್ರೆ ಸ್ವಲ್ಪನೂ ಏನು ಮಿಸ್ ಆಗಬಾರ್ದು ಅಲ್ವಾ. ಅಂಡ್ ಈವನ್ ಅವಾಗ ಏನಾಗುತ್ತೆ, ಆಕ್ಸಿಟೋಸಿನ್ ಲವ್ ಹಾರ್ಮೋನ್ ಅಂತ ಕರಿತೀವಿ ಅಲ್ವಾ. ಡ್ಯೂರಿಂಗ್ ದಟ್ ಪ್ರಾಸೆಸ್ ಲವ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಆಕ್ಸಿಟೋಸಿನ್ ಅನ್ನೋದು ತುಂಬಾ ಸಪೋರ್ಟ್ ಮಾಡುತ್ತೆ. ಎಸ್, ನಿಪಲ್ ಸ್ಟಿಮ್ಯುಲೇಷನ್ ಇದು ಕೂಡ ಹೌದು. ಸೊ ನಿಪಲ್ ಸ್ಟಿಮ್ಯುಲೇಷನ್ ಮಾಡೋದ್ರಿಂದನೂ ಕೂಡ ಕಾಂಟ್ರಾಕ್ಷನ್ಸ್ ಬಿಗಿನ್ ಆಗುತ್ತೆ. ಆಯ್ತಾ. ನಿಪಲ್ಸ್ ಅಂಡ್ ವಜೈನಾ ಬೋತ್ ಆರ್ ವೆರಿ ಮಚ್ ಲೈಕ್ ಇಂಟರ್ ರಿಲೇಟೆಡ್ ಅಲ್ವಾ. ಆಲ್ಮೋಸ್ಟ್ ಇಲ್ಲೆಲ್ಲ ಆಡಳಿಸಿದೀರಾ, ಯು ಆಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ. ಏನು ನಿಪಲ್ ಸ್ಟಿಮ್ಯುಲೇಷನ್ ಮಾಡಿದಾಗ ಯಾವಾಗೂ ವಜೈನದಲ್ಲಿ ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ. ಅಲ್ಲಿ ಒಂದು ದ್ರವ ರೀತಿಯ ಥಿಂಗ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ ಅಲ್ವಾ. ಇದೇನು ಎಲ್ಲದು ಕೂಡ ಪ್ರಿಪ್ರೇಷನ್ ಫಾರ್ ಗಿವಿಂಗ್ ಬರ್ತ್ ಟು ಅ ಲೈಫ್ ಅಲ್ವಾ. ದಟ್ ಇಸ್ ವೈ ಐ ಟ್ರೀಟ್ ಆಲ್ ದೀಸ್ ಪ್ರೊಸೆಸಸ್ ತುಂಬಾನೇ ಡಿವೈನ್ ಪ್ರಾಸೆಸ್ ಅಲ್ವಾ. ಅಷ್ಟು ನೀಟಾಗಿ ಡಿಸೈನ್ ಮಾಡಿರೋದು ದೇವರು, ನಾನಲ್ಲ. ಓಕೆ, ನೋಡಿ. ಸೊ ಯಾವಾಗ ನಿಪಲ್ ಸ್ಟಿಮ್ಯುಲೇಷನ್ ಆಗಿರ್ಬೋದು ಅಥವಾ ಹ್ಯಾವಿಂಗ್ ಇಂಟರ್ಕೋರ್ಸ್ ಆಗಿರ್ಬೋದು, ಇದರಿಂದನೂ ಕೂಡ ಲೇಬರ್ ಬಿಗಿನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೀವು ತುಂಬಾನೇ ಹತ್ತತ್ರ ಇದ್ದೀರಾ, ಆದ್ರೆ ಇನ್ನ ಕಂಪ್ಲೀಟ್ ಟರ್ಮ್ ಆಗಿಲ್ಲ, ಇನ್ನೂ ಮಗು ಬೆಳಿಬೇಕು ಅನ್ನೋಂಥ ಸಿಗ್ನಲ್ ಇದ್ದಾಗ ಡೋಂಟ್ ಗೋ ಫಾರ್ ಇಟ್. ಅದು ಒಂದು ಪ್ರಿಕಾಷನ್. ಓಕೆ, ಇದು ಫಸ್ಟ್ ಸ್ಟೇಜ್ ಆಯ್ತಾ. ಗರ್ಭದ್ವಾರ ಹಿಗ್ಗುತ್ತಾ ಅಗಲವಾಗುತ್ತಿರುವುದು. ಸೊ ಗರ್ಭದ್ವಾರ ಅಂದ್ರೆ ಇದೆ ಆಯ್ತಾ. ಸರ್ವಿಕ್ಸ್, ಸರ್ವಿಕ್ಸ್ಗೆ ಅದನ್ನ ಗರ್ಭದ್ವಾರ ಅಂತ ಕರೀತಾರೆ. ದ್ವಾರ ಅಂತಂದ್ರೇನು, ಬಾಗಿಲು ಆಯ್ತಾ. ಇಲ್ಲಿ ತನಕ ಏನಾಯ್ತು, ಬಾಗಿಲು ಮುಚ್ಚಿತ್ತು, ಅಕಸ್ಮಾತ್ ತೆರೆಯಂಗಿತ್ತು ಅಂತಂದ್ರೆ ಅದನ್ನ ಮುಚ್ತಾರೆ. ಅದನ್ನೇ ಸರ್ವೈಕಲ್ ಸ್ಟಿಚ್ ಅಂತ ಕರೀತಾರೆ. ಓಕೆ, ಸೊ ಅದನ್ನ ಮುಚ್ಚಿದ್ದು ಇವಾಗ ಏನಾಗುತ್ತೆ, ನಿಧಾನವಾಗಿ ಓಪನ್ ಆಗ್ತಾ ಬರುತ್ತೆ. ಅದು ಹಿಂಗೂ ಆಗುತ್ತೆ, ಹಿಂಗೂ ಓಪನ್ ಆಗುತ್ತೆ ಅಂಡ್ ತುಂಬಾ ಥಿನ್ ಆಗ್ತಾ ಬರುತ್ತೆ. ನಾನು ಅವತ್ತೇ ಹೇಳ್ದೆ, ಎಷ್ಟು ತುಟಿ ಅಷ್ಟು ಸ್ಮೂತ್ ಆಗುತ್ತೆ ಅದು ಆಯ್ತಾ. ಆದ್ರೆ ಅಲ್ಲಿ ತನಕ ತುಂಬಾ ತುಂಬಾ ಗಟ್ಟಿ ಇತ್ತು, ಬಂಡೆ ತರ ಗಟ್ಟಿ ಇತ್ತು, ಅದಕ್ಕೆ ಅದಷ್ಟು ಚೆನ್ನಾಗಿ ಇಟ್ಕೊಂಡಿತ್ತು. ಇವಾಗ ಏನಾಯ್ತು, ಅದು ತುಂಬಾ ಲೈಟ್ ಆಗಿ ಅಂದ್ರೆ ತುಂಬಾ ಮೆತ್ತಗೆ ಆದಾಗ ಏನಾಗುತ್ತೆ, ಈ ತರ ಥಿನ್ ಆಯ್ತು ನೋಡ್ರಿ. ಇಲ್ಲಿ ತುಂಬಾ ತೆಳುವು ಆಗಿದೆ ಇಲ್ಲಿ ಅಲ್ವಾ. ಇದು ವಜೈನಲ್ ರೀಜನ್ ಇದು ಆಯ್ತಾ. ಇವಾಗ ಏನಾಯ್ತು, ಇದು ಕೂಡ ಅಗ್ಲ ಆಗಿದೆ, ಇದು ತುಂಬಾ ತೆಳ್ಳಗಾಗಿದೆ, ವಜೈನ ಕೂಡ ಅಗ್ಲ ಆಗ್ತಾ ಬರ್ತಾ ಇದೆ, ಮಗು ಹೆಡ್ ಕೆಳಗಡೆ ಬರ್ತಾ ಇರುವಾಗ. ಈಗ ಇಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಿ, ಮಗುವಿನ ಸ್ಕಲ್ಲು ಇದೇನಿರುತ್ತೆ ಇಲ್ಲಿ, ಬ್ರಹ್ಮರಂಧ್ರ ಏನು, ಬ್ರಹ್ಮರಂಧ್ರ ಅಂತ ಕರಿತೀವಿ, ಅದು ನೆತ್ತಿ ಕೂಡಿಲ್ಲ ಅಂತ ಕೇಳಿರ್ಬೋದು ನೀವು ಅಲ್ವಾ. ಸೊ ಮಗುದು ನೆತ್ತಿ ಇನ್ನೂ ಕೂಡಿಲ್ಲ, ಯಾವಾಗ ಕೂಡುತ್ತೆ ಅದು ತುಂಬಾ ಒಬ್ಬೊಬ್ರಿಗೆ ಒಂದೊಂದು ಇದು ಇದೆ. ಅಂದ್ರೆ ಮಗುವಿನ ನೆತ್ತಿ ಫಸ್ಟ್ ಕೂಡಿರಲ್ಲ. ನಮ್ ಬುರ್ಡೆ ಹಿಂಗ್ ಮುಟ್ಕೊಂಡ್ರೆ ಇದಿಷ್ಟು ಒಂದೇನೆ ಏನು ಅನ್ನೋ ತರ ಫೀಲ್ ಆಗುತ್ತೆ ಅಲ್ವಾ. ಆದ್ರೆ ಮಗುಗೆ ಹಂಗಿರಲ್ಲ. ಇದು ತುಂಬಾ ಒಂಥರ ವರ ಇದ್ದಂಗೆ ಆಯ್ತಾ. ನಿಮ್ಗೆಲ್ಲರಿಗೂ ಅನ್ಸಿರ್ಬೋದು, ಅಷ್ಟು ಚಿಕ್ಕ ಜಾಗದಲ್ಲಿ ಮಗು ಹೆಂಗೆ ಆಚೆ ಬರುತ್ತೆ. ಅದು ದೊಡ್ಡ ಮಗು, ತಲೆ ಇಷ್ಟು ದಪ್ಪ ಇರುತ್ತೆ, ಎಷ್ಟು ಕಡಿಮೆ ಅಂದ್ರೆ ಇಷ್ಟು ದಪ್ಪ ಇರುತ್ತೆ, ಆಲ್ಮೋಸ್ಟ್ 10 ಸೆಂಟಿಮೀಟರ್ ಅಂತ ಯಾಕೆ ತಗೋತೀವಿ ಅಂದ್ರೆ 10 ಸೆಂಟಿಮೀಟರ್ ಡೈಲೇಟ್ ಆಯ್ತು ಅಂತಂದ್ರೆ ಮಗು ಹೆಡ್ ಈಸಿಯಾಗಿ ಹೊರಗೆ ಬರುತ್ತೆ ಅಂತ ಹೇಳಿ. ಓಕೆ, 10 ಸೆಂಟಿಮೀಟರ್ ಡೈಲೇಷನ್ ಅಂತಂದ್ರೇನು, ಈ ಸರ್ವಿಕ್ಸು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಓಪನ್ ಆಗ್ತಾ ಬರುತ್ತೆ. ಫಸ್ಟ್ 1 ಸೆಂಟಿಮೀಟರು, ಆಮೇಲೆ 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4, 5, 6, 7, 8, 9, 10 ಆಯ್ತಾ. ಇಷ್ಟು ಓಪನ್ ಆಯ್ತು ಅಂತಂದ್ರೆ ಇಷ್ಟರಲ್ಲಿ ಆರಾಮಾಗಿ ಬರುತ್ತೆ ಮಗು ಆಯ್ತಾ. ಸೊ ಅದನ್ನ ಯಾರು ತಲೆಯಲ್ಲಿ ಅಷ್ಟು ಇದು ಮಾಡ್ಕೋಬೇಡಿ, ಕೆಡಿಸ್ಕೋಬೇಡಿ. ಮತ್ತೆ ಆ ಜಾಗದಲ್ಲಿ ಸ್ಮೂತ್ ಆಗ್ತಾ ಬಂದಿರುತ್ತೆ, ಎಲ್ಲಾ ಮಸಲ್ಸ್ ಅಷ್ಟೇ ಸ್ಮೂತ್ ಅಂಡ್ ವೆರಿ ಫ್ಲೆಕ್ಸಿಬಲ್ ಆಯ್ತಾ. ಆರಾಮಾಗಿ ಜಾಗ ಮಾಡ್ಕೊಡುತ್ತೆ, ಅಲ್ಲಿ ನೋವಾಗಲ್ಲ. ಆಕ್ಚುಲಿ ನೋವಾಗೋದು ಕಾಂಟ್ರಾಕ್ಷನ್ಸ್ ಅಲ್ಲೇನೆ ಆಯ್ತಾ. ಬಟ್ ಅವಾಗ ನೀವು ಬ್ರೀದಿಂಗ್ ಮಾಡಿದಾಗ ಏನಾಗುತ್ತೆ, ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಆಯ್ತಾ. ಸೊ ಏನಾಯ್ತು, ಈ ಜಾಗ ಇದು ಓಪನ್ ಆಯ್ತು, ಆಮೇಲೆ ಮಗು ಹಿಂಗ್ ಬರ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮಗುವಿನ ತಲೆ ಶೇಪ್ ಇಲ್ಲಿ ಹೆಂಗಿತ್ತು, ಇಲ್ಲಿ ಹೆಂಗಿದೆ ನೋಡ್ತಾ ಇದ್ದೀರಾ ಎಲ್ಲ. ಇಲ್ಲಿ ಹೆಂಗಿತ್ತು, ಇಲ್ಲಿ ಹೆಂಗಿದೆ ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿ ರೌಂಡ್ ಇದೆ, ಆಲ್ಮೋಸ್ಟ್ ಅಲ್ಲಿ ತೇಲ್ತಾ ಇತ್ತು. ಇವಾಗ ಬರ್ತಾ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದೆ ಆಯ್ತಾ. ಮಗುವಿನ ಸ್ಕಲ್ಲು ಪೂರ್ತಿ ಅಡ್ಜಸ್ಟ್ ಆಗ್ತಾ ಇದೆ. ಇದು 4 ಲೇಯರ್ಸ್ ಇರುತ್ತೆ. 4 ಅಂದ್ರೆ ಇಲ್ಲಿ ಪೂರ್ತಿ ಒಂದೇ ತರ ನಮ್ಗೆ ಅನ್ಸುತ್ತಲ್ವಾ ಸ್ಕಲ್ಲು, ಆದ್ರೆ ಮಗುವಿನ ಇದ್ರಲ್ಲಿ ಅಟ್ಯಾಚ್ ಆಗಿರಲ್ಲ, ಇನ್ನು 4 ಭಾಗಗಳಾಗಿರುತ್ತೆ ಫಸ್ಟ್ ಆಯ್ತಾ. ಆಮೇಲೆ ಆ ಎಲ್ಲಾ ಭಾಗಗಳು ನಿಧಾನವಾಗಿ ಮಗು ಆಚೆ ಬಂದ ಮೇಲೆ, ಕೆಲವೊಬ್ಬರಿಗೆ ತುಂಬಾ ಬೇಗ ಒಂದು
7-8 ತಿಂಗಳಿಗೆ ಅವನ ಎತ್ತಿ ಕೂಡ್ಕೊಂಡಿರುತ್ತೆ. ಆಯ್ತಾ, ಅಂದ್ರೆ ಆ 4 ಭಾಗಗಳು ಒಂದ್ ಕಡೆ ಬಂದು ಸೇರಿರುತ್ತೆ. ಆಯ್ತಾ, ಅವಾಗ ಇಲ್ಲಿ ಮುಟ್ಟಿ ನೋಡ್ತಾರೆ, ಇಲ್ಲಿ ಮೆತ್ತಗಿಲ್ಲ, ಇಲ್ಲೆಲ್ಲ ಗಟ್ಟಿ ಆಗಿದೆ ಅಂತಂದ್ರೆ ಅಲ್ಲಿ ಕೂಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಕೂಡ್ಕೊಂಡಿರಲ್ಲ. ಅದು ತುಂಬಾ ಸಾಫ್ಟ್ ಇರುತ್ತೆ. ಆಯ್ತಾ, ಮೂಳೆ ಅಷ್ಟು ತುಂಬಾನು ಗಟ್ಟಿಯಾಗಿರಲ್ಲ, ಅದು ತುಂಬಾ ಸಾಫ್ಟೇ ಇರುತ್ತೆ. ಆಯ್ತಾ, ತುಂಬಾ ಫ್ಲೆಕ್ಸಿಬಲ್. ಸೊ ಅದು ಒಳಗಡೆ ಅಲ್ಲಿಂದ ಹೊರಗೆ ಬರುವಾಗ ಮಗುವಿನ ತಲೆ ಹಿಂಗೆ ಇಚ್ಚುಕೊಂಡಿರುತ್ತೆ. ಆಯ್ತಾ, ಅದಕ್ಕೆ ಎಷ್ಟೋ ಸರಿ ನೋಡಿದಾಗ ಮಗು ಹೊರಗಡೆ ಬಂದಾಗ ಅಯ್ಯೋ ತಲೆ ಏನ್ ಹಿಂಗ್ ಸೊಟ್ಟ ಇದೆ ಅನ್ನೋ ತರ ಅನ್ಸುತ್ತೆ. ನಮ್ ಕಡೆ ಎಲ್ಲ ಒಂದು ರಿಚುವಲ್ ಇದೆ, ಮಗು ತಲೆಗೆ ನೀಟಾಗಿ ಹಿಂಗೆ ಸುತ್ತ ಬಿಡ್ತಾರೆ. ಆಯ್ತಾ, ಸೊ ಮೈಗೆಲ್ಲ ಬಟ್ಟೆ ಸುತ್ತುವಾಗ ಇಲ್ಲೂ ಅಷ್ಟೇ ಒಂದು ಇದನ್ನಿಟ್ಟು ಚೆನ್ನಾಗಿ ಸುಟ್ ಬಿಡ್ತಾರೆ, ಇಲ್ಲ ಟೋಪಿ ಕಟ್ತಾರೆ ಅಲ್ವಾ. ಸೊ ಅದರಿಂದ ಎಲ್ಲ ಅಂದ್ರೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಐ ಆಮ್ ನಾಟ್ ಟೆಲಿಂಗ್ ಅದೇ ಅದನ್ನ ಮಾಡೋದು ಅಂತೆಲ್ಲ, ನ್ಯಾಚುರಲಿ ಅದಾಗುತ್ತೆ, ಬಟ್ ಇಲ್ಲಿ ಹಂಗ್ ಮಾಡೋದ್ರಿಂದ ಸಪೋರ್ಟ್ ಆಗುತ್ತೆ. ಮತ್ತೆ ಇನ್ನೂ ಒಂದು, ಆ ಕಡೆ ಈ ಕಡೆ ಹಿಂಗೆ ಒಂದು ಪಿಲ್ಲೋ ಸಿಗುತ್ತೆ ಹಿಂಗ್ ರೌಂಡ್ ಬರೋದು. ಆಯ್ತಾ, ಅದನ್ನ ಇಡ್ತಾರೆ. ಪಿಲ್ಲೋ ಯೂಸ್ ಮಾಡಲ್ಲ ಮಗುಗೆ, ಆದ್ರೆ ಸುತ್ತ ಅಷ್ಟೇನೆ. ಆಯ್ತಾ, ಸುತ್ತ ಅದನ್ನ ಇಡ್ತಾರೆ, ಇಲ್ಲ ಬಟ್ಟೆನಾದ್ರೂ ಈ ತರ ರೋಲ್ ಮಾಡಿ ಮಗು ತಲೆ ಸುತ್ತ ಹಿಂಗಿಡ್ತಾರೆ, ಯಾಕಂದ್ರೆ ಒಂದು ಶೇಪ್ ಬರ್ಲಿ. ಆಯ್ತಾ, ಸೊ ಇದ್ರ ಬಗ್ಗೆ ನಮ್ಮ ಅತ್ತಿಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಮಗು ತಲೆ ಶೇಪ್ ಹೆಂಗೆಂಗೋ ಆಗುತ್ತೆ. ಆಕ್ಚುಲಿ ಶೇಪ್ ತುಂಬಾ ಚೆನ್ನಾಗಿದೆ, ನೀಟಾಗಿ ಬಾಚಿಂದ ನೀಟಾಗಿ ಕಾಣುತ್ತೆ. ಆಯ್ತಾ, ಹೆಂಗೆಂಗೋ ಆಗ್ಬಿಟ್ರೆ ಅದು ಹಂಗೆ ಇದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಅದೇ ಮತ್ತೆ ತಟ್ತಾರೆ. ನೀವು ನೋಡಿರ್ಬೋದು ಬಾಣಂತನದಲ್ಲಿ ಮಗುಗ್ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ತಟ್ತಾರೆ. ಅದು ಎಲ್ಲಾನು ಅಷ್ಟೇನೆ, ಅದೇ ಮಾಡಲ್ಲ, ಇಟ್ ಆಕ್ಚುಲಿ ಸಪೋರ್ಟ್ಸ್ ಅಷ್ಟೇನೆ. ಆಯ್ತಾ, ಬಟ್ ಇವಾಗ ಲೇಬರ್ ಅಂತ ಬಂದಾಗ ಆ ಮಗುವಿನ ತಲೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಮೇ ಬಿ ಹಿಂಗ್ ಸೊಟ್ಟಾಗಿರ್ಬೋದು, ಹಿಂಗ್ ಸೊಟ್ಟಾಗಿರ್ಬೋದು, ಇಲ್ಲ ಹಿಂದೆ ಉಬ್ಕೊಂಡಿರ್ಬೋದು, ಆ ಥರ ಹೆಂಗೆಂಗೋ ಕಾಣಿಸ್ತಾ ಇರುತ್ತೆ ಡೆಲಿವರಿ ಆದ ತಕ್ಷಣ ಮಗುನ ನೋಡಿದ್ರೆ. ಆಯ್ತಾ, ಆಮೇಲೆ ಅದು ಸರಿ ಹೋಗುತ್ತೆ, ನೋ ಪ್ರಾಬ್ಲಮ್. ಅದಕ್ಕೆ ಯಾರೂ ತಲೆ ಕೆಡಿಸ್ಕೋಬೇಡಿ, ಸರಿ ಹೋಗುತ್ತೆ. ಆಯ್ತಾ, ಸೊ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಮಗುವಿನ ತಲೆ ಈಸಿಯಾಗಿ ಹೊರಗೆ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಶೋಲ್ಡರ್ಸ್. ಆಯ್ತಾ, ಭುಜಗಳು ಹೊರಗೆ ಬರುತ್ತೆ. ಮಗು ಹಿಂಗಿಟ್ಕೊಂಡಿರುತ್ತೆ ಅಂತ ಹೇಳಿದಿರಿ, ನಿಧಾನಕ್ಕೆ ಭುಜ ಹೊರಗೆ ಬಂದ್ಮೇಲೆ ನಿಧಾನಕ್ಕೆ ಕೈ ಹೊರಗೆ ಬರುತ್ತೆ, ಕಾಲು ಹೊರಗೆ ಬರುತ್ತೆ. ಈಸಿ ಇದು ಬಂದ್ರೆ ಮುಂದಿಂದೆಲ್ಲ ಆರಾಮಾಗಿ ಬಂದ್ಬಿಡುತ್ತೆ. ಆಯ್ತಾ, ಮಗುವಿನ ತಲೆ ಒಂದು ಹೊರಗೆ ಬಂದ್ಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಆರಾಮಾಗಿ ಬರುತ್ತೆ. ಯಾಕಂದ್ರೆ ಅಷ್ಟು ನಮ್ಮಷ್ಟು ಗಟ್ಟಿ ಇರಲ್ಲ ಅದು ಮೂಳೆ. ಆಯ್ತಾ, ಇನ್ನ ಮೆತ್ತಗಿರುತ್ತೆ, ಆರಾಮಾಗಿ ಈಸಿಯಾಗಿ ಬರುತ್ತೆ. ಸೊ ಯಾರು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ. ಅಂಡ್ ಇಲ್ಲಿ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ ಸ್ವಲ್ಪ. ಯಾಕೆ ಅಂತಂದ್ರೆ ಅದನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ, ಒಂದ್ ನಿಮಿಷ. ಆದ್ರೆ ಅದು ಯಾವುದು ಪೇನ್ ಆಗಲ್ಲ. ಆಯ್ತಾ, ಸೊ ಹೇಳ್ತೀನಿ ನಾನು ಎಲ್ಲಿ ಪೇನ್ ಆಗುತ್ತೆ ಎಲ್ಲಿ ಪೇನ್ ಆಗಲ್ಲ ಅಂತೇಳಿ. ಸೊ ದಿನ ತುಂಬಿದ್ಮೇಲೆ ಗರ್ಭಾಶಯದಲ್ಲಿ ಈ ತರ ಇರುತ್ತೆ ಮಗು. ಆಯ್ತಾ, ಹಿಂಗೆ ಇಲ್ಲಿ ನೋಡಿ ಕೈ ಕಾಲು ಎಲ್ಲ ಹೆಂಗಿಟ್ಕೊಂಡಿದೆ, ಪೂರ್ತಿ ಹಿಂಗಿಟ್ಕೊ ಮುದ್ರಕೊಂಡ್ಬಿಟ್ಟಿದೆ. ಆಯ್ತಾ, ಈಸಿಯಾಗಿ ಹೊರಗೆ ಬರುತ್ತೆ ಆದ್ರೆ. ಆಯ್ತಾ, ಸೊ ಇದು ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಆಗಿರ್ಬೋದು. ಆಯ್ತಾ, ಈ ಮೂಳೆಗಳಾಗಿರ್ಬೋದು, ಈ ತರ ಮೂಳೆ ಸ್ಟ್ರಕ್ಚರ್ ಇರೋದು ಹೆಣ್ಮಕ್ಳಿಗೆ ಮಾತ್ರ, ಗಂಡ್ ಮಕ್ಳಿಗೆ ಹಿಂಗಿರಲ್ಲ. ಆಯ್ತಾ, ಬೇರೆ ಎಲ್ಲಾ ಮೂಳೆಗಳು ಎಲ್ಲವೂ ಸಿಮಿಲರ್. ಓಕೆ, ಈ ಪೆಲ್ವಿಕ್ ರೀಜನ್ ಅಲ್ಲಿ ಇರೋದು ಮಾತ್ರ ನಮಗ್ ಮಾತ್ರ ಇರೋದು. ಯಾಕಂದ್ರೆ ಮಗು ಬೆಳೆಯೋಕೆ ಇರುವಂತಹ ಜಾಗ, ಮಗು ಹಿಡ್ಕೊಳಕ್ ಇರುವಂತಹ ಜಾಗ. ಆಯ್ತಾ, ಸೊ ಲೇಬರ್ಗೆ ಪೂರ್ತಿಯಾಗಿ ತಯಾರಿ ಆಗಿದೆ. ಆಯ್ತಾ, ದಿನ ತುಂಬಿದಾಗ ಹಿಂಗಿರುತ್ತೆ. ಫುಲ್ ಪ್ರಿಪ್ರೇಷನ್ ಆದಾಗ ಇಲ್ಲಿ ಹೆಡ್ ಫಿಕ್ಸ್ ಆಗಿ ಪೂರ್ತಿ ರೆಡಿ ಆಗಿದೆ. ಆಯ್ತಾ, ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಏನು ಅರ್ಲಿ ಲೇಬರ್ ಅಂತ ಕರೀತಾರೆ ಅಲ್ವಾ. ಸೊ ಅರ್ಲಿ ಸ್ಟೇಜ್, ಫಸ್ಟ್ ಸ್ಟೇಜ್ ಅಲ್ಲಿ ಏನು 3 ಸ್ಟೇಜಸ್ ಇರುತ್ತೆ. ಆಯ್ತಾ, ಫಸ್ಟ್ ಸ್ಟೇಜ್ ಅಲ್ಲಿ ಪೂರ್ತಿ ಹಿಂಗೆ ಬಂದು ಫಿಕ್ಸ್ ಆಗಿರುತ್ತೆ. ಅದು ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ಮಗು ಹೊರಗಡೆ ಬರ್ತಾ ಇರುತ್ತೆ, ಜಾರ್ತಾ ಇರುತ್ತೆ. ಸೊ ಬರ್ತಾ ಬರ್ತಾ ಏನಾಗುತ್ತೆ, ಮಗುನ ಹೊರಗೆ ತೆಗಿತಾರೆ. ಓಕೆ, ಸೊ ಹೆಡ್ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ರೌಂಡ್ ಸ್ಟ್ರಕ್ಚರ್ ಇದೆಯಲ್ವಾ, ಹೆಡ್ ಇಲ್ಲಿತ್ತು, ಆಮೇಲೆ ಇಲ್ಲಿಗೆ ಬಂತು, ಆಮೇಲೆ ಇಲ್ಲಿಗೆ ಬಂತು, ಆಮೇಲೆ ಹೊರಗೆ ಬಂತು. ಆಯ್ತಾ, ಇಲ್ಲಿ ಇದ್ದಿದ್ದು ಸರ್ವಿಕ್ಸು, ಇಲ್ಲಿ ಹೆಡ್ ಫಿಕ್ಸ್ ಆಗಿದ್ದು, ಇಲ್ಲಿ ಸರ್ವಿಕ್ಸ್ ಓಪನ್ ಆಗ್ತಾ ಆಗ್ತಾ ಇಲ್ಲಿ ತನಕ ಜಾರಿತ್ತು, ಆಮೇಲೆ ಇಲ್ಲಿಂದ ವಜೈನದಿಂದ ಪೂರ್ತಿ ಆಚೆ ಬರ್ತಾ ಇದೆ. ಆಯ್ತಾ, ಇದು ವಜೈನ ತನಕ ಬಂದಿದ್ದು. ಇಲ್ಲಿಗೆ 10 ಸೆಂಟಿಮೀಟರ್ ಪೂರ್ತಿ ಡೈಲೇಷನ್, ಹೆಡ್ ಹೊರಗೆ ಬಂದಿರೋದು ಕಾಣಿಸ್ತಾ ಇರುತ್ತೆ. ಇನ್ನು ಸ್ವಲ್ಪ ಪುಷ್ ಮಾಡಿದ್ರೆ ಮಗು ಆಚೆ ಬರುತ್ತೆ.
ಓಕೆ, ಇಲ್ಲಿ ನಮಗೆ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಆಯ್ತಾ? ಸೊ ಇನ್ನೇನು ಮಗು ಹೆಡ್ ಎಲ್ಲ ಪೂರ್ತಿ ಕಾಣಿಸ್ತಾ ಇದೆ, ಬಟ್ ಇನ್ನ ಹೊರಗಡೆ ಬಂದಿಲ್ಲ. ಅದು ಬರಬೇಕು ಅಂದಾಗ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಅಂದ್ರೆ ತುಂಬಾ ಉರಿ ಬರುತ್ತೆ ಎಲ್ಲಿ, ವಜೈನಾ ಪಾರ್ಟ್ ಅಲ್ಲಿ. ಆಯ್ತಾ? ಆವಾಗ ಉರಿ ಬಂದ್ರೆ ಸ್ಟಾಪ್ ಮಾಡಬೇಕು. ಡಾಕ್ಟರ್ ಹೇಳ್ತಾರೆ ಯಾವಾಗ ಪುಷ್ ಮಾಡಬೇಕು, ಯಾವಾಗ ಸ್ಟಾಪ್ ಮಾಡಬೇಕು. ಆಯ್ತಾ? ಅಕಸ್ಮಾತ್ ಸ್ಟಾಪ್ ಮಾಡಿಲ್ಲ ಅಂತಂದ್ರೆ, ಇನ್ನ ನೀವು ಪುಷ್ ಮಾಡ್ತಾ ಇದ್ದೀರಾ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದಾಯ್ತು ಅಂದ್ರೆ ಬರ್ನಿಂಗ್ ಸೆನ್ಸೇಷನ್ ಆದ್ರೂ ಪುಷ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಗೆ ನೋವಾಗುತ್ತೆ, ಅಲ್ಲಿ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ, ತುಂಬಾನೇ ಬಲ್ಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಅದು ಟಿಯರ್ ಆಗುತ್ತೆ, ಹರಿದು ಹೋಗೋ ಚಾನ್ಸಸ್ ಇರುತ್ತೆ ಅಲ್ಲಿ ಲೇಯರ್ಸ್ ಸ್ಕಿನ್. ಆಯ್ತಾ? ಅದಕ್ಕೆ ಆವಾಗ ಅವರು ಸ್ಟಾಪ್ ಮಾಡಕ್ ಹೇಳಿದಾಗ ಮಾಡಿ, ಪುಷ್ ಮಾಡಕ್ ಹೇಳಿದಾಗ ಮಾಡಿ. ಅಲ್ಲಿ ತನಕನೂ ಯಾವಾಗ್ಲೂ ಪುಷ್ ಮಾಡಬಾರ್ದು. ಡಾಕ್ಟರ್ ಹೇಳೋ ತನಕನೂ ನೀವೇ ಯಾರು ಪುಷ್ ಮಾಡಬಾರ್ದು. ಜಸ್ಟ್ ಏನ್ ಮಾಡ್ಬೇಕು, ಬ್ರೀದಿಂಗ್ ಮಾಡ್ತಾ ಇರ್ಬೇಕು ಅಷ್ಟೇ. ಆಯ್ತಾ? ಪುಷ್ ಮಾಡೋ ಇದನ್ನ ಅಕಸ್ಮಾತ್ ಅರ್ಜ್ ಇದ್ರೂ ಕೂಡ ಅವ್ರು ಹೇಳೋ ತನಕ ಮಾಡಬೇಡಿ, ಅವ್ರಿಗೆ ಇನ್ಫಾರ್ಮ್ ಮಾಡಿ. ಓಕೆ, ದೆನ್ ಪ್ರಸವದ ಹಂತದಲ್ಲಿ ತಲೆ ಹೊರಗಡೆ ಬರ್ತಾ ಇರೋದು. ಆಯ್ತಾ? ಸೊ ತಲೆ ಫಸ್ಟ್ ಹೊರಗಡೆ ಬರುತ್ತೆ, ಆಮೇಲೆ ಏನಾಗುತ್ತೆ, ಇಲ್ಲಿ ನಾ ಹೇಳಿದ್ದು, ಇಲ್ಲಿ ಬರ್ನಿಂಗ್ ಸೆನ್ಸೇಷನ್, ಈ ಸ್ಟೇಜ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆದ್ರೆ ಇದು ಆಲ್ಮೋಸ್ಟ್ 10 ಸೆಂಟಿಮೀಟರ್ ಪೂರ್ತಿ ಡೈಲೇಟ್ ಆಗಿದೆ. ಓಕೆ, ಅಂಡ್ ಈ ಟೈಮಲ್ಲಿ ಯೂರಿನ್ ಪಾಸ್ ಮಾಡುವಂತಹ ಅರ್ಜ್ ಕೂಡ ಇರುತ್ತೆ, ಮಾಡ್ಬೇಕನ್ಸ್ತಾ ಇರುತ್ತೆ, ಇಲ್ಲ ಮೋಷನ್ಗೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆಯ್ತಾ? ಸೊ ಇಲ್ಲಿಗೆ ಬಂದಾಗ ಮೋಷನ್ಗೆ ಹೋಗ್ಬೇಕು ಅಂದ್ರೆ ಹೊರಗಡೆ ಎಲ್ಲೂ ಎದ್ದೋಗಕ್ಕೆ ಆಗೋದು ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಫಸ್ಟೇ ಎನಿಮಾ ಕೊಡ್ತಾರೆ. ಓಕೆ, ಎನಿಮಾ ಕೊಟ್ಟಾಗ ಏನಾಗುತ್ತೆ, ಆಲ್ಮೋಸ್ಟ್ ನೀವು ಇನ್ನೇನು ಲೇಬರ್ ಪೂರ್ತಿ ಬಿಗಿನ್ ಆಗೋಕ್ಕೂ ಮುಂಚೆನೇ ಎಲ್ಲ ಕ್ಲಿಯರ್ ಆಗಿರುತ್ತೆ. ಅವಾಗ ಲೇಬರ್ ಟೈಮಲ್ಲಿ ಈ ಥರ ಏನು, ಇದು ಗುದದ್ವಾರ ಅಂತಂದ್ರೆ ಏನಲ್ ರೀಜನ್. ಆಯ್ತಾ? ನಮ್ಮ ಸ್ಟೂಲ್ ಹೊರಗಡೆ ಮೋಷನ್ ಮಾಡುವಂತಹ ಜಾಗ. ಆಯ್ತಾ? ಈ ಮೋಷನ್ ಮಾಡುವಂತಹ ಜಾಗದಲ್ಲಿ ಏನೂ ಇರಬಾರ್ದು ಅಂತ ಫಸ್ಟೇ ಎನಿಮಾ ಕೊಟ್ಟು ಕ್ಲಿಯರ್ ಮಾಡಿರ್ತಾರೆ. ಇಲ್ಲ ಅಂದ್ರೆ ಮಗು ಡೆಲಿವರಿ ಆಗೋ ಟೈಮಲ್ಲಿ ಅದೇ ಪುಷ್ಗೆ ಇದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ. ಆಯ್ತಾ? ಸೊ ನಾನು ಫಸ್ಟ್ ಟೈಮ್ ಡೆಲಿವರಿ ಆಗುವಾಗ ಇದು ಹೇಳಿದ್ದೆ ನಾನು ಅಲ್ವಾ, ಪುಷ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡ್ತಾ ಇದ್ದೆ ಅದು. ಸೊ ನಂಗೂ ಅದು ಅನ್ನಿಸ್ತಾ ಇತ್ತು, ಏನು ಮೋಷನ್ ಹೊರಗಡೆ ಬಂದ್ಬಿಟ್ರೆ ಅನ್ನೋ ಥರ, ಯಾಕಂದ್ರೆ ಅದು ಹಂಗೆ ಫೀಲ್ ಆಗ್ತಾ ಇತ್ತು. ಮತ್ತೆ ಎದುರುಗಡೆ ಇರೋ ಪರ್ಸನಿಗೆ ಅದು ಆಕ್ವರ್ಡ್ ಅನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಂಗೆ ಫಸ್ಟ್ ಟೈಮ್ ಆಗಿದ್ದು ಫಸ್ಟ್ ಲೇಬರಲ್ಲಿ ಆಲ್ಮೋಸ್ಟ್ ಒಂದು ರಾತ್ರಿ ಎಲ್ಲ ನೋವು ತಿಂದಿದ್ದೆ. ಬೆಳಗ್ಗೆ 6:15 ಅಷ್ಟೊತ್ತಿಗೆ ನನ್ನ ಮಗ ಹುಟ್ಟಿದ್ದು. ಆಯ್ತಾ? ಸೊ ನನಗೆ ಕರ್ಕೊಂಡೋಗಿದ್ದು 6 ಗಂಟೆಗೆ, 1/4 ಗಂಟೆ ಒಳಗಡೆ ನನ್ನ ಡೆಲಿವರಿ ಆಯ್ತು. ಓಕೆ, ಕರ್ಕೊಂಡೋಗಿದ್ದು ಲೇಬರ್ ರೂಮಿಗೆ ಕರ್ಕೊಂಡೋಗಿದ್ದು. ಆಕ್ಚುಲಿ ನಾನು ಯಾಕೆ ಅಂದ್ರೆ ಫಸ್ಟ್ ಟೈಮ್ ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೆ, ನಾನು ಲೇಬರ್ ರೂಮಿಗೆ ಮುಂಚೆನೆ ಹೋಗಲ್ಲ, ಯಾಕಂದ್ರೆ ಅಲ್ಲಿಗೆ ನನ್ನ ಗಂಡನೂ ಬಿಡಲ್ಲ, ನಮ್ಮ ಅಮ್ಮನೂ ಬಿಡಲ್ಲ. ಆಯ್ತಾ? ಅದಕ್ಕೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾನು ಅವ್ರ ಜೊತೆಗೆ ಇರಬೇಕು. ಆಯ್ತಾ? ಇಲ್ಲ ಅಂದ್ರೆ ಲೇಬರ್ ರೂಮಲ್ಲಿ ಸಿಸ್ಟರ್ ಜೊತೆ ಇರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಅಲ್ಲೇ ಪೂರ್ತಿ ಇದು ಮಾಡಿದೆ. ಆಮೇಲೆ ಪೂರ್ತಿ ಡೈಲೇಟ್ ಆದ ತಕ್ಷಣನೇ ಅವರು ಕರ್ಕೊಂಡು ಹೋದ್ರು ನನ್ನ ಲೇಬರ್ ರೂಮ್ಗೆ. ಅಲ್ಲಿ ಪ್ರೋಗ್ರೆಸ್ ಚೆನ್ನಾಗಾಯ್ತು. ಆಯ್ತಾ? ಸೊ ಏನಾಗುತ್ತೆ, ಅವಾಗ ನನಗೆ ಐ ಹ್ಯಾಡ್ ದಟ್ ಅರ್ಜ್. ನಂಗೆ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಐ ವಾಸ್ ಗೋಯಿಂಗ್ ಟು ವಾಶ್ರೂಮ್, ಮೋಷನ್ ಆಗ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಅಷ್ಟೇ ಆಗ್ತಾ ಇತ್ತು, ಬಟ್ ನಂಗೆ ಎನಿಮಾ ಕೊಟ್ಟಿರ್ಲಿಲ್ಲ ಅವರು ಅವಾಗ ಫಸ್ಟ್ ಟೈಮ್. ಸೆಕೆಂಡ್ ಟೈಮಲ್ಲಿ ಎನಿಮಾ ಕೊಟ್ಟಿದ್ರು, ಕ್ಲಿಯರ್ ಆಗಿತ್ತು, ಬಟ್ ದೆನ್ ಆಲ್ಸೋ ಇಟ್ ಕೇಮ್ ಔಟ್ ಅಂತ ನಂಗೆ ಅನ್ನಿಸ್ತು, ಬಟ್ ನಂಗೆ ಗೊತ್ತಿಲ್ಲ. ಆಯ್ತಾ? ಆ್ಯಂಡ್ ಅಕಸ್ಮಾತ್ ಆ ಥರ ಅರ್ಜ್ ಇತ್ತು ಅಂತಂದ್ರೂ ಡೋಂಟ್ ಟ್ರೈ ಟು ಸ್ಟಾಪ್. ಇದು ಎಲ್ಲರಿಗೂ ಹೇಳ್ತೀನಿ, ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಮಗುನು ಕೂಡ ನೀವು ಬರೀ ಮೋಷನ್ ಮಾತ್ರ ಹಿಡಿದಿಟ್ಕೊಳ್ತಾ ಇಲ್ಲ, ಮಗುನು ಕೂಡ ಹೊರಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತಾರ. ಆಯ್ತಾ? ಆವಾಗ ಮಗುಗೆ ಸುಸ್ತಾಗುತ್ತೆ. ವಾಟ್ ಎವರ್ ಇಟ್ ಈಸ್, ಸರೆಂಡರ್, ಏನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಬಿಟ್ಬಿಡ್ಬೇಕು. ಓಕೆ, ಮೇ ಬಿ ಇಲ್ಲಿ ಸ್ವಲ್ಪ ಜನಕ್ಕೆ ಅನ್ಕಂಫರ್ಟ್ ಆಗ್ತಾ ಇರ್ಬೋದು, ಬಟ್ ಇಟ್ಸ್ ಓಕೆ. ಆಯ್ತಾ? ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೆಡಿಕಲ್ ಪ್ರೊಫೆಷನಲ್ಸ್. ಈ ಥರ ಎಲ್ಲ ಇದ್ರೂ ಅವರೆಲ್ಲದನ್ನ ಬದಿಗಿಟ್ಟು ಆ ಕೆಲಸದಲ್ಲಿ ಮುಂದುವರಿತಾ ಇದ್ದಾರಲ್ವಾ, ನನಗೆ ಅವತ್ತಿನ ದಿನ ಅವ್ರಿಗೆ ಎಷ್ಟು ಗ್ರೇಟ್ಫುಲ್ ಅನ್ನಿಸ್ತು ಅಂತಂದ್ರೆ, ಅದರಲ್ಲೂ ಸ್ಪೆಷಲಿ ಯಾರು ದಾದಿಯರು ಅಂತ ಕರೀತಾರೆ, ಮತ್ತೆ ಸೂಲಗಿತ್ತಿ ಅಂತ ಕರೀತಾರೆ. ಆಯ್ತಾ? ಸೂಲಗಿತ್ತಿ ಅಂದ್ರೆ ಡೆಲಿವರಿ ಮಾಡಿಸೋರು. ಆಯ್ತಾ? ನರ್ಸ್ಗಳಾಗಿರ್ಬೋದು,
ಮಿಡ್ ವೈಫ್ ಅಂತ ಕರೀತಾರೆ, ಡೂಲಾ ಅಂತ ಕರೀತಾರೆ. ಮತ್ತೆ ನಮ್ಮ ಡಾಕ್ಟರ್ಸ್ ಆಫ್ ಕೋರ್ಸ್, ಗೈನಕಾಲಜಿಸ್ಟ್ ಅವರೆಲ್ಲ ಗೈನಕಾಲಜಿಸ್ಟ್ ಅವ್ರು ಏನಿರ್ತಾರೆ, ನಿಮ್ಮ ಆಕ್ಚುಲ್ ಡಾಕ್ಟರ್ ಬರೋಕ್ಕೂ ಮುಂಚೆ ಇದೆಲ್ಲಾನು ಆಗ್ತಾ ಇರುತ್ತೆ. ಫುಲ್ಲಿ ಪ್ರಿಪೇರ್ ಆಗಿ ಇನ್ನೇನು ಹೊರಗಡೆ ಬರುತ್ತೆ ಅನ್ನುವಾಗ ಅವ್ರನ್ನ ಕರೀತಾರೆ. ಕೆಲವೊಬ್ರು ಬಂದ್ರು ಇಲ್ಲಾಂದ್ರೆ ಇಲ್ಲ, ಸಿಸ್ಟರ್ಸೇ ಮಾಡಿಸ್ತಾರೆ. ಬಟ್ ನೋ ಪ್ರಾಬ್ಲಮ್, ನನಗಂತೂ ಕನ್ಫರ್ಮ್ ಇತ್ತು, ಅವರು ಈಸಿಯಾಗಿ ಚೆನ್ನಾಗಿ ಮಾಡಿಸ್ತಾರೆ. ಸೊ ಅದನ್ನ ಇದು ಮಾಡ್ಕೊಳ್ಳಿ ಅಷ್ಟೇ, ಆಯ್ತಾ. ಅಲ್ಲಿ ಯಾರು ಮಾಡಿಸ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಮಾಡಿಸ್ತಾರ, ಅದು ಒಂದು ಹಾಸ್ಪಿಟಲಲ್ಲಿ ಫೆಸಿಲಿಟಿ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಆಮೇಲೆ ಏನಾಯ್ತು, ಆ, ಹಾ ಸೊ ಅವತ್ತಿಂದ ನನಗೆ ತುಂಬಾ ಡಾಕ್ಟರ್ಸ್ ಅಂದ್ರೆ ಅಷ್ಟು ಪ್ರೀತಿ, ಗೌರವ, ನಂಬಿಕೆ, ಆಯ್ತಾ. ಗೌರವ ಅಂತೂ ತುಂಬಾ ಹೈ ಲೆವೆಲಿಗೆ ಹೋಯ್ತು. ಯಾಕಂದ್ರೆ ಈ ತರ ಆ, ನಮ್ಮ ದೇಹನೇ ನಾವು ಟಚ್ ಮಾಡ್ಕೊಳ್ಳಲ್ಲ ರೀ ಎಷ್ಟೋ ಸರಿ, ಅಲ್ವಾ. ಸೊ ನಮ್ಮ ಇದನ್ನ ದೇಹ ಕ್ಲೀನ್ ಮಾಡ್ಕೊಳ್ಳೋದು ನಮ್ಗೆ ಕಷ್ಟ ಆಗುತ್ತೆ ಎಷ್ಟೋ ಸರಿ. ಆದ್ರೆ ಇನ್ನೊಬ್ಬರ ದೇಹದ ಎಲ್ಲ ಇದನ್ನ ಕ್ಲೀನ್ ಮಾಡ್ತಾರಲ್ವಾ, ಹ್ಯಾಟ್ಸ್ ಆಫ್ ಅವ್ರಿಗೆ, ನಿಜವಾಗ್ಲು. ಓಕೆ, ಸೊ ಅದು ಅನ್ನಿಸ್ತು ನನಗೆ. ಅಂಡ್ ಆ ಥರ ಇದು ಒಂದು ಕಾಷನ್ ನಿಮ್ಗೆಲ್ಲರಿಗೂ. ಅಕಸ್ಮಾತ್ ಇಫ್ ಯು ಹ್ಯಾವ್ ದಟ್ ಅರ್ಜ್, ಏನಾದರೂ ಇದ್ರೂ ವಾಟ್ ಎವರ್ ಇಟ್ ಈಸ್, ಜಸ್ಟ್ ಸರೆಂಡರ್, ಆಯ್ತಾ. ಅದಕ್ಕೂ ಮುಂಚೆ ನಿಮ್ಮ ಕೊಟ್ಟಿರ್ತಾರೆ. ಸೊ ನಿಮ್ಮ ಬೋವೆಲ್ ಎಲ್ಲ ಕ್ಲಿಯರ್ ಆಗಿರುತ್ತೆ, ಆ ಪೂರ್ತಿ ಕೆನಲ್ ಕೂಡ ಕ್ಲಿಯರ್ ಆಗಿರುತ್ತೆ. ಅಕಸ್ಮಾತ್ ಆಗಿಲ್ಲ, ಆ ಟೈಮಲ್ಲೂ ಕೂಡ ಹೊರಗಡೆ ಬರ್ತಾ ಇದೆ ಅಂತಂದ್ರೂ ಕೂಡ ಇಟ್ಸ್ ಓಕೆ, ಸರೆಂಡರ್, ಆಯ್ತಾ. ಸ್ಟಾಪ್ ಮಾಡಕ್ ಟ್ರೈ ಮಾಡಬೇಡಿ, ಸ್ವಲ್ಪ ಇದಾಗೋ ಚಾನ್ಸಸ್ ಇರುತ್ತೆ, ಆಯ್ತಾ. ಗೊತ್ತಾಯ್ತಲ್ಲ. ಸೊ ಆರಾಮಾಗಿ ಬರುತ್ತೆ ಅದು. ಅಕಸ್ಮಾತ್ ಬರ್ಲಿಲ್ಲ, ಇಲ್ಲೆಲ್ಲಾದ್ರೂ ಹರಿದೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಇದನ್ನ ಇಲ್ಲಿ ಒತ್ತಿ ಹಿಡ್ಕೋತಾರೆ, ಆಯ್ತಾ. ಆವಾಗ ಈ ಪಾರ್ಟ್ ಟಿಯರ್ ಆಗಲ್ಲ, ಆಯ್ತಾ. ಅಕಸ್ಮಾತ್ ಆಗ್ತಾ ಇಲ್ಲ, ಆಯ್ತಾ, ಒತ್ತಿ ಹಿಡಿಯೋಕೆ ಆಗ್ತಾ ಇಲ್ಲ, ಕೆಲವರಿಗೆ ಬರಲ್ಲ, ಆಯ್ತಾ. ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಬರಲ್ಲ, ಅವಾಗೆಲ್ಲ ಆ ಥರ ಮಾಡ್ತಿದ್ರು. ಅಂಡ್ ಅಲ್ಲಿ ಒತ್ತಿ ಹಿಡಿಯೋಕೆ ಆಗ್ಲಿಲ್ಲ, ಆ, ಮಗುಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ ಇಲ್ಲಿ. ಇದನ್ನ ಬಿಟ್ಟು ಇಲ್ಲಿ ಈ ಪೋರ್ಷನ್ ಅಲ್ಲಿ ಹಿಂಗ ಅಡ್ಡ ಕಟ್ ಮಾಡ್ತಾರೆ. ಇಲ್ಲಿ ನೋಡಿ, ಫಸ್ಟ್ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ, ಅನಸ್ತೇಷಿಯಾ ಕೊಡ್ತಾರೆ, ಆಯ್ತಾ. ಹೆಡ್ ಕಾಣಿಸ್ತಾ ಇದೆ, ಆಯ್ತಾ. ಆವಾಗ ಅನಸ್ತೇಷಿಯಾ ಕೊಡ್ತಾ ಇದ್ದಾರೆ. ಆಮೇಲೆ ಅದು ಇಂಜೆಕ್ಷನ್ ಕೂಡ ನಿಮ್ಗೆ ಫೀಲ್ ಆಗಲ್ಲ, ಆಯ್ತಾ. ಅನಸ್ತೇಷಿಯಾ ಕೊಟ್ರು ಆ ಇಂಜೆಕ್ಷನ್ ಕೂಡ ನಿಮ್ಗೆ ಚುಚ್ಚಿದ್ದು ಕೂಡ ಫೀಲ್ ಆಗಲ್ಲ, ಆಯ್ತಾ. ಅದು ಕೂಡ ನೋವಾಗಲ್ಲ, ಅದಾದ್ಮೇಲೂ ಕೂಡ ನೋವಾಗಲ್ಲ, ಇಲ್ಲಿ ಕಟ್ ಮಾಡಿದ್ರು ಕೂಡ ನೋವಾಗಲ್ಲ. ಅಲ್ಲಿ ಆಮೇಲೆ ಅದನ್ನ ಹೊಲಿಗೆ ಹಾಕ್ತಾರೆ, ಆಯ್ತಾ, ಸ್ಟಿಚಸ್ ಹಾಕ್ತಾರೆ, ಅವಾಗ್ಲೂ ಕೂಡ ನೋವಾಗಲ್ಲ, ಆಯ್ತಾ. ನಿಮ್ಗೆ ಅದೇನ್ ಕಾಂಟ್ರಾಕ್ಷನ್ಸ್ ಇನ್ ಪೇನ್ ಇರುತ್ತೋ ಅದಷ್ಟೇ ನೋವು. ಓಕೆ, ಸ್ವಲ್ಪ ನಿಮಗೆ ಗೊತ್ತಾಗ್ಬೋದು ಮೇ ಬಿ ಏನೋ ಮಾಡ್ತಿದ್ದಾರೆ ಅಂತ, ಪೇಯ್ನ್ ಅಂತೂ ಆಗಲ್ಲ. ಎಸ್, ಹಾ, ಎಪಿಸಿಯೋಟಮಿ ನಂಗೂ ಆಗಿತ್ತು. ಅವ್ರು ಕಟ್ ಮಾಡಿದ್ದು ನಂಗೆ ಗೊತ್ತಿರ್ಲಿಲ್ಲ ಅದು. ನಿಜವಾಗ್ಲೂ ನನ್ಗೆ ಇಷ್ಟೊಂದು ಸರ್ಚ್ ಕೂಡ ಮಾಡಿ, ನಾನು ಹೇಳಿದ್ನಲ್ಲ, ಮತ್ತೆ ನನ್ನ ಎದ್ರುಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಸರ್ಚೇ ಮಾಡಕ್ ಹೋಗಿರ್ಲಿಲ್ಲ. ಅದು ನನಗೆ ಗೊತ್ತಿರ್ಲಿಲ್ಲ ಈ ತರ ಕಟ್ ಮಾಡ್ತಾರೆ, ಆಮೇಲೆ ಅದು ಸ್ಟಿಚ್ ಹಾಕಿರ್ತಾರೆ, ಅದು ಹೀಲ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಮ್ಮಮ್ಮ ಹೇಳ್ತಾ ಹೋದ್ರು, ನಾನು ಮಾಡ್ತಾ ಹೋದೆ, ಅಷ್ಟೇ ಗೊತ್ತಿರೋದು. ಓಕೆ, ಇದೆಲ್ಲ ನಂಗೆ ಮುಂಚೆನೆ ಗೊತ್ತಿರ್ಲಿಲ್ಲ. ಓಕೆ, ಅಂಡ್ ಥ್ಯಾಂಕ್ಸ್ ಟು ಮೈ ಮದರ್, ತುಂಬ ಬೇಗ ಹೀಲ್ ಆಗೋದಕ್ಕೆ ಅವರೇ ಕಾರಣ. ಯಾಕಂದ್ರೆ ತುಂಬ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ರು. ಹೌ ಮೆನಿ ಸ್ಟಿಚಸ್, ಓಕೆ, 4 ಸ್ಟಿಚಸ್ ಹಾಕ್ಬೋದು, ಆಯ್ತಾ. ಅದು ಎಷ್ಟು ಟಿಯರ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್, ಆಯ್ತಾ. 2ರಿಂದ 4 ಅಥವಾ 5, 6, ಆಯ್ತಾ, ತುಂಬ ಲಾಂಗ್ ಆಗಿದ್ರೆ, ಆಯ್ತಾ. ಹೌ ಲಾಂಗ್ ಇಟ್ ಟೇಕ್ಸ್ ಟು ಹೀಲ್ ದೋ ಸ್ಟಿಚಸ್? 2 ವಾರ ಸಾಕು, ನೀಟಾಗಿ ಕೇರ್ ಮಾಡ್ಕೊಂಡ್ರೆ, ಆಯ್ತಾ. ನೀಟಾಗಿ ಕೇರ್ ಮಾಡಿದ್ರೆ ವಿತಿನ್ 2 ವೀಕ್ಸ್, 1 ವೀಕಲ್ಲೇನೂ ಆದ್ರೂ ಆಗ್ಬೋದು. ನನ್ನ ಸೆಕೆಂಡ್ ಟೈಮ್ ರಿಕವರಿ ಒನ್ ವೀಕ್ ಆರ್ 10 ಡೇಸ್ ಒಳಗೆ ಆಗಿತ್ತು, ಆಯ್ತಾ. ಸ್ಟಿಚಸ್ ಎಲ್ಲ ಹೀಲ್ ಆಯ್ತು. ಬಟ್ ಫಸ್ಟ್ ಒನ್ ಅಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೆ, ನಾನು ನಮ್ಮ ಅಮ್ಮನ ಮಾತು ಅಷ್ಟು ಕೇಳಿರ್ಲಿಲ್ಲ, ನೀಟಾಗಿ ಫಾಲೋ ಮಾಡಿರ್ಲಿಲ್ಲ. ಆಯ್ತಾ, ನಾನೇನೋ ಮಾಡಕ್ ಹೋಗಿದ್ದೆ, ಅದಕ್ಕೆ ಅದು ಹೀಲಿಂಗ್ ಪ್ರೊಲಾಂಗ್ಡ್ ಆಯ್ತು, ಅಂದ್ರೆ ತುಂಬಾ ಲಾಂಗ್ ಟೈಮ್ ತಗೊಳ್ತು. ಅವಾಗ ಅವ್ರು ಹೇಳಿದ್ರು, ಇದೆಲ್ಲ ಬಿಟ್ಟು ನಾನು ಹೇಳಿದ್ ಮಾಡು, ಆಗುತ್ತೆ, ಸರಿ ಹೋಗುತ್ತೆ, ಆಯ್ತಾ. ಅದನ್ನ ಯಾವಾಗ ಫಾಲೋ ಮಾಡೋದು, ಅವಾಗ ನಂಗೆ ಬೇಗ ಹೀಲ್ ಆಯ್ತು. ಅದೇನು ಹೇಳಿದ್ದು ಅವರು ಅಂತಂದ್ರೆ, ಸಿಟ್ಸ್ ಬಾತ್, ಆಯ್ತಾ. ಸೊ ನಾನು ಏನ್ ಮಾಡ್ತಿದ್ದೆ, ಪ್ರತಿ ಸರಿ ವಾಶ್ರೂಮ್ಗೆ ಹೋದಾಗ್ಲೂ ವಾರ್ಮ್ ವಾಟರ್ಗೆ ಇದು ಆಂಟಿಸೆಪ್ಟಿಕ್ ಲಿಕ್ವಿಡ್ ಕೊಟ್ಟಿರ್ತಾರೆ, ಇಲ್ಲ ಡೆಟಾಲ್, ಅಥವಾ ಅವರೇ ಕೊಟ್ಟಿರ್ತಾರೆ ಒಂದು ಆಂಟಿಸೆಪ್ಟಿಕ್ ಲಿಕ್ವಿಡ್, ಅದನ್ನ ಹಾಕ್ಬಿಟ್ಟು
ವಾಶ್ ಮಾಡ್ಕೋಬೇಕು. ಆಯ್ತಾ? ಸೊ ನಿಧಾನವಾಗಿ ಆ ಜಾಗಕ್ಕೆ ಹಾಕ್ತಾ ಬರಬೇಕು. ಅದು ತುಂಬ ಚೆನ್ನಾಗಿ ಹೀಲ್ ಆಗ್ತಾ ಬರುತ್ತೆ. ಆಯ್ತಾ? ಸೊ ತುಂಬಾ ಲೈಟ್ ಸ್ವಲ್ಪ ಅಮೌಂಟಲ್ಲಿ ಹಾಕ್ಬೇಕು, ಜಾಸ್ತಿನೂ ಅಲ್ಲ. ಜಾಸ್ತಿ ಆದ್ರೆ ಏನಾಗುತ್ತೆ, ಉರಿ ಬರುತ್ತೆ, ಇಚ್ಚಿಂಗ್ ಬರುತ್ತೆ. ಆಯ್ತಾ? ತುಂಬಾ ಲೈಟ್ ಆಗಿ ಹಾಕ್ಬೇಕು, ಅವ್ರು ಹೇಳಿದಷ್ಟೇ ಹಾಕ್ಬೇಕು. ಡೈಲ್ಯೂಟ್ ಮಾಡ್ಕೊಂಡಿರ್ಬೇಕು. ಅದನ್ನ ಬೆಚ್ಚಗೆ, ಅಫ್ಕೋರ್ಸ್ ತಣ್ಣೀರ್ ಮುಟ್ಟಕ್ ಬಿಡಲ್ಲ, ಮುಟ್ಲು ಬೇಡಿ. ಯಾಕಂದ್ರೆ ಆ ಟೈಮಲ್ಲಿ ಅಷ್ಟು ನಿಮ್ಗೆ ಇದಾಗಿರುತ್ತೆ, ಅಂದ್ರೆ ಯು ನೀಡ್ ದಟ್ ವಾರ್ಮ್ ಫೀಲಿಂಗ್. ಆಯ್ತಾ? ತುಂಬಾ ಚೆನ್ನಾಗ್ ಅನ್ಸುತ್ತೆ. ತಣ್ಣೀರ್ ಮುಟ್ಬೇಡಿ ಅಂದ್ರೆ ಚೆನ್ನಾಗ್ ಅದ್ ರಿಚುವಲ್ ತರನೇ ಮಾಡ್ಕೊಂಡೋಗಿ, ನಿಮ್ಗೆ ಮುಟ್ಟಕ್ಕೆ ಆಸರಲ್ಲ ತಣ್ಣೀರ್, ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಿರ್ತಾರೆ, ಮಾಡಿಸ್ಕೊಡಿ. ಓಕೆ? ಸೊ ತಣ್ಣೀರ್ಗಿಂತ ಬಿಸಿನೀರೇ ಯಾವಾಗ್ಲೂ ತುಂಬಾ ಬೆಚ್ಚಗಿರೋ, ಸುಡೋ ಅಂತದಲ್ಲ, ಬೆಚ್ಚಗಿರೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಆಯ್ತಾ? ಸೊ ಬಿಸಿ ಬಿಸಿ ನೀರ್ನ ಹಾಕ್ತಾ ಹೋದಾಗ ಆ ಬಿಸಿಗೆ ಅದು ಕರಗ್ತಾ ಹೋಗುತ್ತೆ ಸ್ಟಿಚಸ್. ಅದು ತೆಗಿಯೋದಲ್ಲ, ತೆಗಿಯೋದಲ್ಲ, ಏನ್ ಚಿಂತೆ ಮಾಡಬೇಡಿ. ತೆಗಿಯೋ ಸ್ಟಿಚಸ್ ಅಲ್ಲ, ಕರ್ಗೋಗೋ ಸ್ಟಿಚಸ್. ಆಯ್ತಾ? ಕರ್ಗೋಗೋದು ಹೆಂಗ್ ಹೋಗುತ್ತೆ, ನಮ್ಮ ದೇಹದಲ್ಲಿ ದೇಹದ ಉಷ್ಣತೆನೆ ಸಾಕು ಅದನ್ನ ಕರಗ್ಸಕ್ಕೆ. ಆಯ್ತಾ? ಸೊ ಫಸ್ಟ್ ಏನಾಗುತ್ತೆ, ಅದು ಸ್ವಲ್ಪ ದಿನಗಳ ಕಾಲ ಅದು ನಮ್ಮ ಏನು ಸ್ಕಿನ್ ಟಿಯರ್ ಆಗಿರುತ್ತಲ್ಲ, ಅದು ಪೂರ್ತಿ ಹೀಲ್ ಆಗ್ತಾ ಬರುತ್ತೆ, ಡೆವಲಪ್ ಆಗ್ತಾ ಬರುತ್ತೆ. ಅಲ್ಲಿ ಸೆಲ್ಸ್ ಎಲ್ಲ ಡೆವಲಪ್ ಆಗುತ್ತೆ, ಎಲ್ಲ ಬಂದು ಕೂಡ್ಕೊಳ್ಳುತ್ತೆ. ಅಷ್ಟ್ರ ಒಳಗಡೆ ಇದು ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಆಯ್ತಾ? ಸೊ ಅಲ್ಲಿ ಏನು ನಿಮ್ಗೆ ಇದನ್ಸಲ್ಲ. ಬಟ್ ಕೆಲವೊಂದ್ಸರಿ ಇಚ್ಚಿಂಗ್ ಆಗ್ಬೋದು ಅಥವಾ ಪೇಯ್ನ್ ಆಗ್ಬೋದು ಕುತ್ಕೊಂಡಾಗ. ಅವಾಗ ಅದಕ್ಕೆ ಎರಡೂ ಕಾಲ್ಗಳನ್ನ ಹತ್ತತ್ರ ಇಟ್ಕೊಳ್ಳಿ. ಅವಾಗ ಏನು ಪೇಯ್ನ್ ಆಗಲ್ಲ. ನಡಿಬೇಕಾದ್ರೂ ಅಷ್ಟೇ ತುಂಬಾ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ನಡಿಬೇಕು. ಆಯ್ತಾ? ಇದು ಎಲ್ಲರೂ ಫಾಲೋ ಮಾಡಿ. ಆಯ್ತಾ? ಸಿಸೇರಿಯನ್ ಮಾತ್ರ ಅಲ್ಲ, ಎಲ್ಲರೂ ಫಾಲೋ ಮಾಡಿ. ಸಿಸೇರಿಯನ್, ನಾರ್ಮಲ್ ಡೆಲಿವರಿ ಎಲ್ಲರೂ ಕೂಡ ಇದನ್ನ ಮಾತ್ರ ಫಾಲೋ ಮಾಡಿ. ಏನು, ಹತ್ತತ್ರ ಹೆಜ್ಜೆ ಇಟ್ಕೊಂಡು ಓಡಾಡ್ಬೇಕು. ಯಾಕೆ ಸಿಸೇರಿಯನ್ ಆದ್ರೂ ಯಾಕೆ ಮೇಡಮ್ ಅಂತ ಕೇಳ್ರಿ. ಓಕೆ? ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ನೀವು ಸಿಸೇರಿಯನ್ ಮಾಡಿಸ್ಕೊಂಡ್ರು ನಿಮ್ಮ ನೇಚರ್ ಪ್ರಕಾರ ನ್ಯಾಚುರಲಿ ಈ ಪ್ರಾಸೆಸ್ಸಿಗೆ ನಿಮ್ಮ ದೇಹ ಪ್ರಿಪೇರ್ ಆಗಿರುತ್ತೆ. ಆಯ್ತಾ? ಮತ್ತೆ ವಜೈನ ಕೂಡ ಅಷ್ಟೇ ಸ್ವಲ್ಪ ಇದಾಗ್ತಾ ಇರುತ್ತೆ. ಆಯ್ತಾ? ಅಲ್ಲಿ ಸ್ಪೇಸಸ್ ಕ್ರಿಯೇಟ್ ಆಗಿರುತ್ತೆ. ಆಯ್ತಾ? ಅಂಥವ್ರು ಅದಕ್ಕೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಓಡಾಡಿ. ಜಾಸ್ತಿ ಗ್ಯಾಪ್ ಕೊಡೋದು ಬೇಡ ಕಾಲ್ಗಳ ಮಧ್ಯ. ಆಯ್ತಾ? ಅದರಲ್ಲೂ ನಾರ್ಮಲ್ ಡೆಲಿವರಿ ಆದರೂ ಈ ತರ ಕಾಲ್ ಹಾಕೊಂಡು ಮಲ್ಕೊಳ್ಳಿ. ಇದು 2 ಕಾಲಿದೆ ಅಂತಂದ್ರೆ ಈ ತರ ಹಾಕೊಂಡು ಮಲ್ಕೋಬೇಕು. ಅವಾಗ ಏನಾಗುತ್ತೆ, ಇಲ್ಲಿ ವಜೈನ ಇದೆ ಅಂತಂದ್ರೆ ಇಲ್ಲಿ ನಮ್ಗೆ ಗ್ಯಾಪ್ ಜಾಸ್ತಿ ಇರಲ್ಲ. ಆಯ್ತಾ? ಏರ್ ಫ್ಲೋ ಇನ್ಸೈಡ್. ಎಸ್. ಸೊ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಲಾ ಅವರು, ಎಲ್ಲ ಇವಾಗಲೇ ರಿಸರ್ಚ್ ಮಾಡಿ. ಸೊ ಅಲ್ಲಿ ಮೊದಲೇ ಜಾಗ ಲೂಸ್ ಆಗಿರುತ್ತೆ, ಗಾಳಿ ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಗಾಳಿ ತುಂಬಿಕೊಂಡಾಗ ಏನಾಗುತ್ತೆ, ಈವನ್ ಸೌಂಡ್ ಬರುತ್ತೆ. ಆಯ್ತಾ? ನಮ್ಗೆ ಆಲ್ಮೋಸ್ಟ್ ಗೊತ್ತಿರೋದೇನು, ಏನಲ್ ರೀಜನ್ ಅಲ್ಲಿ ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ಗ್ಯಾಸ್ ತುಂಬಿಕೊಂಡ್ರೆ. ಆದ್ರೆ ಇಲ್ಲೂ ಕೂಡ ವಜೈನದಲ್ಲೂ ಅಲ್ಲಿರುವಂತಹ ಗ್ಯಾಪ್ ಅಲ್ಲಿ ಗ್ಯಾಸ್ ತುಂಬಿಕೊಂಡಾಗ, ಏರ್ ತುಂಬಿಕೊಂಡಾಗ ಏನಾಗುತ್ತೆ, ಅಲ್ಲಿ ಕೂಡ ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಹೊಟ್ಟೆನೂ ಅಷ್ಟೇ, ಕುಗ್ಗೋಕೆ ಅದಕ್ಕೆ ನೀವು ಚೆನ್ನಾಗಿ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮತ್ತೆ ರಿಕವರಿ ಆಗೋದಕ್ಕೆ, ಅಂದ್ರೆ ಅಲ್ಲೆಲ್ಲ ಲೂಸ್ ಆಗಿರೋ ಪಾರ್ಟ್ಸ್ ಮತ್ತೆ ಟೈಟ್ ಆಗ್ಬೇಕು ಅಲ್ವಾ, ಅದಂಗೆ ಆಗ್ಬೇಕು. ಸೊ ಅದಕ್ಕೆ ನೀವು ಅವಕಾಶ ಮಾಡ್ಕೊಡಲ್ಲ. ಅದಕ್ಕೆ ಅಲ್ಲಿಗೆ ಏರ್ ತುಂಬ್ಕೋಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ನನ್ನ ಹ್ಯಾಂಡ್ ರೈಸ್ ಆಗಿದೆಯಾ, ಸುಮ್ಮನೆ ಆಯ್ತದ. ಓಕೆ? ಸೊ ಅಲ್ಲಿ ಏರ್ ತುಂಬ್ಕೋಬಾರ್ದು ಅಂತಂದ್ರೆ ನೀವು ಕ್ರಾಸ್ ಲೆಗ್ಡ್ ಆಗಿ ಕುತ್ಕೊಳ್ಳುವಾಗ್ಲೇ ಆಗಿರ್ಬೋದು, ಅಥವಾ ಕುತ್ಕೊಳ್ಳುವಾಗ್ಲೂ ಹಾಕೊಂಡು, ಇವಾಗ ಅಲ್ಲ. ಆಯ್ತಾ? ಪ್ರೆಗ್ನೆನ್ಸಿಲಿ ಯಾರೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋಬೇಡಿ. ಆಯ್ತಾ? ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಬಟ್ ಡೆಲಿವರಿ ಆದ್ಮೇಲೆ ನೀವು ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದ್ರಿಂದ ಹೀಲಿಂಗ್ ಫಾಸ್ಟ್ ಆಗುತ್ತೆ, ಅಲ್ಲಿ ಗ್ಯಾಪ್ ಕಮ್ಮಿ ಆಗುತ್ತೆ, ಆವಾಗ ಹೀಲಿಂಗ್ ಜಾಸ್ತಿ ಈಸಿಯಾಗಿ ಆಗುತ್ತೆ. ಆಯ್ತಾ? ಸೊ ಇದು ಅಷ್ಟೇ. ಸ್ಟಿಚಸ್ ಇದ್ರೂ ಕೂಡ ಈ ಕಡೆ ಇದಕ್ಕೆ, ಅಂದ್ರೆ ಹರಿದಾಗ ಏನಾಗುತ್ತೆ, ನಮ್ಗೆ ವಾಪಸ್ ಹೊಲಿಯೋಕೆ ಕಷ್ಟ ಆಗುತ್ತೆ. ಆಯ್ತಾ? ಅವಾಗ ಸ್ಟಿಚಸ್ ಜಾಸ್ತಿ ಆಗ್ಬೋದು, ನಂಬರ್ ಆಫ್ ಸ್ಟಿಚಸ್ ಜಾಸ್ತಿ ಆಗ್ಬೋದು, ಟಿಯರಿಂಗ್ ಅದೇ ಆದ್ರೆ. ಅದಕ್ಕೆ ಅದೇ ಆಗೋದ್ಕಿಂತ ಅವರೇ ಮಾಡಿದ್ರೆ, ಇಂಜೆಕ್ಷನ್ ಕೊಟ್ಟು ಮಾಡಿರ್ತಾರೆ, ಅದು ಕೂಡ ಫೀಲ್ ಆಗಲ್ಲ. ಆಯ್ತಾ? ಸೊ ಅದು ಹೀಲ್ ಆಗುತ್ತೆ ಅಕಸ್ಮಾತ್ ಆತರ ಏನಾದ್ರು ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೇಸಸ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಓಕೆ? ಅದ್ರಲ್ಲೂ ಫಸ್ಟ್ ಟೈಮ್ ಡೆಲಿವರಿ ಇದ್ದಾಗ ಇದು ವಿ ಕ್ಯಾನ್ ಎಕ್ಸ್ಪೆಕ್ಟ್. ಆಯ್ತಾ? ಎಪಿಸಿಯೋಟಮಿ. ಬಟ್ ಅಕಸ್ಮಾತ್ ಸೆಕೆಂಡ್ ಟೈಮ್ ಡೆಲಿವರಿ ಆದ್ರೆ, ಅಂದ್ರೆ ಮಲ್ಟಿಗ್ರಾವಿಡಾ ಅಂತ ಕರಿತೀವಿ, ಫಸ್ಟ್ ಆಲ್ರೆಡಿ ಒಂದು ಡೆಲಿವರಿ ಆಗಿದೆ, ನೆಕ್ಸ್ಟ್ ಒನ್ ಆದ್ರೆ ಸ್ವಲ್ಪ ಈಸಿ ಆಗುತ್ತೆ, ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ ಸ್ಕಿನ್ನು ಕೂಡ, ಅದು ಪ್ರಿಪೇರ್ ಆಗೋಕ್ಕೂ ಈಸಿ ಆಗಿರುತ್ತೆ, ಅದು ಆಲ್ಮೋಸ್ಟ್ ಹೊರಗಡೆ ಬರ್ಬೋದು ವಿತೌಟ್ ಟಿಯರಿಂಗ್.
ಆಯ್ತಾ. ಚಾನ್ಸಸ್ ತುಂಬ ಕಮ್ಮಿ ಇದೆ, ಬಟ್ ನಾಟ್ ಪಾಸಿಬಲ್ ಅನ್ನೋ ಥರ ಏನಲ್ಲ. ಯು ಕ್ಯಾನ್ ಟ್ರೈ, ಆಯ್ತಾ. ಇಫ್ ಡಾಕ್ಟರ್ ಸೇಸ್ ಇಲ್ಲ ಮಾಡಿ ಆ ಥರ ಮಾಡ್ಬೋದು ಅಂದರೆ ಮಾತ್ರ. ಮತ್ತೆ ಇದಕ್ಕೆ ಅವತ್ತು ಕಲಾ ಅವರು ಕೇಳಿದ್ರು, ಈ ಥರ ಟಿಯರಿಂಗ್ನ ಕಡಿಮೆ ಮಾಡೋದಕ್ಕೆ, ಈ ಚಾನ್ಸಸ್ ಕಡಿಮೆ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಏನು ಟಿಪ್ಸ್ ಅಂತಂದರೆ, ಅದೇ ಆಯಿಲ್ನ ಕಾಟನಲ್ಲಿ ಸೋಪ್ ಮಾಡಿಬಿಟ್ಟು ಇನ್ಸರ್ಟ್ ಮಾಡೋದು, ಆಯಿತಾ. ವಜೈನದಲ್ಲಿ 1-2 ವಾರ ಇದೆ ಇನ್ನು ಲೇಬರ್ಗೆ ಅಂದರೆ ಇದನ್ನ ಇನ್ಸರ್ಟ್ ಮಾಡ್ಬೋದು, ಆಯಿತಾ. ಮತ್ತು ಲೇಬರ್ ಈಸಿ ಆಗೋದಕ್ಕೆ ಅಥವಾ ಫಾಸ್ಟ್ ಆಗೋದಕ್ಕೆ ಫಸ್ಟೇ ಅಂದರೆ 1 ತಿಂಗಳಿದ್ದಾಗಿಂದನೇ ಪ್ರತಿದಿನನೂ 2 ಇದನ್ನ ತಿಂತಾ ಬನ್ನಿ. ಏನು ಡೇಟ್ಸ್, 2 ಡೇಟ್ಸ್. ಇನ್ನೇನು ವಾರ ಹತ್ರ ಬರ್ತಾ ಇದೆ, ದಿನಗಳು ಬರ್ತಾ ಇದೆ ಅನ್ನೋದಾದರೆ, ಅಥವಾ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದಾರೆ ಅವಾಗಲೇ ಇಂಡ್ಯೂಸ್ ಮಾಡ್ತಾರೋ ಇನ್ನೇನೋ ಮಾಡ್ತಾರೋ, ಓಕೆ, ಆ ಟೈಮಲ್ಲೇ ಆಗುತ್ತೆ ಅಂತ ಅನ್ಸಿದ್ರೆ, ತುಂಬ ಹತ್ತತ್ರ ಬರ್ತಾ ಇದೆ, ಇಲ್ಲ ನಿಮಗೆ ಬೇಗ ಆಗಲಿ ಅಂತ ಅನ್ನಿಸ್ತು ಅಂತಂದರೆ, ಯು ಆರ್ ಆಲ್ ಸೆಟ್ ಅಂತ ಅಂದರೆ ನೀವೇನು ಮಾಡಿ, ಲೇಬರ್ಗಿನ್ನ 1 ವೀಕ್ ಇದೆ ಅನ್ನುವಾಗ 4 ಇಲ್ಲ 6, ಆಯಿತಾ, 4, 5, 6 ಇಷ್ಟು ಡೇಟ್ಸ್ನ ತಿಂತಾ ಬರಬೇಕು. ಸೊ ಡೇಟ್ಸು ಉತ್ತುತ್ತೆ, ಆಯಿತಾ. ಉತ್ತುತ್ತೆ ಅನ್ನೋದಕ್ಕಿಂತ ಖರ್ಜೂರ, ಆಯಿತಾ. ಖರ್ಜೂರ ನೀವು ಯಾವಾಗ ತಿಂತಾ ಬರ್ತಿರೋ 4-5, ಅವಾಗ ಈಸಿ ಆಗ್ತಾ ಹೋಗುತ್ತೆ ಕಾಂಟ್ರಾಕ್ಷನ್ಸಿಗೆ, ಆಯಿತಾ. ಲೇಬರ್ ಪ್ರೋಗ್ರೆಸ್ ಆಗೋದಕ್ಕೆ ಇಟ್ ವಿಲ್ ಬಿ ವೆರಿ ಸ್ಮೂತ್. ನಂಗೆ ಸೆಕೆಂಡ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ ಆಯಿತು, ನಂಗೆ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ, ಸೆಕೆಂಡ್ ಟೈಮ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇದು ಮಾಡ್ಬೋದು ಬೇಕಾದರೆ ಈಸಿ ಡೆಲಿವರಿಗೆ. ಇಟ್ ಸಪೋರ್ಟ್ಸ್, ಆಯಿತಾ, ಫ್ಲೆಕ್ಸಿಬಿಲಿಟಿಗೆ, ಸ್ಟ್ರೆಂತ್ಗೆ, ಅದಕ್ಕೆಲ್ಲಾನು. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ನಾವು ವಿ ಶುಡ್ ಈಟ್ ಡೇಟ್ಸ್, ವಿ ಶುಡ್ ನಾಟ್ ಈಟ್ ಡೇಟ್ಸ್ ಹಂಗಲ್ಲ, ಅದು ಇಂಡ್ಯೂಸ್ ಮಾಡಲ್ಲ, ಆಯಿತಾ. ಡೇಟ್ಸು ಇವಾಗ ತಿಂದ್ರೂ 2-3 ತಿನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ, ಆಯಿತಾ. ಅಥವಾ ಆದಷ್ಟು 1-2 ತಿನ್ನಿ, ಆಯಿತಾ, ಏನಾಗಲ್ಲ. ಇಟ್ ಹೆಲ್ತಿಗೆ ಚೆನ್ನಾಗಿರುತ್ತೆ, ಆಯಿತಾ. ತುಂಬ ಜಾಸ್ತಿ ಬೇಡ, ಓಕೆ. ಕಾಟನ್ ಡಿಪ್ಡ್ ಆಯಿಲ್, ಅದು ಒಂದು ಆಯಿಲು ಇದರಲ್ಲಿ ಕೊಡ್ತಾರೆ, ಆಯುರ್ವೇದ ಕ್ಲಿನಿಕ್ಗಳಲ್ಲಿ ಜಾಸ್ತಿ ಕೊಡ್ತಾರೆ ಅದನ್ನು. ಮತ್ತು ನೀವು ಡಾಕ್ಟರ್ಸ್ನ ಕೇಳಿ ತಗೋಬೇಕು ಅದನ್ನು, ಆಯಿತಾ. ಐ ಆಮ್ ನಾಟ್ ಸಜೆಸ್ಟಿಂಗ್ ಲೈಕ್ ಇದೇ ಮಾಡಿ ಅಂತ. ಕೆಲವೊಂದು ಆಯಿಲ್ಸು ಅವರು ಪ್ರಿಫರ್ ಮಾಡ್ತಾರೆ, ಮೋಸ್ಟ್ಲಿ ಧನ್ವಂತರಿ ಅವ್ರ ಸಮಥಿಂಗ್, ನನಗೆ ನೆನಪು ಬರ್ತಾ ಇಲ್ಲ. ಇಲ್ಲಿ ನಾವು ಗರ್ಭೋಪನಿಷದಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೋಡ್ಬಿಟ್ಟು ನಾನು ಹೇಳ್ತೀನಿ, ಓಕೆ. ಸೊ ಕಾಟನ್ನು ಒಂದು ಸ್ವಲ್ಪ ಒಂದಿಷ್ಟು ಉದ್ದ, ಅದಕ್ಕಿಂತ ಜಾಸ್ತಿನೇ ಉದ್ದ ಇದ್ರೂ ಪರವಾಗಿಲ್ಲ, ಅದನ್ನು ಸೋಪ್ ಮಾಡಿಬಿಟ್ಟು ಆ ವಜೈನ ಪ್ಲೇಸಲ್ಲಿ ಒಳಗಡೆ ಇಟ್ಕೋಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಇದ್ರ ಬಗ್ಗೆ ನಾನು ನಿಮಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಿದ್ರೆ ಮ್ಯಾಮ್ ಕೇಳಿ ನೋಡ್ತೀನಿ ಡಾಕ್ಟರ್ಗೆ, ಡಾಕ್ಟರ್ ಅನುಪಮ ಅವ್ರಿಗೆ. ಅಟ್ಲೀಸ್ಟ್ ನೀವು ಒಂದು ಸೆಷನ್ ಏನಾದರೂ ಇದಾಗುತ್ತಾ ತಗೊಳಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಐ ಆಮ್ ನಾಟ್ ಶ್ಯೂರ್, ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ, ಅವ್ರು ತುಂಬ ಬ್ಯುಸಿ ಇರ್ತಾರೆ. ಕೇಳಿ ನೋಡ್ತೀನಿ, ಯಾಕಂದರೆ ಆಯುರ್ವೇದ ಪೀಪಲ್ ಅವರು ಸರ್ಟನ್ ಆಯಿಲ್ಸ್ನ ಅವರು ಇಟ್ಕೊಂಡಿರ್ತಾರೆ, ಅದನ್ನೇ ಡಿಪ್ ಮಾಡಿ ಹಾಕುವಂಥದ್ದು. ಅದಕ್ಕೂ ಕೂಡ ಒಂದು ಪ್ರೊಸೀಜರ್ ಇದೆ, ಅದು ಪೂರ್ತಿ ಒಳಗಡೆನೂ ಹೋಗ್ಬಾರ್ದು, ಸ್ವಲ್ಪ ಹೊತ್ತು ಮಾತ್ರ ಇಟ್ಕೋಬೇಕು, ಆಮೇಲೆ ತೆಗಿಬೇಕು. ಪ್ರತಿದಿನ ರಾತ್ರಿ ಮಾತ್ರ ಮಾಡಬೇಕು, ಮಲ್ಗೋಕೆ ಮುಂಚೆ ಸ್ವಲ್ಪ ಹೊತ್ತಿಟ್ಟು ಮಾಡಬೇಕು, ಆಯಿತಾ. ವೈ ನಾಟ್ ಬೇರ್ ಫಿಂಗರ್, ಓಕೆ. ಬೇರ್ ಫಿಂಗರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಒಂದು, ಆಮೇಲೆ ಇರಿಟೇಷನ್ ಆಗುತ್ತೆ, ಆಯಿತಾ. ಅಲ್ಲಿ ಸ್ವಲ್ಪ ಕಟ್ತಾ ಬರೋದು ಆ ಥರ ಏನಾದರೂ ಆಗ್ಬೋದು. ಮತ್ತು ವಾಶ್ ಮಾಡಿ ಮಾಡ್ತೀನಿ ಅಂತಂದ್ರೂ ಅದು ಕೂಡ ಅಲ್ಲಿ ಸ್ಕಿನ್ನು ಡ್ರೈ ಆಗಿರುತ್ತೆ. ನೀವು ಡ್ರೈ ಸ್ಕಿನ್ ಮೇಲೆ ನೀವು ಏನಾದರೂ ಮಸಾಜು ಅಥವಾ ಇನ್ನೇನೋ ಮಾಡಿದ್ರೆ, ಫಿಂಗರ್ ಇನ್ಸರ್ಟ್ ಮಾಡೋದಾದರೆ ಏನು ಮಾಡಬೇಕು, ಆಯಿಲ್ ಹಾಕ್ಬಿಟ್ಟು ಆಮೇಲೆ ಮಸಾಜ್ ಮಾಡಬೇಕು. ಇದನ್ನು ಪೆರಿನಿಯಂ ಮಸಾಜ್ ಅಂತ ಕರೀತಾರೆ. ಈ ಲೇಯರ್ನ ಏನು ವಜೈನ ಎಲ್ಲಿ ಆದರೂ ತೋರಿಸಿದಾರಾ, ಇಲ್ಲ, ಹಾಂ, ಇಲ್ಲಿದೆ, ಓಕೆ. ಇಲ್ಲಿ ಡಾಕ್ಟರ್ ಇಲ್ಲಿ ಮೆಷರ್ ಮಾಡ್ತಾ ಇರೋದು, ಬಟ್ ದಿಸ್ ಇಸ್ ಲೈಕ್ ಬಿಫೋರ್ ಡೆಲಿವರಿ ಅವರು ಹೆಡ್ ಫಿಕ್ಸ್ ಆಗಿದೆಯಾ, ಎಷ್ಟಿದೆ ಎಲ್ಲ ನೋಡೋದಕ್ಕೆ, ಸರ್ವಿಕ್ಸ್ ಡೈಲೇಟ್ ಆಗ್ತಾ ಇದೆಯಾ, ಅದನ್ನ ಕೈಯಲ್ಲೇ ಚೆಕ್ ಮಾಡ್ತಾರೆ. ಅವಾಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ ಅಲ್ವಾ, ಇವಾಗ್ಲೂ ಅಷ್ಟೇ ಇನ್ಸ್ಟ್ರೂಮೆಂಟ್ಸ್ ಇದ್ರೂ ಕೈಯಲ್ಲೇ ಆಲ್ಮೋಸ್ಟ್ ಚೆಕ್ ಮಾಡೋದು ಎಷ್ಟು ಡೈಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಎಲ್ಲ ಹೇಳ್ತಾರಲ್ವಾ, ಅವಾಗ ಈ ಥರ ಅದನ್ನ ಮಾಡ್ತಾರೆ, ಆಯ್ತಾ. ಇದು ಮಾಡೋದು, ಮೆಷರ್ ಮಾಡೋದು. ಆ್ಯಂಡ್ ಕೈ ಹಾಕಿದಾಗ ಸ್ವಲ್ಪ ನೋವು ಆಗ್ಬೋದು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕೆಲವೊಂದು ಸರಿ ಇದು ಲೇಬರ್ನ ಇಂಡ್ಯೂಸ್ ಮಾಡಿದ್ರು ಮಾಡ್ಬೋದು ಅವರು ಕೈ ಹಾಕಿ ನೋಡಿದಾಗ, ಬಟ್ ನಾಟ್ ಲೈಕ್ ಎವ್ರಿ ಟೈಮ್,
ಆಯ್ತಾ. ಅಕಸ್ಮಾತ್ ನಿಮ್ದು ಪ್ರಾಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು ಅವಾಗ ಅವರು ಹ್ಯಾಂಡ್ ಇನ್ಸರ್ಟ್ ಮಾಡಿದಾಗ ಅದು ಪ್ರೋಗ್ರೆಸ್ ಜಾಸ್ತಿ ಬೇಗ ಆಗ್ತಾ ಬರುತ್ತೆ. ಅಕಸ್ಮಾತ್ ಇಲ್ಲ, ಇನ್ನ ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ, ಬಟ್ ಅವ್ರು ಸುಮ್ಮನೆ ಚೆಕ್ ಮಾಡಿದ್ರು ಅಷ್ಟೇನೆ ಅಂದಾಗ ಅವರು ಅಕಸ್ಮಾತ್ ಹ್ಯಾಂಡ್ ಹಾಕಿದಾಗ ಬೇಕಾದ್ರೆ ನಿಮಗೆ ಸ್ವಲ್ಪ ನೋವು ಅನ್ಸ್ಬೋದು. ಅದ್ ಬಿಟ್ಟು ಆಮೇಲೆ ಈಸಿ ಅನ್ಸುತ್ತೆ. ಬಟ್ ನೀವು ಎಷ್ಟು ಲೋಯರ್ ಪಾರ್ಟ್ ಆಫ್ ಬಾಡಿ ಲೂಸ್ ಆಗಿ ಇಟ್ಕೊಂಡಿರ್ತೀರೋ ಅಷ್ಟು ಈಸಿ ಅನ್ಸುತ್ತೆ ನಿಮಗೆ. ಇಲ್ಲ ಅಂದ್ರೆ ಪೇನ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಹೆದರ್ಕೊಂಡು ಆ ಪಾರ್ಟ್ನ ಬಿಗಿ ಇಟ್ಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಪೇನ್ ಜಾಸ್ತಿ ಆಗುತ್ತೆ. ಡೆಲಿವರಿ ಟೈಮಲ್ಲೂ ಅಷ್ಟೇ, ಎಷ್ಟು ನೀವು ಆ ಪಾರ್ಟ್ನ ಲೂಸ್ ಮಾಡ್ತಾ ಬರ್ತೀರೋ ಅಷ್ಟು ಈಸಿ ಆಗ್ತಾ ಬರುತ್ತೆ. ಆಯ್ತಾ, ಅಷ್ಟು ಬೇಗನೂ ಆಗುತ್ತೆ, ಈಸಿನೂ ಆಗುತ್ತೆ. ಇಲ್ಲಿ ನೋಡಿ, ಇದು ಕಾಳಿ ಮಾತಾ. ಆಯ್ತಾ, ಇದೇ ವರ್ಟೆಕ್ಸ್ ಪ್ರೆಸೆಂಟೇಶನ್. ಇದು ಸರ್ವಿಕ್ಸ್ ಅಲ್ಲಿ ಕೂತಿದೆ ಅನ್ನೋದನ್ನ ತೋರ್ಸೋದಕ್ಕೆ. ಆಯ್ತಾ. ಹಾ, ಇಲ್ಲಿ ಸ್ಟ್ಯಾಚು ಡೆಪ್ಲಿಕ್ಟಿಂಗ್ ಕಾಳಿ ಗಿವಿಂಗ್ ಬರ್ತ್ ಟು ಯೂನಿವರ್ಸ್. ಸೊ ಇಲ್ಲಿ ಕಾಳಿ ಮಾತಾ ಯೂನಿವರ್ಸಿಗೆ ಇದು ಮಾಡ್ತಾ ಇರೋದು, ಬರ್ತ್ ಕೊಡ್ತಾ ಇರೋದು. ಆಯ್ತಾ. ಸೊ ಇದು ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಇದೆ. ಟೆಂಪಲ್ಗಳಲ್ಲಿ ಈ ತರ ಕೆತ್ತನೆಗಳನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಈ ತರ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗೇನೋ ನೀವು ಲೇಬರ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ಬಟ್ ಅವಾಗೆಲ್ಲ ಇರ್ಲಿಲ್ಲ ಅದು, ಅಲ್ವಾ. ಸೊ ಅವಾಗ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಈ ಟೆಂಪಲ್ಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಇದು. ಮೇ ಬಿ ನೀವು ನೋಡಿರ್ಬೋದು ಟೆಂಪಲ್ಗಳಲ್ಲಿ ಏನೇನೋ ಇದನ್ನ ಶೇರ್ ಮಾಡಿರೋದು, ಅಥವಾ ಪಿಕ್ಚರ್ಸ್ಗಳನ್ನ ಹಾಕಿರೋದು, ಅಥವಾ ಕೆತ್ತನೆಗಳನ್ನ ಮಾಡಿರೋದು. ಅದೆಲ್ಲ ಯಾಕೆ ಅಂದ್ರೆ ಟು ಕ್ರಿಯೇಟ್ ದಟ್ ಅವೇರ್ನೆಸ್. ಅವಾಗೆಲ್ಲ ಎಲ್ಲರಿಗೂ ಎಲ್ಲಾ ವಿಷಯಗಳು ಗೊತ್ತಿರ್ಲಿಲ್ಲ, ತಲುಪ್ಸೋಕ್ಕೂ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಈ ಟೆಂಪಲ್ಗಳಿಗೆ ಬಂದಾಗ ಇದೆಲ್ಲ ನೋಡಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಪಿಕ್ಚರ್ಸ್ನ ಕೆತ್ತಿದ್ದಾರೆ. ಆಯ್ತಾ. ಸೊ ಇಟ್ ವಿಲ್ ಬಿ ವೆರಿ ಈಸಿ. ಹಂಗೆ ನಾವು ಅನ್ಕೊಂಡಷ್ಟು ಕಷ್ಟ ಏನಲ್ಲ. ಬಟ್ ಎಟ್ ಸಮ್ ಪಾಯಿಂಟ್ ಒಂದು ಟೈಮಲ್ಲಿ ಮಗು ಆಚೆ ಬರುವಂತಹ ಒಂದು 3-4 ಸೆಕೆಂಡ್ಸ್, ಆಯ್ತಾ, ಆ ಟೈಮಲ್ಲಿ ಸ್ವಲ್ಪ ಪೇನ್ ಎಕ್ಸ್ಟ್ರೀಮ್ ಆಗ್ಬೋದು. ಬಟ್ ಅದಷ್ಟೇ, ಒಂದು 3-4 ಸೆಕೆಂಡ್ಗಳು. ನಾನು ಹೇಳ್ತಾ ಇರೋದು ಸೆಕೆಂಡ್ಸ್, ನಿಮಿಷನೂ ಅಲ್ಲ. ಆಯ್ತಾ. ಬರ್ತಾ ಬರ್ತಾ ಏನಾಗುತ್ತೆ, ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ನಿಮಗೆ ಮಗು ಆಚೆ ಬರುತ್ತೆ. ಆಮೇಲೆ ಫಸ್ಟ್ ಹೆಡ್ ಫಿಕ್ಸ್ ಆಗುತ್ತೆ, ಆಮೇಲೆ ಪೂರ್ತಿ ಡೈರೆಕ್ಟ್ ಆಗ್ತಾ ಇರುತ್ತೆ 10 ಸೆಂಟಿಮೀಟರ್ಸ್ ತನಕನು. ಅಲ್ಲಿ ತನಕನು ನಾವೇನ್ ಕರಿತೀವಿ ಅರ್ಲಿ ಲೇಬರ್ ಅಂತ ಹೇಳ್ಬಿಟ್ಟು, ಅಲ್ವಾ. ಫಸ್ಟ್ ಸ್ಟೇಜ್ ಆಫ್ ಲೇಬರ್. ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಏನು, ಹೊರಗಡೆ ಬರೋದು, ಮಗು ಆಚೆ ಬರೋದು ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್. ಫಸ್ಟ್ ತಲೆ ಬರುತ್ತೆ, ಆಮೇಲೆ ಮೈ ಕಾಲು ಎಲ್ಲ ಬರುತ್ತೆ, ಈಸಿಯಾಗಿ ಬರುತ್ತೆ. ಆಯ್ತಾ. ಹೆಡ್ ಒಂದು ಬಂದ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಹೆಡ್ ಬರುವಾಗ ಒಂದು 3-4 ಸೆಕೆಂಡ್ಸ್ ಅಷ್ಟೇನೆ, ಅವಾಗಷ್ಟೇ ಪೇನ್ ಆಗೋದು. ಅದರಲ್ಲೂ ಅನಸ್ತೇಷಿಯಾ ಏನಾದರೂ ಅಲ್ಲಿ ಆ ಪಾರ್ಟಿ ಕೊಟ್ಟಿದ್ರೆ ಅದು ಕೂಡ ಫೀಲ್ ಆಗಲ್ಲ. ಆಯ್ತಾ. ನಂಗೆ ಸೆಕೆಂಡ್ ಟೈಮ್ ಡೆಲಿವರಿ ಆದಾಗ ನನ್ನ ಮಗಳು ಇದರಲ್ಲಿ ನಂಗೆ ನಿಜವಾಗ್ಲೂ ಆ ಪೇನ್ ಆಗಲಿಲ್ಲ. ಆಯ್ತಾ. ಫಸ್ಟ್ ಟೈಮ್ ನನಗೆ ಐ ಕುಡ್ ಫೀಲ್ ದ್ಯಾಟ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇನ್ ಫಾರ್ 3-4 ಸೆಕೆಂಡ್ಸ್ ಅಷ್ಟೇ. ಆಮೇಲೆ ನಂಗೆ ಅನ್ನಿಸ್ತು ನಾನು ಮಲ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಹಿಂಗೆ ಬಡದ್ಬಿಟ್ಟು ಹೇಳಿದ್ರು, ಮಗು ಅಳ್ತಾ ಇದೆ ನೋಡಿ ಬಂದಿದೆ ಅಂತ ಹೇಳ್ಬಿಟ್ಟು. ಅವಾಗ ನಂಗೆ ಗೊತ್ತಾಯ್ತು, ಆಕ್ಚುಲಿ ನಂಗೆ ಬೆಚ್ಚಗೆ ಫೀಲ್ ಆಗ್ತಾ ಇತ್ತು, ತೊಡೆ ಮೇಲೆ ಬೆಚ್ಚಗಿರೋ ಹಾಗೆ. ಬಟ್ ನಂಗೆ ಅದು ಗೊತ್ತಿಲ್ಲ, ಸುಮ್ಮನೆ ನಂಗೆ ಬಿಟ್ಬಿಡಿ ನಿದ್ದೆ ಮಾಡ್ತೀನಿ ಅನ್ನೋ ಅಷ್ಟು ಮಲ್ಕೊಂಡಿನೇನು ಅನ್ಕಾನ್ಶಿಯಸ್ ಆಗ್ತಿದ್ನೋ ಏನೋ ಗೊತ್ತಿಲ್ಲ. ಒಟ್ಟು ಪೂರ್ತಿ ಮಂಪರು ಬಂದ್ಬಿಟ್ಟು ನಂಗೆ ಅದೊಂದು ಕ್ಷಣ. ಅದಾದ ತಕ್ಷಣ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇನ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದ ತಕ್ಷಣ ನಾನು ನಿದ್ದೆಗೆ ಜಾರ್ ಬಿಡ್ತಾ ಇದ್ದೆ. ಅಷ್ಟ್ರಲ್ಲಿ ಹಿಂಗೆ ಬಡದ್ಬಿಟ್ಟು ಹೇಳಿದ್ರು, ಮಲ್ಕೋಬೇಡಿ ಮಗು ಬಂದಿದೆ ನೋಡಿ ತೋರಿಸಿದ್ರು. ಆವಾಗ ಗೊತ್ತಾಯ್ತು. ಓಕೆ, ದಟ್ ವಿಲ್ ಬಿ ದ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಯುವರ್ ಲೈಫ್. ಅಲ್ಲಿ ಆಕ್ಚುಲಿ ಇದ್ರ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ. ಓಕೆ, ಟೈಮ್ ಇದೆಯಾ? ತುಂಬಾ ಟೈಮ್ ಆಗ್ಬಿಟ್ಟಿದೆ, ನಾನು ನೋಡೇ ಆಲ್ಮೋಸ್ಟ್ 15 ಮಿನಿಟ್ಸ್ ಜಾಸ್ತಿ ಆಗಿದೆ. ನಾನು ಇನ್ನೂ ಟೈಮ್ ಇದೆ ಅನ್ಕೊಂಡಿದ್ದೀನಿ. ಓಕೆ, ಸೊ ಆದ್ರೂ ಹೇಳ್ಬಿಡ್ತೀನಿ. ಒಂದು ಆ, ಏನು ಒಂದು ವಿಷಯ ನನಗೆ ಯಾವುದು ಮೋಟಿವೇಟ್ ಮಾಡಿದ್ದು, ಇದೆಲ್ಲ ಇದ್ದು ಪೇನ್ ಇರುತ್ತೆ ಅಂತ ಗೊತ್ತಿದ್ರು ನಾರ್ಮಲ್ ಡೆಲಿವರಿಗೆ ನಾನು ಯಾಕೆ ಇದಾದೆ ಅಂತಂದ್ರೆ, ಒಂದು ಇಮ್ಯುನಿಟಿ. ವಜೈನದಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಮಗು ಪಾಸ್ ಆಗ್ಬೇಕಾದ್ರೆ ಮಗುಗ್ ಸಿಗುತ್ತೆ. ಆಯ್ತಾ. ಆ ವ್ಯಾಕ್ಸಿನ್ ತರ ಇರುವಂತಹ ಬ್ಯಾಕ್ಟೀರಿಯಾ. ಆಯ್ತಾ. ಅದು ಒಂಥರ ವ್ಯಾಕ್ಸಿನ್ ತರನೇ ಅಂತ ಅನ್ಕೋಬಿಡಿ. ಮಗುಗೆ ನೇಚರ್ ಕೊಡ್ತಾ ಇರುವಂತಹ ಗಿಫ್ಟ್. ಆಯ್ತಾ. ಇಮ್ಯುನಿಟಿ ಪವರ್ ಹೊರಗಡೆ ಬಂದ ತಕ್ಷಣ ಸರ್ವೈವ್ ಆಗ್ಲಿ ಅಂತ ಹೇಳ್ಬಿಟ್ಟು, ಮತ್ತೆ ಇಡೀ
ಜೀವನ ಪೂರ್ತಿ ಅದನ್ನ ಅದು ಇಮ್ಯುನಿಟಿನ ಕ್ಯಾರಿ ಮಾಡುತ್ತೆ. ಸೊ ಇದು ಮಿಸ್ ಆಗಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ಡೆಲಿವರಿ ಫಸ್ಟ್ ರೀಸನ್. ಆಯ್ತಾ? ಸೆಕೆಂಡ್ ರೀಸನ್ ಏನು, ಅದು ವಜಾನದಲ್ಲಿ ಮಾತ್ರ ಸಿಗೋದು. ಸೊ ಸಿಸೇರಿಯನ್ ಆದವ್ರಿಗೆ ಇದು ಒಂದು ಮಿಸ್ ಆಗುತ್ತೆ ಅಷ್ಟೇ. ಆಯ್ತಾ? ಸೊ ಯಾವುದೋ ಒಂದು ವ್ಯಾಕ್ಸಿನ್ ಮಿಸ್ ಆಯ್ತು ಅಂತ ನೀವು ಕೊರಗೋ ಅವಶ್ಯಕತೆ ಇಲ್ಲ. ದೇರ್ ಆರ್ ಸೋ ಮೆನಿ ಚಾನ್ಸಸ್ ಆಲ್ಸೋ. ಬೇರೆ ಎಲ್ಲ ಬೇರೆ ವ್ಯಾಕ್ಸಿನ್ಸ್ ಎಲ್ಲ ಸಿಗ್ಬೋದು ಬೇರೆ ಕಡೆಯಿಂದ, ಬಟ್ ಇಲ್ಲಿ ವಜೈನಾದಲ್ಲಿ ಸಿಗುವಂತಹ ಇದು ಬ್ಯಾಕ್ಟೀರಿಯಾಸ್ ಬೇರೆ ಎಲ್ಲೂ ಸಿಗಲ್ಲ. ಆಯ್ತಾ? ಇದು ಒಂದೇ ಕಾರಣಕ್ಕೆ. ಅಂಡ್ ಇನ್ನೂ ಒಂದು ಕಾರಣ ಏನಂದ್ರೆ, ಆ ಟೈಮಲ್ಲಿ ಕೊರೋನಾ ಇತ್ತು. ಓಕೆ, ನನ್ನ ಡೆಲಿವರಿ ಟೈಮಲ್ಲಿ ನನಗೆ ಒಂದು ಆರ್ಟಿಕಲ್ ಸಿಕ್ತು. ಅವಾಗ ಓದಿದ್ರೆ ಏನಾಯ್ತು ಅಂದ್ರೆ, ಚೀನಾದಲ್ಲೋ ಅಥವಾ ನೇಪಾಳಲ್ಲೋ ನಂಗೆ ಅಷ್ಟು ನೆನಪಿಲ್ಲ, ಒಂದು ರಿಚುವಲ್ ಇದೆ. ಆಯ್ತಾ? ಅವರ ಕಡೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನ್ಯಾಚುರಲ್ ಡೆಲಿವರಿ ಆಗುವಾಗ ಅದೇನ್ ನಾನು ಹೇಳಿದ್ನಲ್ಲ 3-4 ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು, ಅಷ್ಟರಲ್ಲಿ ಆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇನ್ ನ ಯಾವಾಗ ನಾವು ಅನುಭವಿಸ್ತೀವೋ ಅವಾಗ ವಿಲ್ ಬಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಹೆವನ್ ಅಂತ ಹೇಳಿ. ಆಯ್ತಾ? ಸೊ ಸ್ವರ್ಗ ನರಕ. ಆಯ್ತಾ? ಇದೆರಡರ ಬಾಗಿಲು ಇಲ್ಲಿದೆ, ಬಟ್ ನಾವು ಮಧ್ಯದಲ್ಲಿ ನಿಂತ್ಕೊಂಡಿರ್ತೀವಿ. ಸೊ ಇದನ್ನ ಈ ತರ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಕಡೆ ಸ್ವರ್ಗದ ಬಾಗ್ಲು ಇದೆ, ಈ ಕಡೆ ನರಕದ ಬಾಗ್ಲು ಇದೆ, ಮಧ್ಯದಲ್ಲಿ ನಾವು ನಿಂತ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಹತ್ತತ್ರ ಬಂದಿರ್ತೀವಿ, ಸ್ವರ್ಗದ ಬಾಗಿಲನ್ನ ಬಡ್ದು ವಾಪಸ್ ಬರುವಂತ ಕ್ಷಣ ಅದು. ಅಕಸ್ಮಾತ್ ಅಲ್ಲಿ ಏನಾದ್ರೂ ದೇವ್ರು ನಿಂತ್ಕೊಂಡಿದ್ರೆ, ದಿಸ್ ಇಸ್ ದ ಬೆಸ್ಟ್ ಟೈಮ್. ಆ ಒಂದು 3-4 ಸೆಕೆಂಡ್ಸ್ ಅಲ್ಲಿ ನಾವೇನು ಕೇಳ್ಕೊಂತೀವೋ ಅದಾಗುತ್ತೆ. ಆಯ್ತಾ? ಆ ಆರ್ಟಿಕಲ್ ಅಲ್ಲಿ ಇದು ಬರೆದಿತ್ತು. ಈ 3-4 ಸೆಕೆಂಡ್ಸ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇನ್ ಅಲ್ಲಿ ನೀವೇನ್ ಕೇಳ್ಕೊಂತೀರೋ ಅದಾಗತ್ತೆ. ದೇವ್ರು ಅದಕ್ಕೆ ವರ ಕೊಡ್ತಾನೆ. ಆಯ್ತಾ? ಸೊ ನೀವು ಆಕ್ಚುಲಿ ಸ್ವರ್ಗಕ್ಕೆ ಒಳಗೆ ಎಂಟರ್ ಆಗ್ತಾ ಇಲ್ಲ, ಆದ್ರೂ ಅಲ್ಲಿ ಒಳಗಡೆ ದೇವರು ದೇವತೆ ಎಲ್ಲ ಇದ್ದಾರೆ. ದೇ ವಿಲ್ ಲಿಸನ್ ಟು ಯು ಅನ್ನೋ ತರ ಇತ್ತು ಅದ್ರಲ್ಲಿ. ನನಗೆ ಫಸ್ಟ್ ತಲೆಗೆ ಬಂದಿದ್ದೇನು, ಓಕೆ ನೆಕ್ಸ್ಟ್ ಅದು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕೊರೋನಾ. ಅದು ತುಂಬಾನೇ ಭಯ ಇತ್ತು. ಎಲ್ಲ ಕಡೆ ಸಾವು ನೋವು ಎಲ್ಲಾನು ಕೇಳ್ತಾ ಇದ್ವಿ. ಆ ಟೈಮಲ್ಲಿ ಯಾರು ಉಳಿತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ನಾವೇ ಇರ್ತೀವೋ ಇಲ್ವೋನು ಗೊತ್ತಿಲ್ಲ. ಓಕೆ, ಸೊ ಮಗು ಹುಟ್ಟಿದ್ಮೇಲೆ ನನ್ನ ಹತ್ರ ಇರುತ್ತಾ ದೂರ ಇರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕೊರೋನಾ ಪಾಸಿಟಿವ್ ಬಂದ್ರೆ ಅಮ್ಮನ ಮಗುನು ಸಪ್ರೇಟ್ ಮಾಡ್ತಾರೆ ಅನ್ನೋದೊಂದು ಕೇಳ್ಕೊಂಡಿದ್ದೆ. ಇದೆಲ್ಲ ತಲೆ ಒಳಗಿದ್ದಾಗ ನನ್ನ ಮೈಂಡಿಗೆ ಬಂದಿದ್ದು ಅಂದ್ರೆ, ವಾಟ್ ಎವರ್ ಇಟ್ ಈಸ್, ನಾನು ಕೇಳೋದು ಇದು. ಅಕಸ್ಮಾತ್ ಈ ಆಪರ್ಚುನಿಟಿ, ಈ ಕತೆ ನಿಜ ಆದ್ರೆ ನಾನು ಆ ಆಪರ್ಚುನಿಟಿನ ಯಾವ್ದಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ದೇವರಲ್ಲಿ ಏನ್ ಕೇಳ್ಕೋಬೇಕು? ನೀವೆಲ್ಲರೂ ಟೈಪ್ ಮಾಡಿ ಏನ್ ಕೇಳ್ಕೊಂತೀರ? ಸತ್ಯದ ಬಾಗ್ಲತ್ರ ನಿಂತ್ಕೊಂಡಿದ್ದೀರಾ. ಆಯ್ತಾ? ಅಫ್ಕೋರ್ಸ್ ವಾಪಸ್ ಬರ್ತೀರಾ. ಆಯ್ತಾ? ಒಂದು ಮೆಸೇಜ್, ಒಂದು ಲೆಟರ್ ಅಲ್ಲಿ ಹಾಕ್ಬಿಟ್ಟು ಬರ್ತೀರಾ ಅಂತ ಅನ್ಕೊಳ್ಳಿ. ಆ ಲೆಟರ್ ಅಲ್ಲಿ ಏನ್ ಬರೀತೀರಾ? ಎಲ್ಲರೂ ಟೈಪ್ ಮಾಡಿ ನಿಮ್ಮ ಆಸೆ ಏನು. ಆಯ್ತಾ? ವಾಟ್ ಎವರ್ ಇಟ್ ಈಸ್, ಇಟ್ಸ್ ಓಕೆ. ನಿಮಗೆ ಸಿಸೇರಿಯನ್ ಹೇಳಿದಾರ, ಏನಾದ್ರೂ ಆಯ್ತು, ಸುಮ್ಮನೆ ಹೇಳಿ ನಂಗೆ. ಆಯ್ತಾ? ಹಂಗೆ ಥಿಂಕ್ ಮಾಡಿ. ಬಾಗ್ಲಲ್ಲಿ ನಿಂತ್ಕೊಂಡಿದ್ದೀರಾ, ಒಳಗೊಂದು ಲೆಟರ್ ಹಾಕಿ ಬರ್ತೀರಾ. ಅದ್ರಲ್ಲಿ ಏನ್ ಲೆಟರ್ ಹಾಕಿರ್ತೀರಾ, ಏನ್ ಬರೀತೀರಾ? ಸಿಂಪಲ್ ಒನ್ ವರ್ಡ್, ಏನ್ ಕೇಳ್ಕೊಂತೀರಾ ಅಂತ. ಯು ಟೇಕಿಂಗ್ ಟೈಮ್. ಹೆಲ್ದಿ ಬೇಬಿ ಡೆಲಿವರಿ ಆಗಬೇಕು. ಓಕೆ, ಮಗು ಹೆಲ್ದಿ ಆಗಿರ್ಲಿ. ನಂಗ್ ಮಗು ಹೆಲ್ದಿ ಆಗಿರುತ್ತೆ ಅಂತ ಗೊತ್ತಿತ್ತು. ಅದ್ ಬಿಟ್ಟು ಬೇರೆ ಏನಾದ್ರು ಕೇಳಿ. ನಿಮ್ಗೂ ಗೊತ್ತಿರ್ಬೇಕು, ನಮ್ ಕ್ಲಾಸ್ ಇಷ್ಟ ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಮಗು ಹೆಲ್ದಿ ಆಗೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಬಂದಿರುತ್ತೆ. ಅದನ್ನ ಬಿಟ್ಟು ಬೇರೆ ಏನ್ ಕೇಳ್ತೀರಾ? ಓಕೆ, ವಾಟ್ ಎವರ್ ಇಟ್ ಈಸ್, ನಾನೇ ಹೇಳ್ಬಿಡ್ತೀನಿ. ನಾನೇನ್ ಕೇಳಿದ್ದೆ ಅಂದ್ರೆ, ನಾನು ಫಿಕ್ಸ್ ಆಗಿದ್ದಂದ್ರೆ, ಮಗು ಆಚೆ ಬರ್ಬೋದು, ಹೆಲ್ದಿಯಾಗೂ ಇರ್ಬೋದು, ಬಟ್ ಸರ್ವೈವ್ ಆಗ್ಬೇಕಲ್ವಾ? ನಾವು ಸರ್ವೈವ್ ಆಗ್ಬೇಕು, ಎಲ್ಲರೂ ಸರ್ವೈವ್ ಆಗ್ಬೇಕು. ನಾನಿದ್ರೆ ನನ್ನ ಮಗು ಇರುತ್ತೆ, ನನ್ನ ಮಗು ಇದ್ರೆ ನಾನಿರ್ತೀನಿ. ನಾವಿಬ್ರು ಇದ್ರೂ ನನ್ನ ಮನೇಲೂ ಎಲ್ಲರೂ ಚೆನ್ನಾಗಿರ್ಬೇಕು. ಮನೇಲೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಮನೆ ಸುತ್ತ ಇರೋರು ಚೆನ್ನಾಗಿರ್ಬೇಕು. ಯಾಕಂದ್ರೆ ಕೊರೋನಾ ಅಲ್ವಾ? ನಾನ್ ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ. ಯಾಕಂದ್ರೆ ನನಗೆ ಕೊರೋನಾ ಬಂದ್ರೆ ಸ್ಪ್ರೆಡ್ ಆಗೋ ಚಾನ್ಸಸ್, ಅಥವಾ ಮನೇಲಿ ಯಾರಿಗಾದ್ರೂ ಬಂದ್ರು ನಮಗ್ ಸ್ಪ್ರೆಡ್ ಆಗೋ ಚಾನ್ಸಸ್, ಅಥವಾ ಪಕ್ಕದ ಮನೆಯವ್ರಿಗೆ ಬಂದ್ರು ನಮಗ್ ಸ್ಪ್ರೆಡ್ ಆಗೋ ಚಾನ್ಸಸ್. ಸೊ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್, ವ್ಯಾಕ್ಸಿನ್. ಆಯ್ತಾ? ಅವಾಗ ಇನ್ನೂ ವ್ಯಾಕ್ಸಿನ್ ಬಂದಿರ್ಲಿಲ್ಲ. ಆಯ್ತಾ?
ನಾನು ಅಕಸ್ಮಾತ್ ನನಗೆ ಆ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಆ 3-4 ಸೆಕೆಂಡ್ಸ್ ದೇವರ ಹತ್ತಿರ ಹೋಗಿ ಬರ್ತೀನಿ ಅನ್ನೋದಾದ್ರೆ ದೇವರಿಗೆ ಇದೇ ಕೇಳೋದು, ವ್ಯಾಕ್ಸಿನ್ ಕೊಡು. ಆಯ್ತಾ? ಸೊ ವ್ಯಾಕ್ಸಿನ್ ಕೊಡು. ನನ್ಗೆ ಹಂಗೆ ತಲೆಯಲ್ಲಿ ಬರ್ತಾ ಇದ್ದಿದ್ದು. ಸೊ ಯಾಕಂದ್ರೆ ಅದು ಬೇಕು, ನೆಕ್ಸ್ಟ್ ಸರ್ವೈವ್ ಆಗಬೇಕು ಅಂತಂದ್ರೆ ಅವಾಗ ಅಷ್ಟು ಸೀರಿಯಸ್ನೆಸ್ ಇತ್ತು, ಅದು ಅಷ್ಟು ಸೀರಿಯಸ್ ಆಗಿತ್ತು. ಕೇಸಸ್ ಕೂಡ ಅಷ್ಟೇನೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಅಷ್ಟೇನೆ. ವಿವರ್ ಲೈಕ್ ಶಿವರಿಂಗ್. ಹಾಸ್ಪಿಟಲ್ಗೆ ಹೋಗೋಕ್ಕೂ ಭಯ, ಅವ್ರು ಮತ್ತೆ ಮನೆಗೆ ಬರೋಕ್ಕೂ ಭಯ, ದಾರಿಲೂ ಭಯ, ಯಾರಾದ್ರೂ ಮುಟ್ಟಿದ್ರೆ ಭಯ, ಕೆಮ್ಮಿದ್ರೆ ಭಯ ಅಲ್ವಾ? ಯಾಕಂದ್ರೆ ಸ್ಪ್ರೆಡ್ ಆಗ್ಬಿಟ್ರೆ ಮಗುಗೆ ಈಸಿಯಾಗಿ ತಲುಪೋ ಚಾನ್ಸಸ್ ಇರುತ್ತೆ. ವ್ಯಾಕ್ಸಿನ್ ಇಲ್ಲ, ಹೇಗೆ ನೋಡ್ಕೊಳ್ಳೋದು, ಹೇಗೆ ಇದರಿಂದ ಆಚೆ ಬರೋದು, ಇದೆಲ್ಲ ಕನ್ಫ್ಯೂಷನ್ಸ್. ಅದಕ್ಕೆ ಇವಾಗ ದಿಸ್ ಇಸ್ ದ ಬೆಸ್ಟ್ ಟೈಮ್. ನೀವು ಇವಾಗ ಎಲ್ಲರೂ ಸೇಫ್ ಇದ್ದೀರಾ, ಎಲ್ಲಾ ಫೆಸಿಲಿಟೀಸ್ ಇದೆ, ಎಲ್ಲಾ ತರ ವ್ಯಾಕ್ಸಿನ್ ಇದೆ, ಯಾಕೆ ಚಿಂತೆ ಮಾಡ್ತೀರಾ? ಆರಾಮವಾಗಿ ಈಸಿಯಾಗಿ ಗೋ ಫಾರ್ ಇಟ್. ಆಯ್ತಾ? ಸೊ ನೀವೇನೇ ಇದೆಲ್ಲ ಕೇಳ್ಕೊಂತೀನಿ ಅಂತ ಹೇಳ್ತಿದ್ದೀರಾ, ಖಂಡಿತವಾಗ್ಲೂ ಕೇಳಿ, ನಾನೇನ್ ಬೇಡ ಅನ್ನಲ್ಲ. ಆಯ್ತಾ? ಸುಮ್ಮನೆ ಜೋಕ್ ಮಾಡಿದ್ದು. ಸೊ ಇದನ್ನೇ ಕೇಳಿ, ಮಗುವಿನ ಅಲ್ಟಿಮೇಟ್ ಹೆಲ್ತ್ ಅಂಡ್ ಹ್ಯಾಪಿನೆಸ್. ಆಯ್ತಾ? ಸೊ ಕೇಳ್ಕೊಳ್ಳಿ. ಆಯ್ತಾ? ಅಕಸ್ಮಾತ್ ಇಫ್ ಯು ಗೆಟ್ ಅ ಚಾನ್ಸ್. ಓಕೆ, ಎಸ್. ಸೊ ಇದು ಒಂದು ದಿಸ್ ಇಸ್ ದ ಲೇಬರ್ ಪ್ರಿಪ್ರೇಷನ್ ಕ್ಲಾಸ್ ನಾನು ಮಾಡಿದ್ದು. ಐ ಹೋಪ್ ನಿಮಗೆ ಆಲ್ ಡೌಟ್ಸ್ ಆರ್ ಕ್ಲಿಯರ್. ಮತ್ತೆ ಇನ್ನ ಏನಾದರೂ ಡೌಟ್ಸ್ ಇದ್ರು ನನಗೆ ಕೇಳಿ. ಇನ್ನ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ನಾನು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆಯ್ತಾ? ಮಂಡೇ ಕ್ಲಾಸಲ್ಲಿ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಏನಾದರೂ ಇದ್ರೆ ನಾನು ಹೇಳ್ತೀನಿ. ಮೀನ್ಸ್ ಆ ಟೈಮಲ್ಲಿ ಏನೇನು ಯೂಸ್ ಮಾಡಬೇಕು, ಯಾವ್ಯಾವ ಬ್ರೀದಿಂಗ್ ಟೆಕ್ನಿಕ್ಸು, ಅದೆಲ್ಲನೂ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕದಾ ಅವರೇ. ಓಕೆ, ಎಸ್. ಸೊ ಏನ್ ಅನ್ನಿಸ್ತು? ಭಯ ಆಯ್ತಾ? ಬೇಜಾರಾಯ್ತಾ? ಅಯ್ಯೋ ಮ್ಯಾಮ್ ಯಾಕೆ ಈ ಟಾಪಿಕ್ ಕವರ್ ಅಂತ ಹೇಳ್ಬಿಟ್ಟು, ಅಥವಾ ಇಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಅನ್ಸ್ತಾ? ಓಕೆ, ಬೇಜಾರಾಗ್ಲಿಲ್ವಾ? ಓಕೆ, ವೆರಿ ಯೂಸ್ಫುಲ್, ಇನ್ಫಾರ್ಮೇಟಿವ್. ಥ್ಯಾಂಕ್ ಯು. ಓಕೆ, ನಂಗೆ ಸ್ವಲ್ಪ ಭಯ ಆಯ್ತು ಮೇಡಮ್. ಸ್ವಲ್ಪ ಭಯ ಆಯ್ತಾ? ಓಕೆ, ಸೊ ನಂಗೆ ಭಯ ಕಮ್ಮಿ ಆಯ್ತು. ಭಯ ಕಮ್ಮಿ ಆಯ್ತಾ ಕಲಾ ಅವ್ರೆ? ಓಕೆ, ಸ್ವಲ್ಪ ಭಯ ಆಗುತ್ತೆ, ಪರವಾಗಿಲ್ಲ, ಇಟ್ಸ್ ಓಕೆ. ಅದು ಸೀರಿಯಸ್ನೆಸ್ನ ತೋರಿಸುತ್ತೆ. ಕಲಾ ಅವರಿಗೆ ಫಸ್ಟೇ ಭಯ ಇತ್ತು, ಅದಕ್ಕೆ ಈಗ ಲೈಟ್ ಆಯ್ತು, ರಿಲೀಫ್ ಆಯ್ತು. ಓಕೆ, ಇದಾಗುತ್ತೆ, ಇನ್ಫಾರ್ಮೇಶನ್ ಸಿಕ್ಕಿರೋದ್ರಿಂದ ಸ್ವಲ್ಪ ರಿಲೀಫ್ ಆಯ್ತು. ಅದ್ರ ಬಗ್ಗೆ ಏನು ಥಿಂಕ್ ಮಾಡದೇ ಇದ್ದವ್ರಿಗೆ ಫಸ್ಟ್ ಟೈಮ್ ಇದನ್ನೆಲ್ಲ ಕೇಳುವಾಗ ಸ್ವಲ್ಪ ಭಯ ಆಗಿರುತ್ತೆ. ಇಟ್ಸ್ ಓಕೆ, ಬಟ್ ಯು ಕ್ಯಾನ್ ಹ್ಯಾಂಡಲ್ ಇಟ್. ಎವ್ರಿಬಡಿ ಹ್ಯಾಸ್ ಹ್ಯಾಂಡಲ್ಡ್ ಇಟ್ ಸೋ ವೆಲ್, ಸೋ ಈಸಿ. ಆಯ್ತಾ? ಹಂಗೆ ನೋಡಿದ್ರೆ ಆವಾಗಿನ ಕಾಲದವ್ರಿಗೆ ತುಂಬಾ ಈಸಿಯಾಗಿ ಆಗ್ತಾ ಇತ್ತು. ಬಟ್ ಅಲ್ಲಿ ಆಕ್ಚುಲಿ ಇದು ಹೇಳಬಾರ್ದು, ಬಟ್ ಅವಾಗೆಲ್ಲ ಸರ್ವೈವಲ್ ರೇಟ್ಸ್ ಸ್ವಲ್ಪ ಕಮ್ಮಿ ಇತ್ತು. ಆಯ್ತಾ? ಬಟ್ ಈಗ ಸರ್ವೈವಲ್ ರೇಟ್ಸ್ ತುಂಬಾ ಜಾಸ್ತಿ ಇದೆ. ಆಯ್ತಾ? ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಆಯ್ತಾ? ತುಂಬಾ ಜಾಸ್ತಿ ಅಂತಂದ್ರೆ ಅದರ ಏನು ಕೆಟ್ಟ ಇನ್ಸಿಡೆಂಟ್ಸ್ ಆಗೋದೇ ಇಲ್ಲ ಅನ್ನೋ ಅಷ್ಟು. ಯಾಕಂದ್ರೆ ಅಷ್ಟು ಫೆಸಿಲಿಟೀಸ್ ಇದೆ ಇವಾಗ. ಅವಾಗೆಲ್ಲ ಮನೇಲೆ ಡೆಲಿವರೀಸ್ ಮಾಡಿಸ್ತಾ ಇದ್ರು. ಸೊ ನಾನು ಥರ್ಡ್ ಸ್ಟೇಜ್ ಬಗ್ಗೆ ಹೇಳಿರ್ಲಿಲ್ಲ, ಅಂದ್ರೆ ಮಗು ಆಚೆ ಬಂದ್ಮೇಲೆ ಏನು ಪ್ಲೆಸೆಂಟಾ ಕೂಡ ಆಚೆ ಬರುತ್ತೆ. ಆಯ್ತಾ? ವಿತಿನ್ 20 to 30 minutes ಒಳಗಡೆ ಅದು ಆಚೆ ಬರುತ್ತೆ. ಬರ್ಲಿಲ್ಲ ಅಂದ್ರೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆ, ಅದನ್ನ ಮಾಡಿ ನಿಧಾನವಾಗಿ ಈಸಿಯಾಗಿ ತೆಗಿತಾರೆ. ಆಯ್ತಾ? ಬಟ್ ಅದಕ್ಕದೇನೆ ಹೊರಗಡೆ ಬಂದೇ ಬರುತ್ತೆ, ನಿಜವಾಗ್ಲೂ ಬರುತ್ತೆ, ಈಸಿಯಾಗೆ ಬರುತ್ತೆ. ಮಗು ಅಷ್ಟು ಕಷ್ಟ ಏನಲ್ಲ. ಇಷ್ಟು ನನ್ಗೆ ಹೇಳಿದ್ರು ಯಾರೋ, ಪ್ಲೆಸೆಂಟಾ ಡೆಲಿವರಿ ಅಂದ್ರೆ ಸೆಕೆಂಡ್ ಟೈಮ್ ಡೆಲಿವರಿ ಆದಷ್ಟೇ ಪೇನ್ ಆಗುತ್ತಂತೆ. ನೋ, ಇಲ್ಲ, ಅದಾಗದೇನೆ ಕಳ್ಸ್ಕೊಳ್ಳುತ್ತೆ, ಅದಾಗದೇನೆ ಹೊರಗೆ ಬರುತ್ತೆ. ಆಯ್ತಾ? ಅವಾಗ ಸ್ವಲ್ಪ ಅನ್ಸ್ಬೋದು, ಬಟ್ ಅಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅನ್ಸೋದೇ ಇಲ್ಲ. ಆಯ್ತಾ? ತುಂಬಾ ಈಸಿಯಾಗಿ ಬರುತ್ತೆ ಅದು. ಆಯ್ತಾ? ನಿಮಗೆ ಫೀಲ್ ಕೂಡ ಆಗಲ್ಲ ಕೆಲವೊಂದ್ಸರಿ. ಆಯ್ತಾ? ಅದು ಹೊರಗಡೆ ಬಂದಿದೆಯೋ ಇಲ್ವೋ ನಿಮಗೆ ಫೀಲ್ ಕೂಡ ಆಗೋದಿಲ್ಲ, ಅಷ್ಟು ಈಸಿಯಾಗಿ ಬಂದಿರುತ್ತೆ. ಓಕೆ, ಸೊ ಹಿಂಗೆ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ರಿಸ್ಕ್ ಇರುತ್ತೇನೋ ಅನಿಸ್ತು. ಇಲ್ಲ, ರಿಸ್ಕ್ ಇರಲ್ಲ. ಓಕೆ, ರಿಸ್ಕ್ ಇರಲ್ಲ ಅಂತ ಯಾಕೆ ಹೇಳ್ತೀವಿ? ರಿಸ್ಕ್ ಇದ್ರೆ ಅವ್ರು ಹೇಳ್ಬಿಡ್ತಾರೆ, ಗೊತ್ತಾಗುತ್ತೆ ಇವಾಗೆಲ್ಲ. ರಿಸ್ಕ್ ಇದೆ ಅಂತ ಇದ್ದಾಗ ಸಿಸೇರಿಯನ್ಗೆ ಜಂಪ್ ಆಗ್ತಾರೆ. ಬಟ್ ನಾನು ಇದು ಒಂದು ಎಲ್ಲರಿಗೂ ಹೇಳ್ತೀನಿ, ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ತುಂಬಾ ಎಕ್ಸ್ಟ್ರೀಮ್ ಲೆವೆಲ್, ಅಂದ್ರೆ ತುಂಬಾ ನಿಮ್ಮ ಮನಸ್ಸನ್ನ ಪ್ರಿಪೇರ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಇದು. ಆಯ್ತಾ? ನಿಮ್ಮ ಮೈಂಡನ್ನ ತುಂಬಾ ಚೆನ್ನಾಗಿ ಮೌಲ್ಡ್ ಮಾಡುತ್ತೆ. ಆಯ್ತಾ? ಈ ಒಂದು ಪೇನನ್ನ ನೀವು ಇದು ಮಾಡಿ ಓವರ್ಕಮ್ ಮಾಡಿ ಬಂದಿದ್ದೀರಾ ಅಂತಂದ್ರೆ ಆಫ್ಟರ್ ದ್ಯಾಟ್
ನಾನು ಹೇಳ್ತೀನಲ್ವ, ನಾನು ಬುಕ್ಕಲ್ಲೂ ಮೆನ್ಷನ್ ಮಾಡಿದ್ದೀನಿ, ಮೇ ಬಿ ನೀವೆಲ್ಲ ಓದಿರ್ಬೋದು. ಒಂಥರ ಜಗತ್ತನ್ನೇ ಗೆದ್ದಿದ್ದೀವೇನೋ ಅನ್ನೋ ಥರ ಫೀಲಿಂಗ್. ಯಾಕಂದ್ರೆ ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಥಿಂಗ್ ಇದ್ರೂ ಕೂಡ ನಾನು ತಡ್ಕೊಂಡಿದ್ದೀನಿ ಅಲ್ವಾ. ಸೊ ನಾನು ಅದನ್ನ ಗೆದ್ದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ವಾ. ಆ ಫೀಲಿಂಗನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ ನೋಡಿ. ಓಕೆ. ಸೊ ಯಾಕಂದ್ರೆ ಎವ್ರಿ ಟೈಮ್ ಕಾಂಟ್ರಾಕ್ಷನ್ಸ್ ಆಗುವಾಗ ನಮ್ಮ ದೇಹ ಮಾತ್ರ ಅಲ್ಲ, ನಮ್ಮ ಮನಸ್ಸು ಪ್ರಿಪೇರ್ ಆಗ್ತಾ ಇರುತ್ತೆ, ಮೈಂಡ್ ಕೂಡ ಪ್ರಿಪೇರ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆಯ್ತಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಮೈಂಡ್ ಮಾತ್ರ ಅಲ್ಲ, ಮಗುವಿನ ಮೈಂಡ್ಗೂ ಕೂಡ ಫಸ್ಟ್ ಟೈಮ್ ಅದು ಸ್ಟ್ರಗಲ್ ಮಾಡ್ತಾ ಇರೋದು, ನಾವು ಸ್ಟ್ರಗಲ್ ಮಾಡ್ತಾ ಇರೋದು ಇಷ್ಟೊಂದು. ಬಟ್ ಅಷ್ಟನ್ನ ಓವರ್ಕಮ್ ಮಾಡಿದಾಗ ಆ ಒಂದು ಹ್ಯಾಪಿನೆಸ್ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ಆ ಹ್ಯಾಪಿನೆಸ್ ಬೇರೆ ಎಲ್ಲೂ ಯಾವ ಕ್ಷಣದಲ್ಲೂ ಸಿಗಕ್ ಚಾನ್ಸ್ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಸೊ ಅದನ್ನ ಆ ಒಂದು ಓಕೆ. ಸೊ ಇಲ್ಲ ಕಲಾ ಅವರೇ, ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದೊಂಥರ ಡಿಫ್ರೆಂಟ್. ಓಕೆ, ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದೊಂಥರ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾನು ಹೇಳೋದು, ಬರ್ತ್ ಸ್ಟೋರೀಸ್ ಎಲ್ಲರದು ಡಿಫ್ರೆಂಟ್. ಯು ಕ್ರಿಯೇಟ್ ಯುವರ್ ಓನ್ ಸ್ಟೋರಿ. ಆಯ್ತಾ. ಈ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋದು ಅದಕ್ಕೆ, ಯು ಕ್ರಿಯೇಟ್ ಯುವರ್ ಓನ್ ಸ್ಟೋರಿ. ಆಯ್ತಾ. ಸೊ ಅಷ್ಟು ಅಂದ್ರೆ ಯಾರ್ದು ಏನೇ ಆಗಿರ್ಬೋದು, ನಂದು ಮಾತ್ರ ಈಸಿನೇ ಆಗುತ್ತೆ, ನನಗೆ ಮಾತ್ರ ಪೇನ್ಲೆಸ್ಸೇ ಆಗುತ್ತೆ, ನನಗೆ ಮಾತ್ರ ಹಿಂಗೆ ಆಗುತ್ತೆ. ಯು ಶುಡ್ ಬಿ ಸರ್ಟೈನ್ ಅಬೌಟ್ ಇಟ್. ಓಕೆ, ಅದು ಒಂದು ಕಾನ್ಫಿಡೆನ್ಸ್ ಇರಬೇಕು. ಯಾಕಂದ್ರೆ ಎವ್ರಿ ಬರ್ತ್ ಸ್ಟೋರಿ ಇಸ್ ಡಿಫ್ರೆಂಟ್. ಯು ಕ್ರಿಯೇಟ್ ಯುವರ್ ಸೆಲ್ಫ್. ಆಯ್ತಾ, ನಿಮ್ಮ ಸ್ಟೋರಿನ ನೀವೇ ಕ್ರಿಯೇಟ್ ಮಾಡಿ. ಓಕೆ, ಇದು ಹಿಂಗೆ ಆಗೋದು. ಆಯ್ತಾ, ಹಾಗೆ. ಓಕೆ, ಸೊ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಉಳಿದ ಟಾಪಿಕ್ಸ್ ನೆಕ್ಸ್ಟ್ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.